ಫೈನಲ್ ಇಯರ್ ಅಲ್ಲಿ ನಾನು IPS ಎಕ್ಸಾಮ್ ಕಟ್ತಾ ಇದ್ದೆ. ಏನು ಡಾಕ್ಟರ್ ಆಗ್ಲಿಲ್ಲ ಅಂದ್ರೆ IPS ಮಾಡೋಣ ಅಂತ ಹೋಗ್ಲಿ IPS ಮಾಡೋಣ. ಅಯ್ಯೋ ದೇವ್ರೆ. ಕರ್ಕೊಂಡೋಗಿ ಮದ್ವೆ ಮಾಡಿದ್ರು. ಮದ್ವೆ ಮಾಡಿದ್ಮೇಲೆ ಇಟ್ ವಾಸ್ ಎ ಕಂಪ್ಲೀಟ್ ಚಾಪ್ಟರ್ ಶಿಫ್ಟ್. ಮನೆ ಬಿಟ್ಟು ಹೊರಗಡೆ ಹೋಗೋಂಗೆ ಇಲ್ಲ, ಆ ತರ ಲೈಫ್ ಚೇಂಜ್ ಆಗೋಯ್ತು. ಕಾಲೇಜಲ್ಲಿ ಯಾವುದೇ ವಿಷನ್ ಇಲ್ಲದೆ ಮದ್ವೆನೂ ಆಗೋಯ್ತು. ಮದ್ವೆ ಆದ ಮೇಲೆ ವಿಷನ್ ಹೆಂಗ್ ಚೇಂಜ್ ಆಯ್ತು? ಅದೊಂದು ದೊಡ್ಡ ಕತೆ. ಇನ್ನೊಂದು ಕತೆ ಇದೆಯಾ? ಬೇಕಾದಷ್ಟು ಕತೆ ಇದೆಯಪ್ಪ. ಒಳ್ಳೆ ಕಥೆಗಳು ಕರೆಸ್ಬಿಟ್ಟಿದಿರಲ್ಲಪ್ಪ ನೀವು. ಮಲ್ಕೊಳ್ಳಿ ಇವಾಗ, ನಾಳೆ ಬೆಳಿಗ್ಗೆ ಎದ್ಮೇಲೆ ನೋಡೋಣ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ರು. ಯಾರು ಏನು ಮಾತಾಡಿರ್ಲಿಲ್ಲ. ಬೆಳಿಗ್ಗೆ ಹೇಳಕ್ಕಿಂತ ಮುಂಚೆ ಫ್ಲೈಟ್ ಹೋಗ್ಬಿಟ್ಟಿದೆ. ಕ್ಯಾಂಪಸ್ ಗ್ಯಾಲ್ ಪ್ರೆಸೆಂಟ್ಸ್ ಫಿಯರ್ಲೆಸ್ ಫೌಂಡರ್. ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಫಿಯರ್ಲೆಸ್ ಫೌಂಡರ್ಸ್ ದಿಟ್ಟ ಮಹಿಳೆಯ ದೀರ್ಘ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಣ್ಣಿ ಮುರಳಿ ಯಾರನ್ನು ತಿಳಿಸಿದ್ದೀರಾ ಇವತ್ತು? ದಿಟ್ಟ ಮಹಿಳೆ ಯಾರಪ್ಪ? ಯಾರ ಕಥೆನ ಕೇಳಿಸ್ತಾ ಇದ್ದೀರಾ? ಯಾರ ದೀರ್ಘವಾದ ಉತ್ತರಗಳನ್ನ ನಮ್ಗೆ ಕೊಡಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕರ್ನಾಟಕದಲ್ಲಿ ಇವರು ಮದುವೆಯಾದಂತಹ ಹೆಣ್ಮಕ್ಳಿಗೆ ಫ್ಯಾಷನ್ ಡಿಸೈನಿಂಗ್ ಮಾಡ್ಬೋದು, ಫ್ಯಾಷನ್ ಶೋ ಮಾಡ್ಬೋದು, ಸೌಂದರ್ಯ ಸ್ಪರ್ಧೆಗಳಲ್ಲಿ ಭಾಗವಹಿಸಬಹುದು ಅಂತ ತೋರಿಸ್ಕೊಟ್ಟವ್ರೆ ಇವರು. ಮೂಲತಃ ಇವರು ಧಾರವಾಡದವರು. ಧಾರವಾಡದಲ್ಲಿ ಅಂದ ತಕ್ಷಣ ನೀವು ಅನ್ಕೋಬೇಡಿ ಧಾರವಾಡದವ್ರು ಇವೆಲ್ಲ ಮಾಡಿದ್ರಂತ. ಧಾರವಾಡದವರು, ಕನ್ನಡದವರು ಮೊಟ್ಟ ಮೊದಲನೇ ಬಾರಿಗೆ ದಕ್ಷಿಣ ಭಾರತದಲ್ಲಿ ಮಿಸ್ಸಸ್ ಇಂಡಿಯಾ ಕಾಂಟೆಸ್ಟ್ ಅಲ್ಲಿ ಭಾಗವಹಿಸಿ ಕಿರೀಟವನ್ನ ಧರಿಸ್ಕೊಂಡವರು ನಮ್ಮ ಜೊತೆಗಿದ್ದಾರೆ. ಅವರೇ ಪ್ರತಿಭಾ ಸಾನ್ಶಿಮಠ್. ನಮಸ್ಕಾರ ಮೇಡಮ್. ನಮಸ್ಕಾರ ಮೌಳಿ ಅವರೇ. ಸಾನ್ಶಿಮಠ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೇಕು ಧಾರವಾಡದವ್ರಿ ಇವರು ಅಂತ. ಇವ್ರು ನೋಡಿದ ತಕ್ಷಣ ಯಾರು ಕನ್ನಡನೇ ಮಾತಾಡಲ್ಲ, ಯಾರು ಇಂಗ್ಲೀಷ್ ನೋಡ್ತಾ ಇದಾರಪ್ಪ, ಇವ್ರ ಹತ್ರ ಇಂಗ್ಲೀಷಲ್ಲೇ ಮಾತಾಡೋಣ ಅಂತ. ಬಟ್ ಇವ್ರು ಕನ್ನಡದವರು, ನಮ್ಮವರು, ಧಾರವಾಡದವರು. ಎಸ್, ಪ್ರತಿಭಾ ಅವರ ದೀರ್ಘವಾದಂಥ ಬಯೋಡೇಟಾ ತುಂಬಾ ದೊಡ್ಡದಿದೆ. ಯಾಕಂದ್ರೆ ಪ್ರತಿಭಾ ಅವ್ರು ಏನ್ ಮಾಡಿಲ್ಲ, ಮೊಟ್ಟ ಮೊದಲನೇ ಬಾರಿಗೆ ಮದುವೆ ಆದಂತ ಹೆಣ್ಮಕ್ಳಿಗೆ ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅನ್ನೋ ಪರಿಕಲ್ಪನೆನೇ ಇರಲಿಲ್ಲ. ಆ ಪರಿಕಲ್ಪನೆಯನ್ನ ಮೊಟ್ಟ ಮೊದಲನೇ ಬಾರಿಗೆ ತೋರಿಸ್ಕೊಂಡಂಥವ್ರು ಇವರು ಪ್ರತಿಭಾ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಜೊತೆಗೆ ಇನ್ನೂ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಆ ಕೆಲಸಗಳ ಬಗ್ಗೆ ತಿಳ್ಕೊಳ್ಳೋಣ. ತುಂಬಾ ಜನಕ್ಕೆ ಮಾರ್ಗದರ್ಶನ ಆಗುವಂತ ಪ್ರತಿಭಾ ಅವರ ಮಾತು ನಮ್ಮ ಜೊತೆಗೆ ದಿಟ್ಟ ಮಹಿಳೆಯೊಂದಿಗೆ. ಫಿಯರ್ಲೆಸ್ ಫೌಂಡರ್ಸ್, ನಮಸ್ಕಾರ. ನಮಸ್ಕಾರ. ನೀವು ಓದಿದ್ ಯಾವ ಕಾಲೇಜಿನಲ್ಲಿ ಪ್ರತಿಭಾ? ಬೆಂಗಳೂರು ಮಹಾರಾಣಿ ಸೈನ್ಸ್ ಕಾಲೇಜ್. ಓಕೆ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 38 ವರ್ಷ. ಅಷ್ಟೇನಾ? ಕಾಣಲ್ಲಪ್ಪ, ಏನಪ್ಪ ಇದು 38 ವರ್ಷ? ಓಕೆ, ವೆರಿ. ನೀವು ಅಷ್ಟೇನಾ ಅಂತ ತಕ್ಷಣ ಹೆದರ್ಕೊಂಡು 50 ವರ್ಷ ಅಂತ ಕಾಯ್ತಾ ಇದ್ದೀರಾ? ಸ್ಕೂಲಿಂಗ್ ಎಲ್ಲ ಬೆಂಗಳೂರಲ್ಲಿ ಆಗಿದ್ದು? ಇಲ್ಲ, ಸ್ಕೂಲಿಂಗ್ ಬೆಳಗಾವ್, ಧಾರವಾಡ, ಗುಲ್ಬರ್ಗಾ, ಬೆಂಗಳೂರು. ಒಬ್ಬೊಬ್ಬೊಬ್ಬ ಫೈನಲ್ ಆಗಿ ಇಲ್ಲಿಗೆ ಕಾಲೇಜಿಗೆ ಬಂದ್ರಿ ನೀವು. ಹೆಂಗಿತ್ತು ಕಾಲೇಜ್ ಲೈಫ್? ಆಗಿನ ಕಾಲದಲ್ಲಿ ಏನಂತೀರಾ, ಇನ್ನೋಸೆಂಟ್ ಲೈಫ್ ಅಂತೀವಲ್ಲ, ಹಂಗೆ. ಇನ್ನೋಸೆಂಟ್ ಲೈಫ್? ಇಲ್ಲ, ಕಾಲೇಜ್ಗೆ ಹೋಗ್ಬೇಕಾದ್ರೆ ನಾವು ತಲೆ ದಗ್ಗಿಸ್ಕೊಂಡು ಹೋಗ್ಬೇಕು, ತಲೆ ದಗ್ಗಿಸ್ಕೊಂಡು ಬರ್ಬೇಕು. ಯಾಕ? ಅದೇನೋ ಹಂಗಿತ್ತು, ಹೇಳ್ಕೊಡ್ತಿದ್ರು ಹಂಗೆ ಮಾಡಿ ಅಂತ. ಹೇಳ್ಕೊಡೋರ? ಹಂಗೆ ಹೇಳ್ಕೊಡೋರು. ಬಟ್ ಅನ್ಕೊಂಡಿದೀರಾ ನಾನು ಹಂಗ್ ಮಾಡಿದೀನಿ ಅಂತ? ಇಲ್ಲ ಬಿಡಿ, ಇಲ್ಲ ಬಿಡಿ. ನೀವ್ ಇಲ್ಲಿ ಕೂತಿದ್ದೀರಾ ಅಂದ್ರೆ ತಲೆ ಎತ್ತಿ ನಡೆದಿರೋರು ನೀವು. ತಲೆ ಬಗ್ಸ್ಕೊಂಡು ನಡೆದಿದ್ರೆ ಇಲ್ಲಿ ಕುತ್ಕೋತಾ ಇರಲಿಲ್ಲ ನೀವು. ಇಲ್ಲ, ನಮ್ ತಂದೆ ಬರೀ ಓದು ಅಂತ ಹೇಳ್ತಿದ್ರು. ಅವ್ರು ಡಾಕ್ಟರ್. ಹಿಂಗೆ ಬರೀ ಓದು ಅಂತ. ಡಾಕ್ಟರ್. ಓಕೆ. ಸೊ ಬರೀ ಓದು ಅಂತ ಹೇಳ್ತಾ ಇದ್ರು. ನಾನ್ ನೋಡಿದ್ರೆ ಬರೀ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಅಥವಾ ಡಾನ್ಸು, ನಾಟಕ ಇಂಥದ್ರೊಳಗನೆ ನನ್ ಟೈಮ್ ಹೋಗ್ತಾ ಇತ್ತು. PUC ವರ್ಗೂ ಸೀರಿಯಸ್ ಆಗಿ ತಗೊಂಡೆ. ಡಾಕ್ಟರ್ ಆಗ್ಬೇಕು ಮಗಳು ಅಂತ ಬಹಳ ಆಸೆ ಪಟ್ಟಿದ್ರು ಅಂತ ಹೇಳಿ ಓದಿದೆ, ಕಷ್ಟಪಟ್ಟು ಓದಿದೆ. ಅದನ್ನ ಅಮ್ಮನಿಗೆ ನೀವು ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇತ್ತು? ಹೌದು. ನಮ್ ತಂದೆ ಡಾಕ್ಟರ್ ಅಲ್ವಾ, ಮಗಳು ಡಾಕ್ಟರ್ ಆಗ್ಬೇಕು. ಬಟ್ ಸೆಕೆಂಡ್ PUC ಟೈಮಲ್ಲಿ ಒಂದ್ ಸ್ವಲ್ಪ ಹೇರಾಫೇರಿ ಆಗೋತು. ನಮ್ಮ ಅಮ್ಮಗೆ ಎಮರ್ಜೆನ್ಸಿ ಸರ್ಜರಿ ಆಯ್ತು. ನಮ್ದೇ ಟೈಮಲ್ಲಿ CET ಇಂಟ್ರೊಡ್ಯೂಸ್ ಆಯ್ತು. ಸ್ವಲ್ಪ ಹೇರಾಫೇರಿ ಆಗಿ ರ್ಯಾಂಕಿಂಗ್ ಏನ್ ದೊಡ್ಡದಲ್ಲ, 900 ರ್ಯಾಂಕಿಂಗ್ ಇತ್ತು. ಬಟ್ ಅವಾಗ ಇರೋದೇ 320 ಸೀಟ್ ಇತ್ತು. ಹಿಂಗಾಗಿ ಡಾಕ್ಟರ್ ಆಗ್ಲಿಲ್ಲ. ಸೀದಾ ಡಾಕ್ಟರ್ ಆಗ್ಲಿಲ್ಲ ಅಂತ ಬೇಜಾರು ಏನ್ ಪಟ್ಕೊಂಡ್ಬಿಡಿ. ತುಂಬಾ ಜನ ಡಾಕ್ಟರ್ಗಳಿಗೆ ನೀವು ಪ್ರೆಸೆಂಟ್ ಅಲ್ಲಿ ಚಾಯ್ಸ್ ಕೊಟ್ಟಿದ್ದೀರಾ. ಅದು ನಿಜ ಅಲ್ವಾ? ಅವಾಗ ಹಂಗ ಅನ್ಸ್ತಿರ್ಲಿಲ್ಲ ಅಲ್ಲ. ಅವಾಗ ಇಷ್ಟು ತಲೆ ಕೆಟ್ಟೋಗ್ಬಿಟ್ಟಿತ್ತು ಅಂದ್ರೆ ನಾನ್ ಮ್ಯಾಥ್ಸ್ ಕಲ್ಸ್ಕೊಟ್ಟಿರೋ ಹೆಣ್ಮಕ್ಳೆಲ್ಲ ಡಾಕ್ಟರ್ ಆಗಿದ್ದಾರೆ, ನಾನ್ ಯಾಕಾಗಿಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡು ಓದೋದೇ ಬಿಟ್ಬಿಟ್ಟು ಡಿಗ್ರಿ ಸೇರಿ ಬರೀ ಆಟಾಡಕ್ ಸೇರ್ಬಿಟ್ಟೆ. ಬರೀ ಸ್ಪೋರ್ಟ್ಸ್ ಮಾಡ್ತಾ ಇದ್ದೆ. ಕೇಳಿದ್ರ ಕಥೆಗಳು ಹೆಂಗಿರುತ್ತೆ ಅಂತ? ಕಥೆಗಳು ಕೇಳಿದಾಗ ಗೊತ್ತಾಗೋದು ಏನ್ ಕತೆ ಇತ್ತು ಅಂತ. ಸ್ಟೇಜ್ ಮೇಲೆ ನೋಡಿದ್ರೆ ಕಥೆಯಲ್ಲಿ ಗೊತ್ತಾಗುತ್ತೆ ಸರ್. ಎಸ್. ಇಲ್ಲ, ಆಕ್ಚುಲಿ ಕಾಲೇಜ್ ಡಿಗ್ರಿ ಸೇರಿದ್ಮೇಲೆ ಅಂತೂ
ಪಾಸ್ ಅಂತೂ ಹಂಗೂ ಹಿಂಗೂ ಆಗ್ತಾ ಇದ್ದೆ. ಫಸ್ಟ್ ಡಿಗ್ರಿಯಲ್ಲಂತೂ ನಾನು ಒಬ್ಳೆ ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿದ್ದೆ. ಅವಾಗ ಓದ್ದೆ, ಸಿರ್ಫ್ ನೈಟ್ ಅಷ್ಟೇ ಓದ್ಬಿಟ್ಟು ಮಾಡಿದ್ದು. ಬಟ್ ಸ್ಪೋರ್ಟ್ಸ್ ಮೊದ್ಲಿಂದ ತುಂಬಾ ಇಷ್ಟ ಇತ್ತು ನನ್ಗೆ. ಏನೋ ಒಂದು ಆಸೆ, ಒಲಿಂಪಿಕ್ಸ್ಗೆ ಹೋಗ್ಬೇಕು, ಭಾರತ ಧ್ವಜನ ನನ್ನ ಕೈಯಲ್ಲಿ ಇಟ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಅದು ಎಲ್ಲಿ ಕಡೆ ಪುಷ್ ಸಿಗ್ತಾ ಇರಲ್ಲ, ಯಾಕಂದ್ರೆ ನಮ್ಮ ತಂದೆ ಬರೀ ಓದು ಅಂತ ಇದ್ರಲ್ವಾ. ಅದಕ್ಕೆ ನಾನು ಡಿಗ್ರಿಯಲ್ಲಿ ಸೇರ್ಕೊಂಡ ತಕ್ಷಣ ಓದೋದ್ ಬಿಟ್ಬಿಟ್ಟು ಬರೀ ಆಟಕ್ಕೆ. ನನ್ನ ನಶೀಬಕ್ಕೆ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಸ್ಪೋರ್ಟ್ಸ್ ಕಂಠೀರವ ಸ್ಟೇಡಿಯಂಗೆ ವಿಮೆನ್ ಸ್ಪೋರ್ಟ್ಸ್ ಹೋದಾಗ ಅಲ್ಲಿ ಒಂದು ಕೋಚ್ ನೋಡ್ಬಿಟ್ಟು ಏನಿದು ಡಕ್ ತರ ಓಡ್ತಿದ್ಯಾ ಅಂತಂದ್ರು. ಸರ್ ನನ್ಗೆ ಓಡಕ್ ಹಿಂಗೆ ಗೊತ್ತು ಅಂದೆ. ನೋಡ್ಬಿಟ್ಟು ನೀನಲ್ಲೇ ಪೊಟೆನ್ಶಿಯಲ್ ಇದೆ ಅಮ್ಮ, ಕೋಚಿಂಗಿಗೆ ಬಾ ಅಂದ್ರು. ಸೊ ಹಿಂಗಾಗಿ ನಾನು ಕಂಠೀರವ ಸ್ಟೇಡಿಯಂಗೆ ಹೋಗ್ತಾ ಇದ್ದೆ. ಸೇರ್ಕೊಂಡೆ. ಓಡಿದ್ರೆ ಎಲ್ಲಾದ್ರೂ ಇಲ್ಲ, ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ಯೂನಿವರ್ಸಿಟಿ ಲೆವೆಲ್ ಮಾಡಿದೆ. ಬಟ್ ಪ್ರಾಪರ್ ಟ್ರೈನಿಂಗ್ ಶುರು ಆಯ್ತು. ನೀವು ಪ್ರಾಪರ್ ಟ್ರೈನಿಂಗ್ ಅಂದ್ರೆ ಯಾವುದೇ ಫೀಲ್ಡ್ ಅಲ್ಲಿ ನೀವು ಫುಲ್ ಹೋಗ್ಬೇಕು ಅಂದ್ರೆ ಅಷ್ಟು ಕಷ್ಟ ಪಡ್ಬೇಕಾಗತ್ತೆ. ಅಲ್ಲಿ ನನ್ಗೆ ಹೋದ್ಮೇಲೆ ಗೊತ್ತಾಯ್ತು ನಾವು ತಿನ್ನೋ ಊಟನೂ ನಮ್ ಮೈಗೆ ಹತ್ತಲ್ಲ ಅಂತ. ಯಾಕಂದ್ರೆ ಒಂದ್ಸಲ ಸ್ಟೇಡಿಯಂ ಅಲ್ಲಿ ಪ್ರಾಕ್ಟೀಸ್ ಅವತ್ ಮಾಡಿ ಕಳ್ಸಿದ್ರೆ ಅವಾಗ ಕಾವೇರಿ ಭವನ್ ಸ್ಟಾಪ್ ಇರ್ತಾ ಇತ್ತು. ಬಂದ್ ನಿಂತ್ಕೊಂಡ್ರೆ ನನ್ ಕಾಲ್ ಹಿಂಗ್ ನಡಕ್ತಾ ಇರ್ತಿತ್ತಲ್ಲ, ಅಲ್ಲಿ ಒಂದ್ ಯಾವ್ದೋ ಪೋಲ್ ಇತ್ತು, ಪೋಲ್ ಹ್ಯಾಂಗ್ ಗಟ್ಟಿ ಇಟ್ಕೊಂಡು ನಿಂತ್ಕೊಂತಾ ಇದ್ದೆ, ಇಲ್ಲಾಂದ್ರೆ ಬಿದ್ದೋಗ್ಬಿಡ್ತಾ ಇದ್ದೆ. ಅಷ್ಟು ಎನರ್ಜಿ ಹೋಗ್ತಾ ಇತ್ತು, ಸೀರಿಯಸ್, ಅಷ್ಟು ಸಿವಿಯರ್ ವರ್ಕೌಟ್ಸ್ ಇರ್ತಾ ಇತ್ತು. ನಮ್ಮಲ್ಲಿ ಜನಗಳೆಲ್ಲ ಯಾವ್ದೋ ಒಂದು ಕ್ರಿಕೆಟ್ ನೋಡ್ತಾರೆ, ಯಾವ್ದೋ ಒಂದು ಸ್ಪೋರ್ಟ್ಸ್ ನೋಡ್ತಾರೆ, ಇನ್ನೇನೋ ನೋಡ್ತಾರೆ. ಅವ್ರು ಅನ್ಕೊಳ್ತಾರೆ ಇದು ತುಂಬಾ ಈಸಿ, ಇದಾಗೋಗ್ಬಿಡುತ್ತೆ ಅಂತ. ಅದ್ರ ಹಿಂದೆ ಇರೋ ಕಷ್ಟಗಳನ್ನ ತಿಳಿಸೋದೇ ನಮ್ ಕಾರ್ಯಕ್ರಮದ ಉದ್ದೇಶ. ಇನ್ನೊಂದು ವೆಜಿಟೇರಿಯನ್ ಫುಡ್ ಅಲ್ಲಿ ಏನೇನು ಇರ್ತಿರ್ಲಿಲ್ಲ. ಸೊ ಅದು ನಾರ್ಮಲ್ ಊಟ. ಆಮೇಲೆ ಶುರು ಆಯ್ತು ನೋಡಿ, ಬೆಳಿಗ್ಗೆ ನಮ್ಮ ಅಮ್ಮ ಎದ್ದು ಅಡ್ಗೆ ಮಾಡ್ಕಟ್ಟಿದ್ರೆ 4 ಎಗ್ಸ್ ಬರೀ ಒಡೆದ್ಬಿಟ್ಟು ಹಾಲಲ್ಲಿ ಹಾಕೊಡೋದು. ಆಮೇಲೆ ಒಂದು ಇಷ್ಟು ದೊಡ್ಡ ಡಬ್ಬ ತುಂಬಾ ಕಾಳು ಪಲ್ಯ, ಒಂದು ನಮ್ ಕಡೆ ಕಾಯಿ ಪಲ್ಯ ಮಾಡ್ತೀವಿ, ಒಂದ್ 5 ಚಪಾತಿ ಕಟ್ಟಿ ಕೊಡೋದು. ಅದು ಊಟಕ್ಕೆ ಶುರು ಮಾಡ್ಬಿಟ್ಟೆ ನೀನು ಮನೇಲಿ ಅಂತ. ನಮ್ಮ ಅಮ್ಮ ವಾಸ್ ಮೋಸ್ಟ್ ಸಪೋರ್ಟಿವ್ ನನ್ಗೆ. ಅವ್ರು ಮಾಡಿದ ಸ್ಪೋರ್ಟ್ಸ್ ಹೋಗಿದ್ದು ಒಳ್ಳೇದ್ ಅನಿಸ್ತಿತ್ತ? ಅವರು ನಾನು ಮಾಡಿದ್ದಕ್ಕೆಲ್ಲ ಪಾಪ ಸಪೋರ್ಟ್ ಮಾಡ್ಕೊಂಡು. ಮಾತ್ರ ಬೇಜಾರು, ಅಪ್ಪ ಓದ್ ಕಡೆ ಜಾಸ್ತಿ ಅವ್ರದ್ದು. ಡಾಕ್ಟರ್ ಆಗೋದ್ರೆ ಸ್ಪೋರ್ಟ್ಸ್ ಆಗ್ತಿದ್ಯಾ ಅಂತ ಅವ್ರಿಗೆ ಅಷ್ಟು ಹೇಳ್ತಾನೂ ಇರ್ಲಿಲ್ಲ ನಾವು. ಅವ್ರಿಗೆ ಗೊತ್ತೂ ಇರ್ಲಿಲ್ಲ ನಾನು ಎಷ್ಟು ತಕೊಂಡ್ ಸ್ಪೋರ್ಟ್ಸ್ ಅಲ್ಲಿ ಹೋಗಿದ್ದೀನಿ ಅಂತ ಐಡಿಯಾನು ಇರ್ಲಿಲ್ಲ. ಹೇಳ್ದೇನೆ ಮಾಡಿದ್ದೀವಲ್ಲ ಸೀಕ್ರೆಟ್ ಅಲ್ಲಿ. ಅಮ್ಮಂಗ್ ಮಾತ್ರ ಗೊತ್ತಿತ್ತು. ಪಾಪ ಅವರು ಆಮ್ಲೆಟ್ ಬ್ರೆಡ್ ಮಾಡ್ಕೊಡೋರು. ಎಗ್ ಮಾತ್ರ ನಮ್ಮ ಮನೇಲಿ ಇತ್ತು. ನಾನ್ ವೆಜ್ ತಿನ್ಲಿಲ್ಲ ಅಂದ್ರೆ ಎಗ್ ಅಲ್ಲಿ ಕಂಪೆನ್ಸೇಟ್ ಮಾಡ್ಬೇಕು ಪ್ರೋಟೀನ್ ಅಂತ ಹೇಳಿ ಊಟ ಆ ತರ ಮಾಡ್ಕೊಂಡು ಹೆಂಗೂ ಮಾಡ್ತಾ ಇದ್ವಿ. ನಮ್ ತಂದೆ ಕೊಟ್ಟಿ ಚೀಸ್ ತಗೊಂಡು, ನಾನು ಇನ್ನು ಕಾಲೇಜ್ ಮೇಟ್ಸ್ ಇನ್ನೂವರೆಗೂ ಅಂತಾರೆ ನೀ ತಿಂದಿದ್ ಚೀಸ್ ಇನ್ನೂ ಜ್ಞಾಪಕ ಇದೆ ನನಗೆ ಅಂತ ಹೇಳಿ. ಆ ಚೀಸ್ ಗಟ್ಟಿ ಚೀಸ್ ನ ಇಟ್ಕೊಂಡು ಹೋಗ್ಬಿಟ್ಟು ಬೇಕಂದಾಗ ತಿಂತಾ ಇದ್ವಿ. ಅಂದ್ರೆ ನಮ್ದು ಅವಾಗಿಂದ ಹೆಲ್ದಿ. ಇವಾಗಿನ ಹುಡುಗರು ನೋಡಿದ್ರೆ ಅವಾಗ ಆಟೋಮೆಟಿಕ್ ಆಗಿ ಹೆಲ್ದಿ ಈಟಿಂಗ್ ಇತ್ತು ನಮ್ದು ಊಟ ಎಲ್ಲ. ಸೊ ಕಾಲೇಜ್ ಅವರು ನಮ್ಗೆ ಸ್ಪೋರ್ಟ್ಸ್ ಮನ್ ಅಂತ ಹೇಳಿ ನಮ್ಗೆ ಕೂಪನ್ಸ್ ಕೊಡ್ತಾ ಇದ್ರು ಕ್ಯಾಂಟೀನ್ ಅಲ್ಲಿ ಹೋಗಿ. ಅವಾಗ ಒಮ್ಮೆ ಪೂರಿ ತಿನ್ಬೇಕು, ಅದ್ ತಿನ್ಬೇಕು ಅಂತ ಆಸೆ ಆಗ್ತಿತ್ತು ಅವರೆಲ್ಲ ಸ್ಮೆಲ್ ನೋಡಿ. ಬಟ್ ಅದನ್ನ ತಿನ್ಬಿಟ್ಟು ಸ್ಟೇಡಿಯಂಗೆ ಹೋಗಕ್ ಬರ್ತಿರ್ಲಿಲ್ಲ. ಎಷ್ಟು ಗಂಟೆಗೆ ಟ್ರೈನಿಂಗ್ ಇರ್ತಾ ಇತ್ತು ಸ್ಟೇಡಿಯಂ? 5 ಗಂಟೆ. ಬೆಳಗ್ಗೆ ಇಲ್ಲ, ಸಾಯಂಕಾಲ. ಕಾಲೇಜ್ ಮುಗಿಸ್ಕೊಂಡು 5 ಗಂಟೆಯಿಂದ 6:30. ಕಾಲೇಜನ್ನ ಮುಗಿಸಿ ಎಕ್ಸ್ಟ್ರಾ ನನ್ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಒಂದು ಸ್ಪೋರ್ಟ್ಸ್ ಸೇರ್ಕೊಳ್ತಾರೆ. ಇವೆಲ್ಲ ಏನಂತ ಹೇಳಿದ್ರೆ ಅವರಲ್ಲಿ ಇರ್ತಕ್ಕಂಥ ಇಂಟ್ರೆಸ್ಟ್, ಕಲಿಬೇಕಾಗಿರೋ ಹಂಬಲ ಅಲ್ಲಿತ್ತು, ಹಸಿವಿತ್ತು, ಏನೋ ಸಾಧನೆ ಮಾಡ್ಬೇಕು ಅಂತ ಛಲ ಇತ್ತು. ಅದಕ್ಕೆ ಅವ್ರು ಇಲ್ಲಿ ಕೂತಿದ್ದಾರೆ. ಫೈನಲ್ ಇಯರ್ ಡಿಗ್ರಿ ಇದ್ದಾಗ್ಲೇನೆ ಮದ್ವೆ ಫಿಕ್ಸ್ ಆಗೋಯ್ತು. ಹೌದಾ? ಯಾಕಂದ್ರೆ ನಮ್ ಮನೇಲೆ ಮದ್ವೆ ಆಗಿದ್ದು ಸೋದರ ಮಾವನ್ ಮಗಂಗೆ. ನಮ್ ತಾತ ಹುಷಾರಿರ್ಲಿಲ್ಲ. ಸೊ ಇರೋದ್ರೊಳಗಡೆ ಅವಾಗಿತ್ತಲ್ವಾ, ಹಿಂಗಾಗಿ ಮದ್ವೆ. ಆದ್ರೆ ಫೈನಲ್ ಇಯರ್ ಅಲ್ಲಿ ನಾನು IPS ಎಕ್ಸಾಮ್ ಕಟ್ತಾ ಇದ್ದೆ. IPS ಎಕ್ಸಾಮಿನೇಷನ್ ಪ್ರಿಪರೇಷನ್ಸ್ ಎಲ್ಲ ನಡೀತಾ ಇತ್ತು. ಏನೋ ಡಾಕ್ಟರ್ ಆಗ್ಲಿಲ್ಲ ಅಂದ್ರೆ IPS ಮಾಡೋಣ ಅಂತ. ಇಲ್ಲ, ಸಮಥಿಂಗ್ ನಾರ್ಮಲ್ ಲೈಫ್ ಗಿಂತ ಬೇರೆ ಇರ್ಬೇಕು. ಹಾಗೆ ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿ ನಾವ್ ಯಾವಾಗಲೂ ಹೇಳ್ತೀವಿ, ಫಸ್ಟ್ ಆಸೆ, ಯೋಚನೆ, ನಿರ್ಧಾರ, ಈ ಮೂರನ್ನು ಕರೆಕ್ಟ್ ಆಗಿದ್ರೇನೆ ಅಲ್ಲೆಲ್ಲೋ ಒಂದು ಫೈನಲ್ ಆಗಿ ಅವ್ರ ಒಂದು ಇದಕ್ಕೆ ಸೇರಕ್ ಸಾಧ್ಯ. ಅದು ನಿಜ. ಹೌದಲ್ವಾ? ಅದು ನಿಜ. ಒಂದು ಆಸೆ, ಎಲ್ರಿಗೂ ಒಂದು ಆಸೆ ಇರ್ಬೇಕ್ರಿ. ಆಸೆಯಿಂದೇ ಪರಿಶ್ರಮ ಇರಬೇಕು. ಆ ಪರಿಶ್ರಮ, ಆಸೆ ಎರಡು ಇತ್ಕೊಂಡಾಗ್ಲೇ ನಾವು ಅಚೀವ್ ಮಾಡಕ್ ಸಾಧ್ಯ ಅಂತ. ನಿಜ. ಓಕೆ. ಬಟ್ ಇದು ಗೊತ್ತಿಲ್ಲ ನೋಡಿ, IPS ಬೇರೆ ಮಾಡಕ್ ಹೋಗಿದ್ರೆ ನೀವು? ತುಂಬಾ ಆಸೆ ಚೆನ್ನಾಗಿರ್ತಾ ಇತ್ತು. ಪ್ರತಿಭಾ IPS ಅಂತ ಹಾಕೊಳಕ್ಕೆ ಏನೋ ಏನೇನೋ ಆಯ್ತು. ಬಟ್ ವೆರಿ ಇಂಪಾರ್ಟೆಂಟ್. ಫಿಸಿಕಲ್ ಫಿಟ್ನೆಸ್ ಇತ್ತು, ಆಮೇಲೆ ಸ್ಟಡಿ ಕೆಪಾಸಿಟಿ ಇತ್ತು. ಹಿಂಗಾಗಿ ಒಂದು ಐ ಡೋಂಟ್ ನೋ ಇಫ್ ಇಸ್ ಸ್ಟಿಲ್ ಅಲೈವ್, ಡಾಕ್ಟರ್ ವಸಂತ್ ಕುಮಾರ್ ಅಂತ IGP ಇದ್ರು. ಅವ್ರನ್ನ ನಮ್ ಕಾಲೇಜಿಗೆ ಚೀಫ್ ಗೆಸ್ಟ್ ಅಂತ ಕರೆದಿದ್ವಿ. ಅವಾಗ ನಮ್ದು ಎನರ್ಜಿ ನೋಡ್ಬಿಟ್ಟು ಹೇಳಿದ್ರು, ನೀ ಕಾಲೇಜ್ ಡಿಗ್ರಿ ಆದ್ಮೇಲೆ ಏನ್ ಮಾಡ್ತೀಯಮ್ಮ ಅಂತ ಕೇಳಿದ್ರು. ನನ್ಗೇನ್ ಗೊತ್ತಿಲ್ಲ ಅಂದೆ. ಐ ವಾಸ್ ಬ್ಲಾಂಕ್.
ಯಾಕಂದ್ರೆ ಡಾಕ್ಟರ್ ಅಂತೂ ಆಗ್ಲಿಲ್ಲ, ಇಂಜಿನಿಯರ್ ಆಗ್ಲಿಲ್ಲ, ಏನ್ ಮಾಡ್ತೀನಿ ಅಂತ ಐಡಿಯಾ ಇರ್ಲಿಲ್ಲ. ಅವಾಗ ವೈ ಡೋಂಟ್ ಯು ಟೇಕ್ IPS ಎಕ್ಸಾಮ್ಸ್, ಯು ಆರ್ ಗುಡ್ ಫಾರ್ ಇಟ್ ಅಂತ ಅಂದ್ರು. ನಂಗೆ ಅವಾಗ ತಲೆಯಲ್ಲಿ ಭೂತ ಅವ್ರಿಗೆ ಹೊಕ್ಕೊಂಡಿದ್ದು ಸೀರಿಯಸ್ ಆಗಿ ತಗೊಂಡು ಅವರು ಎಂಟ್ರೆನ್ಸ್ ಎಕ್ಸಾಮ್ ಬುಕ್ಸ್ ಎಲ್ಲ ಕೊಟ್ಟಿದ್ರು, ಪಾಪ ಸಪೋರ್ಟ್ ಮಾಡ್ಕೊಟ್ಟಿದ್ರು. ಸ್ಟಡಿಂಗ್ ಮಾಡ್ತಾ ಇದ್ದೆ. ಇಲ್ಲಿ ಮದ್ವೆಗೆ ನಾನ್ ಆಗಲ್ಲ ಮದ್ವೆ ಅಂತ ಹೇಳಿದ್ದೆ. ಬಟ್ ಅವಾಗಿನ ಕಾಲದಲ್ಲಿ ಕೇಳ್ತಾ ಇರ್ಲಿಲ್ಲ, 1987. ಸೊ ಕರ್ಕೊಂಡೋಗಿ ಮದ್ವೆ ಮಾಡಿದ್ರು. ಮದ್ವೆ ಮಾಡಿದ್ಮೇಲೆ ಇಟ್ ವಾಸ್ ಎ ಕಂಪ್ಲೀಟ್ ಚಾಪ್ಟರ್ ಶಿಫ್ಟ್ ಆಗೋಯ್ತಾ? ಎಲ್ಲ ಶಿಫ್ಟ್ ಅಂದ್ರೆ ಮನೆ ಬಿಟ್ಟು ಹೊರಗಡೆ ಹೋಗೋಂಗೆ ಇಲ್ಲ, ಆ ತರ ಲೈಫ್ ಚೇಂಜ್ ಆಗೋಯ್ತು. ನೋಡಿ, ಜೀವನ ಹಂಗೇನೇನೆ, ನಾವ್ ಅನ್ಕೊಂಡಂಗೆ ಇರಲ್ಲ. ಕಾಲೇಜ್ ಮುಗಿದ ತಕ್ಷಣ ಏನೋ ಮಾಡ್ಬೇಕು, ಎಷ್ಟೋ ಆಸೆಗಳನ್ನ ಹೊತ್ತಿರ್ತೀವಿ. ಈ ಮದುವೆ ಅನ್ನೋದು ಬಂದು ಎಲ್ಲವನ್ನು ಕ್ಲೋಸ್ ಮಾಡ್ಬಿಡುತ್ತೆ. ಆ ತಿರ್ಗಾ ಓಪನ್ ಮಾಡ್ಕೊಳಕ್ ಎಷ್ಟೋ ದಿನಗಳು ಬೇಕಾಗುತ್ತೆ, ಕೆಲವ್ರಿಗೆ ಎಷ್ಟೋ ವರ್ಷ ಬೇಕಾಗುತ್ತೆ, ಕೆಲವ್ರಿಗೆ ಓಪನ್ ಆಗಿಲ್ಲ ಇಲ್ಲಿ ತನಕ. ಇಲ್ಲ, ಯಾಕಂದ್ರೆ ಕಾಲೇಜಲ್ಲಿ ಅಥ್ಲೆಟಿಕ್ಸ್, ವಿಮೆನ್ಸ್ ಕ್ರಿಕೆಟ್ ಆಡಿದೀವಿ. ಅವಾಗ ನಮ್ ಬ್ಯಾಚ್ ಫಸ್ಟ್ ಇಂಟರ್ ಕಾಲೇಜ್ ಬ್ಯಾಚ್ ಆಡಿದ್ದು ವಿಮೆನ್ಸ್ ಕ್ರಿಕೆಟ್. ಇವಾಗ ವಿಮೆನ್ಸ್ ಕ್ರಿಕೆಟ್ ಎಲ್ಲಿವರೆಗೂ ಮುಟ್ಟಿದೆ, ನಮ್ದು ಅವಾಗ ಆಡಿದ್ದು. ಸೊ ಆ ಫೀಲ್ಡ್ ಇಂದ ಅಂದ್ರೆ ಔಟ್ಡೋರ್ಸ್ ಅಲ್ಲಿ ಇದ್ದಿದ್ದವಳು ಒಮ್ಮೆ ಹೋಗಿ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಹಿರೇ ಸೊಸೆ. ಸೊ ಅಡ್ಗೆ ಬರ್ತಿರ್ಲಿಲ್ಲ. ಅಡಿಗೆ ಮಾತ್ರ ಅಮ್ಮ ಹೇಳ್ಕೊಟ್ಟಿಲ್ಲ, ಅಮ್ಮ ಮಾಡು ಅಂತ ಇದ್ರು. ಇಲ್ಲ ನನ್ ಸೊಕ್ಕು ಎಷ್ಟವಾಗ ಅಡ್ಗೆ ಹಾಲು ಇಟ್ಕೊಂತೀನಿ ಹೋಗು ಅಂತಿದ್ದೆ. ಅದೆಲ್ಲ ಅವಾಗ ಅಂದಿರೋ ಮಾತುಗಳು ಇವಾಗ ಅನ್ಸುತ್ತೆ. ಮಾಡ್ಲೇಬೇಕಾಗ್ತಿತ್ತು, ಕಲಿಬೇಕಾಗ್ತಿತ್ತು, ಕಲಿಯೋ ಸಮಯ ಕಲಿಯಕ್ಕಾಗ್ಲಿಲ್ಲ. ಇಲ್ಲ, ಕಲ್ತ್ವಿ, ಆಮೇಲೆ ಮಾಡಿದ್ವಿ. ಬಟ್ ಏನ್ ಅನ್ಸ್ಬಿಡ್ತು ಅಂದ್ರೆ, ಯಾವಾಗಿದ್ರು ಏನಾಯ್ತು ಮಾಡಲ್ಲ ಅಂತ ಯಾವಾಗಿದ್ರು ಹೇಳ್ಬೇಡಿ, ಯಾಕಂದ್ರೆ ಕೊನೆಗೆ ಅದನ್ನೇ ಮಾಡ್ಬೇಕಾಗತ್ತೆ. ಸೊ ಬಟ್ ಡೇ ಮಾರ್ನಿಂಗ್ ಟು ನೈಟ್, ಮಾರ್ನಿಂಗ್ 6:30-7 ಶುರು ಆದ್ರೆ ನೈಟ್ 1:30 ವರ್ಗೂ ಅದೇ ಕೆಲಸ ನಂದು ಫಾರ್ ಏಜಸ್. ಬಟ್ ನಿಮ್ಗೇನು ಒಂದ್ ವಿಷನ್ ಇಲ್ಲ ಕಾಲೇಜ್ ಓದ್ಬೇಕಂದ್ರೆ, ನಾನು ಇದೇ ಆಗ್ಬೇಕು ಅಂತ ಏನಿರ್ಲಿಲ್ಲ? ಹೇಳಿದ್ರು ಅದ್ ಬೇಡ, ಅದಾಗ್ಲಿಲ್ಲ, ಇದಾಗ್ಲಿ, ಏನು ವಿಷನ್ ಇಲ್ಲ? ಇಲ್ಲ, ನಂದು ಸ್ಪೋರ್ಟ್ಸ್ ಅಲ್ಲಿ ಇತ್ತು. ನನ್ಗೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ. ಅದು ಹಂಗೂ ಹಿಂಗೂ ಧಾರವಾಡಲ್ಲಿ ಇದ್ದಾಗ ಜಗಳಾಡ್ಕೊಂಡು ಭರತನಾಟ್ಯಂ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅದು ಟ್ರಾನ್ಸ್ಫರಬಲ್ ಜಾಬ್ಸ್ ನಮ್ ತಂದೆದಲ್ವಾ, ಹಿಂಗಾಗಿ ಎಲ್ಲೋದ್ರು ಕಟ್ ಆಗ್ತಾ ಇತ್ತು. ನಂದಿತ್ತು ಸ್ಪೋರ್ಟ್ಸ್ ಅದೇ ನಂದು ಒಂದ್ ಆಸೆ ಇತ್ತು, ಇಂಡಿಯಾ ರೆಪ್ರೆಸೆಂಟ್ ಮಾಡ್ಬೇಕು, ಇಂಡಿಯಾ ಫ್ಲಾಗ್ ತಗೊಂಡು ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಅದ್ ಸ್ಪೋರ್ಟ್ಸ್ ಅಲ್ಲಿ ಅಂತ ಸ್ವಲ್ಪ ಇತ್ತು, ಬಟ್ ಅದ್ ಹೇಗ್ ಸಾಧಿಸ್ಬೇಕು, ನಮ್ಗೆ ಸಪೋರ್ಟ್ ಸಿಸ್ಟಮ್ ಇರ್ಲಿಲ್ಲ, ಮೆಂಟೋರ್ಶಿಪ್ ಇರ್ಲಿಲ್ಲ. ಏನೋ ಆಸೆ ಇತ್ತು ಮಾಡ್ಬೇಕು, ಮನೇಲಿ ಬಿಡಲ್ಲ. ಸ್ವಲ್ಪ ಮಾಡಿದ್ದು ಏನೈತಿ ನಮ್ ಭಾಷೆಯಲ್ಲಿ ಕಳುಲೆ ಮಾಡ್ತಿದ್ವಿ. ಸೊ ಅದು ಇಟ್ ವಾಸ್ ರ್ಯಾಂಡಮ್. ಒಮ್ಮೆ ಮದ್ವೆ ಆದ್ಮೇಲೆ ನಮ್ದು ಸಿಸ್ಟಮ್ ಹೆಂಗಂದ್ರೆ, ಸೊಸೈಟಿ ಹೆಂಗಿತ್ತು, ಮದ್ವೆ ಆದ ತಕ್ಷಣ ಏನಿದ್ರು ಗಂಡನ ಮನೇಲಿ ಏನಿರತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಸೊ ಅದನ್ನ ಫಾರ್ ನಂಬರ್ ಆಫ್ ಇಯರ್ಸ್ 20. ಸೊ ನನ್ಗೆ ಗೊತ್ತಿಲ್ಲ. ಆಮೇಲೆ ಸೋದರ ಮಾವನ್ ಮಗ ಮದ್ವೆ ಆಗಿದ್ದು, ಅಂದ್ರೆ ಅವಾಗ ಅತ್ತೆ ಮಾಮ ಅಂತೀವಿ, ಅವ್ರ ಮನೆಗೆ ಹೋದೆ. ವರ್ಷಕ್ಕೆ 3 ತಿಂಗಳ ರಜೆ ಅವ್ರ ಮನೆಯಲ್ಲೇ ಇರ್ತಾ ಇದ್ದೆ. ಸೊ ಫಾರ್ ಮೀ ನನ್ಗೆ ಏನೋ ಬೇರೆ ಕಡೆ ಹೋದೆ ಅಂತ ಬರ್ಲೇ ಇಲ್ಲ. ಸೊ ಆದ್ರೆ ಹೋಗಿ ಒಂದು 3 ತಿಂಗಳು ಆದ್ಮೇಲೆ ಗೊತ್ತಾಯ್ತು, ರಜೆಗೆ ಹೋಗೋ ಪ್ರತಿಭಾ ಬೇರೆ, ಸೊಸೆ ಪ್ರತಿಭಾ ಬೇರೆ ಅಂತ. ಸೊ ಅಲ್ಲಿ ಫಸ್ಟ್ ಟೈಮ್ ನಾನು ಹೋಗಿ ಮನೇಲಿ ಇದ್ದಾಗ ನಮ್ಮ ಅತ್ತೆ ಜೋಳದ ಹಿಟ್ಟು ಕೊಟ್ಬಿಟ್ಟು, ನಾವ್ ಹೊರಗಡೆ ಹೋಗಿ ಬರ್ತೀವಿ, ರೊಟ್ಟಿ ಮಾಡಿಡು ಅಂದ್ರು. ಅವ್ರು ಹೋದ್ರು, ನನ್ ಕಣ್ಣಲ್ಲಿ ಹಿಂಗೆ ನೀರು. ನಮ್ಮ ಅಮ್ಮ ಕಲ್ಸ್ಕೊಟ್ಟಿದ್ರು, ತಟ್ಟಕ್ ಕಲ್ಸ್ಕೊಟ್ಟಿದ್ರು. ಆದ್ರೆ ಅದನ್ನ ಜೋಳದ ರೊಟ್ಟಿ ಕಲ್ಸೋದೇ ಇಂಪಾರ್ಟೆಂಟ್. ಒಂದೊಂದು ಅಡಿಗೆಗಳು ಒಂದೊಂದರ. ಸೊ ಅದನ್ನ ಮಾಡ್ದೆ, ಹೆಂಗೋ ನಮ್ಮ ಅಮ್ಮ ಮಾಡ್ತಾ ಇರೋದ್ ನೋಡಿದ್ದೆ. ಸೊ ನೋಡಿ ಕಲ್ತಿದ್ದು, ಸ್ವಲ್ಪ ಟ್ರೈ ಮಾಡ್ದೆ. ಫಸ್ಟ್ ಟೈಮ್ ಮಾಡ್ದಾಗ ಎಲ್ಲ ಸೀಳ್ ಬಂತು. ಹಿಂಗೆ ನೋಡಿದೆ, ಯಾರೆಲ್ಲ ತಗೊಂಡೋಗಿ ಡಸ್ಟ್ಬಿನ್ ಅಲ್ಲಿ ಹಾಕಿದ್ವಿ. ಒಂದ್ 5 ರೊಟ್ಟಿ ಡಸ್ಟ್ಬಿನ್ ಅಲ್ಲಿ ಹಾಕಿರ್ಬೇಕು, ಯಾರಿಗೂ ಗೊತ್ತಿಲ್ಲ. ಬಟ್ ಆಮೇಲೆ ಸಣ್ಣಕ್ಕೆ ಕಲಿಯಕ್ ಶುರು ಮಾಡಿದೆ ಅಷ್ಟೇ. ಫಸ್ಟ್ ತಪ್ಪುಗಳು ಸ್ವಲ್ಪ ಆಗುತ್ತೆ, ಅದನ್ನ ಸರಿ ಮಾಡಿ ಕಲ್ತ್ಕೊಳ್ಳೋ ನಿಟ್ಟಲ್ಲಿ ಅದ್ರ ಹಿಂದೆ ಬಿದ್ರೆ ಒಂದು ದಿನಕ್ಕೆ 200 ರೊಟ್ಟಿ ಬಡಿತಾ ಇದ್ದೆ ನಾನು ಅವಾಗ. ನಾನ್ ಕಲ್ತೆ. ಆಮೇಲೆ ಫಸ್ಟ್ ಟೈಮ್ ಕಾಳು ಪಲ್ಯ ಮಾಡಿದಾಗ, ನೀವು ಅಡ್ಗೆ ಗೊತ್ತು ಅಲ್ವಾ, ನಾವು ಕಾಳು ಪಲ್ಯ ಹಂಗೆ ಕುದಿಯಕ್ಕೆ ಇಟ್ಟೆಲ್ಲ ಉಪ್ಪು ಖಾರ ಹಾಕ್ಬಿಟ್ಟಿದೆ, ಕಾಳೇ ಕುದಿತಾ ಇಲ್ಲ. ಅದು ಎಷ್ಟೊತ್ತಾದ್ರೂ ಕುದಿತಾ ಇಲ್ಲ. ಯಾಕೆ ಕುದಿತಾ ಇಲ್ಲ? ಎಷ್ಟ್ ಸಲ ಹತ್ತಿದೀನಿ, ಚೌಳಿಕಾಯಿ ಪಲ್ಯ ಮಾಡ್ಬೇಕಾದ್ರೆ ಹತ್ತಿದೀನಿ. ಫಸ್ಟ್ ಟೈಮ್ ಮದ್ವೆ ಆದ ತಕ್ಷಣ ಆಲ್ಮಟ್ಟಿ ಡ್ಯಾಮ್ ಸೈಟ್ ಅಲ್ಲಿ ಇದ್ರು ಹಸ್ಬೆಂಡ್. ಅಲ್ಲಿ ಒಂದ್ 4 ತಿಂಗಳಾದ್ಮೇಲೆ ಕರ್ಕೊಂಡು ಹೋಗಿದ್ರು. ನಮ್ಮ ಅಮ್ಮನ ಮನೇಲಿ ರೈಸ್ ನ ಕುಕ್ಕರ್ ಅಲ್ಲಿ ಮಾಡಿ ಅಭ್ಯಾಸ. ಪಾತ್ರೆಯಲ್ಲಿ ಮಾಡ್ಬೇಕು. ಅವಾಗ ಬತ್ತಿ ಸ್ಟೋವ್, ಅಲ್ಲಿ ಗ್ಯಾಸ್ ಇರ್ಲಿಲ್ಲ. ಇವಾಗ ಲೋನ್ ಅಲ್ಲ ಸ್ಟೇಯಿಂಗ್ ದೇರ್ ಅಂತ, ಬತ್ತಿ ಸ್ಟೋವ್ ಹಂಗೂ ಹಿಂಗೂ ಕಲ್ತ್ಬಿಟ್ಟು ಹತ್ಬಿಟ್ಟು ಸ್ಟೀಲ್ ಪಾತ್ರೆಯಲ್ಲಿ ಅನ್ನ ಇಟ್ಬಿಟ್ಟೆ. ಅದು ಪೂರ್ತಿ ಹೊತ್ಕೊಂಡ್ಬಿಟ್ಟಿತ್ತು. ಆಫೀಸಿಂದ ಬಂದ್ರು, ಅಳ್ಕೊಂಡ್ ಕುತ್ಕೊಂಡಿದ್ದೆ. ಏನಾಯ್ತು ಅಂದ್ರು, ಅನ್ನ ಹೊತ್ಬಿಟ್ಟಿದೆ ಅಂದೆ. ಸಿನಿಮಾ ನೋಡ್ದಂಗ ಆಗ್ತಿದ್ಯಾ? ಸಿನಿಮಾ ಅಲ್ಲ ರೀ, ಸಿನಿಮಾಲ್ ಮಾಡಿರೋದು ಇವೆಲ್ಲ ನಿಜ ಜೀವನದ ಕಥೆಗಳನ್ನೇ ತಗೊಂಡು ಸಿನಿಮಾದಲ್ಲಿ ಮಾಡೋದು. ತುಂಬಾ ಜನ ಅನ್ಕೊಳ್ತಾರೆ ಸಿನಿಮಾದಲ್ಲಿ ಹೇಳ್ದಂಗೆ ಹೇಳ್ತಾ ಇದಾರೆ ಅಂತ. ಇವೆಲ್ಲ ನಿಜ ಜೀವನದಲ್ಲಿ ಆಗಿರುವಂತದ್ದು, ಅದನ್ನೇ ಸಿನಿಮಾದಲ್ಲಿ ತಗೊಂಡು ಒಂದು ಕ್ಲಿಪ್ ಹಾಕಿ ಮಾಡಿರ್ತಾರೆ ಅಷ್ಟೇನೆ. ಓಕೆ, ಆಮೇಲೆ ಬೇರೆ ಊಟ ತರಿಸ್ಕೊಂಡ್ರ? ಇಲ್ಲ, ಆಲ್ಮಟ್ಟಿ ಡ್ಯಾಮ್ ಸೈಟ್ ಅಲ್ಲಿ ಹೋಟೆಲ್ ಇರ್ಲಿಲ್ಲ, ಏನಿಲ್ಲ. ಆದ್ರೆ ಇವ್ರಿಗೆ ನಮ್ಮ ಹಸ್ಬೆಂಡ್ ಅಡುಗೆ ಮಾಡ್ಬೋದು, ಚೆನ್ನಾಗಿ ಬರ್ತಿರ್ಲಿಲ್ಲ. ಬಟ್ ಅನ್ನ ಟೊಮೆಟೊ ಸಾರು ಮಾಡೋದು ಗೊತ್ತಿತ್ತು ಅವ್ರಿಗೆ. ಪಾತ್ರೆಯಲ್ಲಿ ಅನ್ನ ಹೇಗ್ ಮಾಡೋದು ಅಂತ
ಅವಾಗ ಹೇಳ್ಕೊಟ್ರು. ಓಕೆ. ಅವಾಗ ಹೇಳ್ಕೊಟ್ಮೇಲೆ ಒಂದು ಪಣ ತೊಟ್ಬಿಟ್ರು. ಆಮೇಲೆ ನಾನು ಕಿಚನ್ ಎಂಟರ್ ಆಗಲ್ಲ, ನಾನು ಮಾಡಲ್ಲ ಅಂತ. ಇವತ್ತಿನವರೆಗೂ ಏನೋ ಅಡಿಗೆ ಮಾಡಿಲ್ಲ ಅವರು. ಹೌದಾ? ಪಾಪ ಎಷ್ಟ್ ಕಷ್ಟ ಅನ್ಭವಿಸ್ತಾ ಇದಾರೋ ಏನೋ ಅವರು. ಇಲ್ಲ, ಅಷ್ಟ್ ಮಾಡ್ಕೊಡ್ತೀನಲ್ಲ. ಮಾಡ್ಕೊಡ್ತೀರಾ? ಕಾಲೇಜಲ್ಲಿ ಯಾವುದೇ ವಿಷನ್ ಇಲ್ದೆ ಮದ್ವೆನೋ ಆಗೋಯ್ತು. ಮದ್ವೆ ಆದ ಮೇಲೆ ವಿಷನ್ ಹೆಂಗ್ ಚೇಂಜ್ ಆಯ್ತು? ವಿಷನ್ ಸುಮಾರು ನನ್ ಮಗಳು ಹುಟ್ಟುವರೆಗೂ ಅಂತೂ ಐ ಲಾಸ್ಟ್ ಮೈ ಬೇಬಿ, ಫಸ್ಟ್ ಬೇಬಿ 7 months ಅಲ್ಲಿ ಹೋಯ್ತು. ಅಲ್ಲಿವರೆಗೂ ಐ ವಾಸ್ ಸೋ ಇನ್ನೋಸೆಂಟ್. ಪ್ರೆಗ್ನೆನ್ಸಿ ಅಂದ್ರೆ ಏನು ಅದು ನಂಗೆ ಗೊತ್ತಿರ್ಲಿಲ್ಲ. ಮಗು ಹೋದ್ಮೇಲೆ ಒಂದ್ ಸ್ವಲ್ಪ ನನ್ಗೆ ಐಡಿಯಾ ಬರಕ್ ಶುರು ಆಯ್ತು. ರೆಸ್ಪಾನ್ಸಿಬಲ್ ಲೈಫ್ ಇದು, ಸುಮ್ನೆ ರ್ಯಾಂಡಮ್ ಆಗಿ ಹೋಗ್ಬಾರ್ದು, ವಿಚಾರ ಮಾಡ್ಕೊಂಡ್ ಮಾಡ್ಬೇಕು ಅಂತ. ಅಲ್ಲಿಂದ ಕಲಿಯಕ್ ಶುರು ಮಾಡಿ ನನ್ ಮಗಳು ಹುಟ್ಟಿ ಅವಳು ಒಂದು 4 years ಇದ್ಲು. ಅಲ್ಲಿವರೆಗೂ ಇಟ್ ವಾಸ್ ಬರೇ ಅಡಿಗೆ ಮಾಡೋದು, ಮಗಳಿಗೆ ಊಟ ಮಾಡಿಸೋದು, ಬೇರೆಯವ್ರಿಗೆ ಬಡಿಸೋದು, ಕ್ಲೀನ್ ಮಾಡಿಸೋದು ಬಿಟ್ರೆ ಡೇ ಟು ನೈಟ್ ಏನು ರುಟೀನ್ ಇಲ್ಲ, ಅಷ್ಟೇ ನಂದು. ಬಟ್ ನನ್ ಮಕ್ಳು ಯಾವಾಗ ಸ್ಕೂಲ್ ಹೋಗಕ್ ಶುರು ಮಾಡಿದ್ಲಲ್ಲ, ನಂದು ಕ್ರಿಯೇಟಿವ್ ಎಲ್ಲ ಹೊರಗೆ ಬರಕ್ ಶುರು ಆಯ್ತು. ಅವಳಿಗೆ ಫ್ಯಾನ್ಸಿ ಡ್ರೆಸ್ ಅಲ್ಲಿ ಕಾಂಪಿಟೇಷನ್ ಮಾಡಿಸ್ಬೇಕು, ಅವಳಿಗೆ ಡಾನ್ಸ್ ಮಾಡಿಸ್ಬೇಕು, ಅದೆಲ್ಲ ಆಸೆ ಬರಕ್ ಶುರು ಆಯ್ತಲ್ಲ. ಅಲ್ಲಿಂದ ಸಣ್ಣದಾಗಿ ಚಿಗುರಕ್ ಶುರು ಆಯ್ತು ನಮ್ದು. ಅಂದ್ರೆ ತನ್ನ ಮಗಳನ್ನ ನಂತರನೇ ಮಾಡಬೇಕು ಅಥವಾ ನನಗಿನ್ನ ಚೆನ್ನಾಗಿ ಮಾಡಬೇಕು, ನಾನು ಏನು ಸಾಧನೆ ಮಾಡಿಲ್ವೋ ಅದನ್ನ ಮಕ್ಳ ಕೈಲಿ ಮಾಡಿಸ್ಬೇಕು ಅನ್ನೋ ಮನೋಭಾವನೆ ಯಾವಾಗ ಬೆಳೆಯಕ್ಕೆ ಶುರು ಆಗುತ್ತೋ ಅವಾಗ ಹೊಸ ಹೊಸ ಯೋಚನೆಗಳು ಹುಟ್ಟಕ್ ಶುರು ಆಗುತ್ತೆ. ಡಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಸ್ಪೋರ್ಟ್ಸ್ ಟೇಬಲ್ ಟೆನ್ನಿಸ್ ಅಂತ ಹಾಕಿದ್ದೆ. ಅವಾಗ 5 ವರ್ಷ 6 ವರ್ಷನೂ ಆಗಿರ್ಲಿಲ್ಲ ಫಸ್ಟ್ ಟೈಮ್. ಅಲ್ಲಿ ಟೇಬಲ್ ಟೆನ್ನಿಸ್ ಕರ್ಕೊಂಡು ಹೋಗಿ ಕುಂದರ್ಸ್ಕೊಂಡಾಗ ಅಲ್ಲಿ ಅದು ಮಹಾರಾಷ್ಟ್ರ ಮಂಡಲ್ ಅಂತ ಇತ್ತು. ಅಲ್ಲಿ ಬಹಳ 30-40 ಮಕ್ಳು ಬರ್ತಾ ಇದ್ರು. 2-3 ಟೇಬಲ್ ಇತ್ತು. ಹಿಂಗಾಗಿ ಮಕ್ಳನ್ನ ಕುಂದರ್ಸ್ಬಿಟ್ಟು ಒಬ್ಬರಾದ್ಮೇಲೆ ಒಬ್ಬರನ್ನ ಕೋಚ್ ಮಾಡಿಸ್ತಾ ಇದ್ರು. ನಾವ್ ಒಂದ್ ಸ್ವಲ್ಪ ದಿವಸ ಕುತ್ಕೊಂಡೆ. ಕೆಲವು ಮಕ್ಳು ಸುಮ್ನೆ ಕುತ್ಕೊಂಡು ಹರಟೆ ಹೊಡಿತಾ ಇದ್ರು. ಟೈಮ್ ವೇಸ್ಟ್ ಆಗ್ತಾ ಇದೆ ಮಕ್ಳದು ಅಂತ ನನ್ಗೇನೋ ಅದ್ ತಲೆಯಲ್ಲಿ. ಅದಕ್ಕೆ ಸುಮ್ನೆ ಕುತ್ಕೊಂಡಿದ್ದವ್ರ ಮಕ್ಳದು ಅದು ಒಂಥರ ಸ್ಟೇಜ್, ಆಮೇಲೆ ತೆಳಗಡೆ ಜಾಗ ಇತ್ತು. ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿ ಒಂದು ಐಡಿಯಾ ಕೊಟ್ಬಿಟ್ಟು ನಾಟಕ ಮಾಡಿ ಅಂತ ನಾಟಕ ಮಾಡಕ್ ಹಚ್ಚಕ್ ಶುರು ಮಾಡಿದೆ. ಸ್ವಲ್ಪ ಡಾನ್ಸ್ ಹುಬ್ಳಿಯಲ್ಲ. ಅದನ್ನ ನೋಡಿ ಅವರು, ಮೇಡಮ್ ಗಣೇಶ್ ಫೆಸ್ಟಿವಲ್ ಇಲ್ಲಿ ಗಣೇಶ ಇಡ್ತೀವಿ, ಬೇಕಾದ್ರೆ ಮಕ್ಳ ಕಡೆ ಪ್ರೋಗ್ರಾಮ್ ಮಾಡಿಸಿ ಅಂದ್ರು. ಸೊ ನನ್ಗೆ ತುಂಬಾ ಖುಷಿ ಆಗೋಯ್ತು. ಸಮಥಿಂಗ್ ಐ ಆಮ್ ಡೂಯಿಂಗ್ ಅಪಾರ್ಟ್. ಸುಮ್ನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಕ್ ನನ್ ಕೈಯಲ್ಲಿ ಆಗಲ್ಲ. ಇವತ್ತವರೆಗೂ ಸುಮ್ನೆ ಕುತ್ಕೊಳಕ್ ನನ್ ಕೈಯಲ್ಲಿ ಆಗಲ್ಲ. ಸೊ ಅಲ್ಲಿ ಮಕ್ಳು ಹಿಡ್ಕೊಂಡು ಮಾಡಿಸಿದೆ. ಫಸ್ಟ್ ಟೈಮ್ ಗಣೇಶ ಫೆಸ್ಟಿವಲ್ ಅಲ್ಲಿ ಒಂದು 3 hour ಪ್ರೋಗ್ರಾಮ್ ಮಾಡಿಸಿದೆ. ಫುಲ್ 3 hours ಫುಲ್ ಮಕ್ಳಿಗೆಲ್ಲ ಹೇಳಿಸಿ ಮಾಡಿಸಿ ಫುಲ್ ಹೋಸ್ಟಿಂಗು ನಾನೇ ಮಾಡಿದೆ. ಸೊ ಅದೊಂದು ನನ್ಗೆ ಹೋಸ್ಟಿಂಗ್ ಅಂದ್ರೆ ಕತೆ ಕಟ್ಟಬೇಕು. ಸೊ ನಾನು ಏನೇನ್ ಮಾಡಿದ್ನಿ ಎಲ್ಲ ಒಂದ್ ಕಥೆಯಲ್ಲಿ ಕಟ್ಬಿಟ್ಟು ಒಂದು ಸ್ಟೋರಿ ಕಂಟಿನ್ಯೂಷನ್ ಆಗಿ ಮಾಡಿದೆ. ಮೈ ಫಸ್ಟ್ ಸಕ್ಸಸ್ ಅಂತ ಹೇಳ್ಬೇಕಂದ್ರೆ ಫುಲ್ ಹಾಲ್ ಎಷ್ಟು ಇಷ್ಟ ಆಗೋಯ್ತು ಅಂದ್ರೆ ಎಲ್ಲರೂ, ಮೇಡಮ್ ನ್ಯೂ ಇಯರ್ಗೂ ಒಂದು ಪ್ರೋಗ್ರಾಮ್ ಮಾಡ್ಕೊಡಿ ಅಂತಂದ್ರು. ಸೊ ನಂದು ಮನೇಲಿ ಹೇಳ್ತಿರ್ಲಿಲ್ಲ, ನಮ್ಮ ಹಸ್ಬೆಂಡಿಗೆ ಗೊತ್ತಿರ್ತಿತ್ತು, ನಮ್ಮ ಮನೆ ಅತ್ತೆ ಮಾವಾಗ ಗೊತ್ತಿರ್ತಿರ್ಲಿಲ್ಲ ನಾ ಇದನ್ನೆಲ್ಲ ಮಾಡ್ತೀನಿ ಅಂತ. ಬಟ್ ಈ ತರ ಕ್ಯೂರೇಟ್ ಮಾಡಿ ಪ್ರೋಗ್ರಾಮ್ ಮಕ್ಳ ಹತ್ರ ಕಲ್ಸ್ಬಿಟ್ಟು ಆ ಮಕ್ಳಿಗೂ ತುಂಬಾ ಆಸೆ, ನಾವು ಏನೋ ಬೇರೆ ಮಾಡ್ತಾ ಇದೀವಿ ಅಂತ. ಇಲ್ಲ, ಮಕ್ಳಿಗೆಲ್ಲ ಏನ್ ಗೊತ್ತಾರೆ, ಅವ್ರಿಗೆಲ್ಲ ಹೇಳ್ಕೊಡೋರು ಸಿಗ್ಬೇಕು, ಕಲ್ಸೋರು ಸಿಗ್ಬೇಕು. ಸೊ ಅದು ಕಡಿಮೆ ಆಗ್ತಾ ಇದೆ ಇವಾಗ. ಎಲ್ಲ ಇವಾಗ ಬೇರೆ ಬೇರೆ ತರ ಆಯಾಮಗಳು ಪಡ್ಕೊಂಡ್ಬಿಟ್ಟಿದೆ. ಅವಾಗ ನಿಮ್ಮಂತವರೇ ಬೇಕಿತ್ತು. ಇವಾಗ ಯಾರ ಅವಶ್ಯಕತೆನೂ ಇಲ್ಲ, ಇದೊಂದೇ ಸಾಕು. ಅದು ಬಹಳ ಕಷ್ಟ ಆಗ್ಬಿಟ್ಟಿದೆ ಈಗ ಅಲ್ಲ. ಬಟ್ ಅಲ್ಲಿ ಒಂಥರ ಜನ ನೋಡಕ್ ಶುರು ಮಾಡಿ ನಮ್ಗೆ ನಮ್ ಕಲ್ಚರಲ್ ಇವೆಂಟ್ಸ್ ಇದೆ ಬನ್ನಿ ಅನ್ನಕ್ ಶುರು ಮಾಡಿದ್ರು. ಮನೇಲಿ ಹೇಳೋಂಗಿಲ್ಲ. ಅದಕ್ಕೆ ನನ್ ಮಗಳ ಪೂಜಾದ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನನ್ ಮಗ ಚಿಕ್ಕವನಿದ್ದ, ಅವ್ನ ಮಗಳನ್ನ ಕರ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಅವಳ ಫ್ರಂಟ್ ಸ್ಟೇಜ್ ಮುಂದೆ ಕುಂದಿಸ್ಕೊಂಡು ಸುಮ್ನೆ ಕುತ್ಕೊಂತ ಹೇಳಿ ಆಂಕರಿಂಗು ಮಾಡ್ತಾ ಇದ್ದೆ. ಅದು ಅಲ್ಲಿ ಹುಬ್ಳಿಯಲ್ಲಿ ಇಂಗ್ಲಿಷ್, ಕನ್ನಡ, ಹಿಂದಿ ಮೂರು ಬಂದ್ಬಿಡತ್ತೆ. 3 ಉಪಯೋಗಿಸಿ ಮಾಡ್ತಾ ಇದ್ದೆ. ಅದು ಎಲ್ಲಿಂದ ಮಾತು ಹೋಯ್ತು ಅಂದ್ರೆ ಹುಬ್ಳಿ ಏರ್ಪೋರ್ಟ್ ಇನಾಗ್ರೇಷನ್ ಟೈಮ್ ಅಲ್ಲಿ ಹಿಂಗ್ ಹೋಗ್ಬಿಡ್ತು ಅಂದ್ರೆ ಪ್ರತಿಭಾ ಅನ್ನೋರು ಚೆನ್ನಾಗಿ ಮಾಡ್ತಾರೆ ಅಂತ ಅವ್ರು ಎಲ್ಲಿಂದ ಅಡ್ರೆಸ್ ಕೇಳ್ಕೊಂಡ್ಬಿಟ್ಟು ಮನೆಗ್ ಬಂದ್ಬಿಟ್ಟಿದ್ದಾರೆ, ನಮ್ಮ ಇನಾಗ್ರೇಷನ್ ಹೋಸ್ಟಿಂಗ್ ಮಾಡಿ ಅಂತ. ಮನೇಲಿ ಗೊತ್ತೇ ಇಲ್ಲ ನಾನು ಅದ್ ಮಾಡ್ತೀನಿ ಅಂತ. ನಾನ್ ನೋಡಿದ್ರೆ ಕಿಚನ್ ಅಲ್ಲಿ ಹೊರಗಡೆ ಬಂದು ನಮ್ಮ ಮಾವನ ಹತ್ರ ಕೇಳಿದ್ರಂತೆ, ನಮ್ಮ ಯಾರ ನೀವು ಅಡ್ರೆಸ್ ತಪ್ಪ ಬಂದಿದ್ರಿ, ಇಲ್ಲಿ ಯಾರು ಇರಂಗಿಲ್ಲ ಹಂಗೆ ಅಂತ ಹೇಳಿರ್ಬೇಕು ಅವ್ರ ಅಲ್ಲ. ಅದ್ ಏನ್ ಹೇಳಿದ್ರೋ ಗೊತ್ತಿಲ್ಲ. ಅವ್ರು ಹೋದ್ಮೇಲೆ ನಂದು ಟೈಪ್ ಎಲ್ಲ ಚೇಂಜ್ ಆಯ್ತು. ಮನೆ ಬಿಟ್ಟು ಹೊರಗಡೆ ಹೋಗೋಂಗೆ ಇಲ್ಲ. ಹೌದಾ? ಬೈದ್ರಾಗ ಮನೇಲಿ ಸ್ಟಾಪ್ ಮಾಡ್ಬಿಟ್ರು, ಮನೆ ಬಿಟ್ಟು ಹೊರಗಡೆ ಹೋಗೋದೇ ಸ್ಟಾಪ್ ಮಾಡ್ಬಿಟ್ರು, ಮನೇಲಿ ಇದ್ ಬಿಡು ಅಂತಂದ್ರು. ಮತ್ತೆ ಹಿಂಗೆಲ್ಲ ಆಡ್ಸಿರ ಹೆಂಗ್ ಮಾಡ್ತಾರೆ ನೋಡಿ, ಹೆಂಗೆ ಲೈಫ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಅವ್ರವ್ರ ಲೈಫ್ಗಳನ್ನ ಯಾರ್ಯಾರ್ದೋ ತಡೆ ಗೋಡೆಗಳವೆಲ್ಲನೂ ಇದು ಮಾಡಬಾರ್ದು, ಇದು ಮಾಡಬೇಕು, ಏನೋ ಒಂದು ಮಾಡ್ತಾ ಇದಾರೆ ಅಂದ್ರೆ ಒಂದು ತಡೆಗೋಡೆ ಬೇಡ, ಇದು ಹೆಣ್ಮಕ್ಳಿಗಲ್ಲ, ಇದು ಹೆಣ್ಮಕ್ಳಿಗೆ ಸೀಮಿತವಾಗಿಲ್ಲ ಅಂತ ಮಕ್ಳಿಗೆ ಹೇಳ್ಕೊಡ್ಬೇಕು ಅಂತ ಹೋಗ್ತಾರೆ. ಮನೆಯವ್ರಿಗೆಲ್ಲ ಗೊತ್ತಾಗುತ್ತೆ, ಅಯ್ಯೋ ಇವಳೇನಪ್ಪ ಆಂಕರಿಂಗೆಲ್ಲ ಮಾಡ್ತಾ ಇದ್ದಾಳೆ, ಮದುವೆ ಮಾಡ್ಕೊಂಡು ಮನೇಲಿರಂದ್ರೆ ಇದ್ಯಾನ್ರಿ ಇದೆಲ್ಲ ನಮ್ಗೆ ಹೋಗಂಗಿಲ್ರಿ ಅಂತ ಮಾವ ಅವರು ಗೋಡೆ ಕಟ್ತಾರೆ. ಎಸ್,
ಗೋಡೆ ಹೊಡೆದಿದೆ ಹಾಗೆ. ಬೇಜಾರ್ ಮಾಡ್ಕೊಂಡಾಗ ನಮ್ಮ ಹಸ್ಬೆಂಡ್ ಒಂದ್ ಮಾತು ಹೇಳಿದ್ರು, ನಮ್ದು ಟ್ರಾನ್ಸ್ಫರಬಲ್ ಜಾಬ್, ಇಲ್ಲಿ ಇರೋ ತನಕ ಅವ್ರದ್ದು ಹೆಂಗಿರತ್ತೆ ಅದು ಆ ತರ ಇರ್ರಿ ಅಂತ. ನಾನ್ ನೀವು ಆಮೇಲೆ ಹೊರಗಡೆ ಹೋದಾಗ ನೀವ್ ಏನ್ ಬೇಕು ಮಾಡ್ಕೊ ಅಂತ ಅಂದ್ರು. ಸೊ ಮ್ಯಾನೇಜ್ಡ್. ಆಮೇಲೆ ಬೆಂಗಳೂರಿಗೆ ಬಂದ್ಮೇಲೆ ಸಣ್ಣದಾಗಿ ಶುರು ಆಯ್ತು. ಬಟ್ ಡಾನ್ಸ್ ಮಾಡೋದು ನಮ್ಮ ಹಸ್ಬೆಂಡ್ಗೂ ಇಷ್ಟ ಇರ್ಲಿಲ್ಲ. ಈ ಮಾತಾಡೋದೆಲ್ಲ ಪರವಾಗಿಲ್ಲ, ಬಟ್ ಡಾನ್ಸಿಂಗ್ ಇಷ್ಟ ಇರ್ಲಿಲ್ಲ. ಬಟ್ ನಿಮ್ಗೆ ಇಷ್ಟ ಆಯ್ತು? ತುಂಬಾ ಪ್ರೀತಿ. ಯಾರ್ಯಾರು ಏನ್ ಇಷ್ಟನೋ ಅವರ ಆಸೆಗಳ ಕನಸನ್ನ ಅವ್ರು ಹೃದಿಸ್ಕೋಬೇಕು ಅದನ್ನ. ಎಸ್, ನನ್ನ ಆಸೆ ಇದು ನನ್ನ ಕನಸಿದು, ಇವತ್ತು ನಾನು ಸಕ್ಸಸ್. ಅದು ಹೆಂಗಿರುತ್ತೆ ಗೊತ್ತಾ ಸರ್, ಅದು ನಾನು ತುಂಬಾ ಜನ ಒಂದ್ ಪ್ರತಿಭಾ ಒಂದು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಜನ ನಾನು ಈ ಸಿನಿಮಾದ ಹುಡುಗರುಗಳನ್ನ ನೋಡಿದ್ದೀನಿ, ಹುಡುಗರುಗಳನ್ನ. ಅವರು ತುಂಬಾ ಚೆನ್ನಾಗಿ ಟಿವಿಲೆಲ್ಲ ಸಕ್ಸಸ್ ಆಗಿರೋರು ಇದ್ರು, ನನ್ನ ಫ್ರೆಂಡ್ಗಳು ತುಂಬಾ ಜನ. ಅವ್ರ ಆಸೆ ಏನ್ ಗೊತ್ತಾ ಸರ್, ಟಿವಿ ಅಲ್ಲ ಸರ್, ನನ್ನ ಲೈಫಲ್ಲಿ ಒಂದು ಸಿನಿಮಾ ಮಾಡ್ಬೇಕು ಸರ್. ಹೌದು. ಕಲ್ದೆಲ್ಲೋ ಬೇಡ್ರೋ, ಸಕ್ಸಸ್ ಆಗಲ್ಲಪ್ಪ, ಇಲ್ಲೆಲ್ಲ ಸಕ್ಸಸ್ ಆಗಿದ್ದೀರಾ, ಒಳ್ಳೆ ಸ್ಯಾಲ್ರಿ ಬರ್ತಾ ಇದೆ. ನೋ, ಇಲ್ಲ ಸರ್, ನಾವು ಊರೆಲ್ಲ ಬಿಟ್ಟು ಬಂದಿದ್ದು ಏನಕ್ಕೆ ಸರ್? ಎಲ್ಲ ತಮಿಳವರು ತುಂಬಾ ಜನ ಗೊತ್ತಿದೆ, ಊರೆಲ್ಲ ಬಿಟ್ಟು ಬಂದಿದ್ದು ಏನಕ್ಕೆ ಸರ್? ಒಂದು ಸಿನಿಮಾ ಮಾಡ್ಬೇಕು ಸರ್. ಆ ತರ ಆ ಆಸೆ ತೀರ್ಸ್ಕೊಳಕ್ ಅವರು ಏನನ್ನು ಬೇಕಾದ್ರೂ ಬಿಡಕ್ ತಯಾರಿರ್ತಾರೆ. ಅದು ನಿಜ. ನಾವು ಅದನ್ನೇ ಹೇಳಕ್ ಹೊರಟಿರೋದು. ಇವಾಗ ನಾನು ಮೊನ್ನೆ ಯಾರೋ ಒಬ್ಬರನ್ನ ಮಾತಾಡಿಸ್ತಾ ಇದ್ವಿ, ಏನು ನೀವು ಏನ್ ಮಾಡ್ಬೇಕು ಅಂತಿದ್ರಿ, ಏನಾದ್ರಿ ಅಂತ. ಸಾರ್ MBA ಮಾಡ್ತಾ ಇದೀನಿ ಸರ್, ಇದು ಯಾರಿಗೆ ಇಷ್ಟ ಆಯ್ತು ಸರ್? ನಾನು ಡ್ಯಾನ್ಸರ್ ಆಗ್ಬೇಕಾಗಿ ಸರ್. ಅಲ್ಲ ಹುಡುಗಿ ಶೇಷಾದ್ರಿ ಸಿಕ್ ಮಾತಾಡಿದಾಗ ಅಂದ್ರೆ ಡ್ಯಾನ್ಸ್ ತಾನೆ ಇವಾಗ್ಲೂ ಮಾಡು, ಯಾರು ಬೇಡ ಅಂತಾನೆ, MBA ಮಾಡ್ಕೋ, ಸಾಯಂಕಾಲದ ವಾರಕ್ಕೆ 3 ದಿನ ಕ್ಲಾಸ್ ಎಲ್ಲ ಇದೆ, ನೀನ್ ಯಾಕೆ ಮಾಡ್ತಾ ಇಲ್ಲ ಅಂದ್ವೆ. ಇಷ್ಟ ಹೇಳಿದ ಹುಡುಗಿ ಅಲ್ಲ, ಏನು ಹೇಳಿಲ್ಲ, ಅಷ್ಟೇ ಮುಗೀತು. ಅಂದ್ರೆ ಅವರ ಆಸೆಗಳನ್ನ ಅವರೇ ಕೊನೆ ಪಡಿಸ್ಕೊಂಡ್ಬಿಡ್ತಾರೆ. ಇವಾಗ ಮನೆಯವ್ರದ್ದು ಏನೋ ಆಸೆ ಇರುತ್ತೆ, ಓದ್ಬೇಕು, ನೀನು ಓದಮ್ಮ, ಓದಾಗಿರೋ ಟೈಮಲ್ಲಿ ಇರುತ್ತೆ, ವೀಕ್ಲಿ 1 ದಿನ ಕ್ಲಾಸ್ ಇರುತ್ತೆ, ವೀಕ್ಲಿ 2 ದಿನ ಕ್ಲಾಸ್ ಇರುತ್ತೆ, ನೀನ್ ಕಲಿಯಕ್ಕೆ ಇವಾಗ ಸಾಕಷ್ಟು ಅವಕಾಶಗಳಿದೆ. ಇಲ್ಲ, ಈಗ ಏನ್ ಮಾಡ್ತಾರೆ ಗೊತ್ತಾ, ನಾನು ಇದನ್ನೇ ಮಾಡ್ತಾ ಇದ್ದೆ, ನಂಗೆ ಅವ್ರು ಬಿಡಲ್ಲ ಅಂತ ಬರೀ ಇನ್ನೊಬ್ರ ಮೇಲೆ ಬ್ಲೇಮ್ ಹಾಕ್ತಾ ಹೋಗ್ತಾ ಇದ್ದೆ. ಅಂದ್ರೆ ನನ್ಗೆ ಏನೇ ನಂದು ಫೇಲ್ಯೂರ್ ಆದ್ರೂ ಅವ್ರು ಬಿಡ್ತಾ ಇಲ್ಲ, ಅವ್ರು ಮಾಡಿಸ್ತಾ ಇಲ್ಲ ಅಂತ. ಅದನ್ನ ಇಷ್ಟು ವಯಸ್ಸು ಆದ್ಮೇಲೆ ನನ್ಗೆ ಅರ್ಥ ಆಗಿದೆ, ಅವ್ರದಲ್ಲ ತಪ್ಪು, ನಂದು ತಪ್ಪು. ಇದೇ ನಮಗೆ ಬೇಕಾಗಿರೋದು. ನಾವು ನಮ್ಮ ಕನಸುಗಳನ್ನ ಬೇರೆ ತಪ್ಪುಗಳು ಮಾಡ್ಬಿಡ್ತೀವಿ. ನಾನು ಇದಾಗ್ಬಿಡ್ತಿದ್ದೆ ಅಂತ ಬಿಡಿಸ್ಕೊಂಡು ಹೋಗ್ಬೇಕಾಯ್ತು ನೀನು. ಇಲ್ಲ, ಅದನ್ನ ಈ ಯಂಗ್ಸ್ಟರ್ಸ್ ಏನ್ ಹೇಳೋದ್ ಗೊತ್ತಾ, ನೀವು ಅವ್ರು ಬಿಡ್ತಾ ಇಲ್ಲ ಅಂತ ಹೇಳಿ ನೀವು ನಾನ್ ಎಲ್ಲಾ ಬಿಟ್ಬಿಟ್ಟು ಹೋಗ್ತೀನಿ ಅಂತಲ್ಲ, ಸ್ಮಾರ್ಟ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ. ಯಾಕಂದ್ರೆ ಯಾರ್ದೇ ಇದ್ರು ಕ್ಲೀನ್ ಶೀಟ್ ಆಫ್ ವೈಟ್ ಪೇಪರ್ ಇದ್ದಂಗೆ ಅದ್ರ ಮೇಲೆ ಏನ್ ಚಿತ್ರ ಬಿಡಿಸ್ಬೇಕೋ ನೀವು ಬಿಡಿಸಿ. ಅಂದ್ರೆ ನೀವು ಅದನ್ನ ಹೆಂಗ್ ಮ್ಯಾನ್ಯುಪ್ಲೇಟ್ ಮಾಡ್ಬೇಕಂದ್ರೆ ಅವರೇ ನೀವೇ ಹೋಗಿ ಅಂತ ಹೇಳೋರ್ ತನ ಮ್ಯಾನ್ಯುಪ್ಲೇಟ್ ಮಾಡಕ್ ಕಲಿಬೇಕು. ನೀವು ಆ ಆರ್ಟ್ ಕಲ್ತ್ರೆ ನೀವು ಫ್ಯಾಮಿಲಿನೂ ಜೊತೆ ಇರತ್ತೆ, ನಿಮ್ದು ಸಾಧನೆ ಮಾಡ್ಬೋದು. ಇದೇ ನಮಗ್ ಬೇಕಾಗಿದೆ. ಓಕೆ, ಈ ಜೀವನ ಶುರು ಆಯ್ತು, ಮಾವ ಬೇಡ ಅಂದ್ರು, ಹಸ್ಬೆಂಡ್ ಸಪೋರ್ಟ್ ಮಾಡಿದ್ರು, ಅವ್ರಿಗೂ ಡ್ಯಾನ್ಸ್ ಮಾಡೋದೆಲ್ಲ ಇಷ್ಟ ಇರ್ಲಿಲ್ಲ, ಕಥೆಯಲ್ಲಿ ನಿಂತ್ಕೊಳ್ತು. ಇದೆಲ್ಲ ಒಂದ್ ಸ್ವಲ್ಪ ಆ ಕಡೆ ಹೇಳೋಣ, ನಾನು ಸ್ವಲ್ಪ ಈ ಕಡೆ ಬಂದ್ಬಿಡ್ತೀನಿ. ಈ ಕಡೆನಲ್ಲಿ ಈ ಪೇಜೆಂಟು, ಸೌಂದರ್ಯ ಸ್ಪರ್ಧೆಗಳು, ಫ್ಯಾಷನ್ ಡಿಸೈನು, ಇವೆಲ್ಲ ಬೇರೆ ತರದ್ದು. ಮದುವೆ ಆಗಿರೋ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಇದನ್ನ ಮಾಡ್ಬೋದು ಅಂತ ತಲೆಗೆ ಬಂದಿದ್ದಾದ್ರೂ ಯಾಕೆ? ತಲೆಗೆ ಬಂದಿರ್ಲೇ ಇಲ್ಲ ನನ್ಗೆ. ಯಾವಾಗೂ ಒಂದ್ಸಲ ಈ ಮಿಸ್ ಇಂಡಿಯಾ ಅದು ತರ ನ್ಯೂಸ್ ಪೇಪರ್ ಅಲ್ಲಿ ನೋಡಿದ್ದೆ. ಮಿಸ್ ಇಂಡಿಯಾ ಎಷ್ಟ್ ಜನ ಫಾಲೋ ಮಾಡ್ತಿದ್ರು, ನಾನು ಅಷ್ಟು ಫಾಲೋ ಮಾಡ್ತಿರ್ಲಿಲ್ಲ. ನಂಗೆ ಗೊತ್ತು, ಐಶ್ವರ್ಯ ಗೆದ್ದಾಗ ನಮ್ಮ ಮನೇಲಿ ಎಲ್ಲಾ ಟಿವಿ ಹಾಕೊಂಡು ನನ್ನ ಮೈದ್ನ ಎಲ್ಲ ನೋಡ್ತಿದ್ದು. ನಂಗೆ ಟೈಮ್ ಇಲ್ಲ, ಹಿಂಗ್ ಟಿವಿಲಿ ಅಣ್ಕೊಂಡು ಹೋಗ್ತಿದ್ದೆ, ಹೊರತಾಗಿ ಅಡ್ಗೆ ಮಾಡಿ ಬಡ್ಸೋದ್ರಾಗೆ ಟೈಮ್ ಹೋಗ್ತಾ ಇತ್ತು. ನನ್ಗೆ ಅದ್ರ ಬಗ್ಗೆ ಏನೇನು ಐಡಿಯಾ ಇರ್ಲಿಲ್ಲ. ಆದ್ರೆ ನಮ್ ಜರ್ನಿ ಅಂತೀವಲ್ಲ, ಡೆಸ್ಟಿನಿ, ಅದು ಒಂಥರ ನಮ್ ಪಯಣದಲ್ಲಿ ಹೆಂಗೋ ನೀವು ಗಟ್ಟಿ ಮನಸ್ಸಿತ್ತಂದ್ರೆ ಬಂದೇ ಬರತ್ತೆ ಅಂತ ನಾನ್ ನಂಬ್ಕೊಂಡಿದ್ದೀನಿ. ನನ್ಗೆ ಡಾನ್ಸ್ ಅಲ್ಲಿ ತುಂಬಾ ಇಷ್ಟ ಇದ್ರೆ ಮುಚ್ಚಿ ಮರಿ ಮಾಡಿ ಡಾನ್ಸ್ ಕ್ಲಾಸ್ ಮಾಡ್ತಾ ಇದ್ದೆ. ಅದು ಟಿವಿ ಆನ್ ಇತ್ತು, ಅದು ಡಾನ್ಸ್ ಇಂಡಿಯಾ ಡಾನ್ಸ್ ಜಿ ಟಿವಿ ಸೂಪರ್ ಮಾಮ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿ ಅದನ್ನ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ಅವಾಗ ನನ್ ಮಗಳು ನೋಡ್ಬಿಟ್ಟು ಟಕ್ ಅಂತ, ಅಮ್ಮ ನೀ ಇನ್ನೊಬ್ರಿಗೆಲ್ಲ ನೀ ಇದನ್ ಮಾಡ್ತೀಯಾ, ಜಯಿಸ್ತೀಯಾ ಅಂತ ಹೇಳ್ಕೊಡ್ತೀಯಾ, ನೀನ್ ನೋಡಿ ನಿನ್ಗಿದೆ ಅಂತ. ನಾನ್ದೆ ನನ್ಗೆ ಯಾವಾಗಲೇ 48 ವಯಸ್ಸು. ನಾನ್ 48 ವಯಸ್ಸು ಯಾವನ್ ತಗೊಂತಾನೆ, ಎಲ್ಲ ಚಿಕ್ಕವರು. ಆಮೇಲೆ ನಮ್ಗೆ ಐಡಿಯಾ ಹೆಂಗಿದೆ ಅಂದ್ರೆ, ತೆಳ್ಗೆ ಬೆಳ್ಳಗೆ ಚಿಕ್ಕವ್ರು ಇದ್ರೇನೆ ಅವ್ರಿಗೆ ಸ್ಫೂರ್ತಿ ಅಂತ ತಲೆಯಲ್ಲಿ. ನಾನ್ ಅವಾಗ ಇಷ್ಟ ತೆಲುಗು ಇರ್ಲಿಲ್ಲ, ಐ ವಾಸ್ ದಪ್ಪ ಇದ್ದೆ ಒಂಚೂರು. ಸೊ ಆ ದಪ್ಪದಲ್ಲಿ ಯಾವನ್ ನೋಡ್ತಾನೆ ನನ್ಗೆ ಬಿಡೋದೇ ಇಲ್ಲ ಅಂತ, ನೀವೊಂದ್ ಏನ್ ಹೇಳಿದ್ಯಾ ಮಾತ್ ನನ್ಗೆ ಅಂತ ಕೇಳಿದ್ರಿ. ಟ್ರೈ ಮಾಡೋದು ನಿಮ್ ಕರ್ತವ್ಯ. ನನ್ ಮಕ್ಳಿಗೆ ಹೇಳ್ಕೊಟ್ಟಿದ್ದು ನನಗೆ ವಾಪಸ್ ಪಾಠ ಬಂತು. ಟ್ರೈ ಮಾಡೋದು ನಿನ್ ಕರ್ತವ್ಯ, ಮುಂದೇನಾಗ್ಲಿ ಒಂದ್ಸಲ ಟ್ರೈ ಮಾಡು ಅಂತ. ಓಕೆ, ಟ್ರೈ ಮಾಡ್ತೀನಿ ಅಂದೆ, ಅಪ್ಲೈ ಮಾಡಿರ್ಲಿಲ್ಲ. ಅಪ್ಲೈ ಅವಳು ಮಾಡಿದ್ಲು. ಆಮೇಲೆ ಹೇಳಿದ್ಲು, ಇಲ್ಲ 2 ದಿವಸಕ್ಕಿದೆ ಆಡಿಷನ್, ನೀನ್ ರೆಡಿ ಆಗು ಅಂತ.
ಲಾಸ್ಟ್ ಮಿನಿಟ್ ಅಲ್ಲಿ ಏನೋ ಒಂದು ಸಾಂಗ್ ಪಿಕಪ್ ಮಾಡಿ ಕೊರಿಯೋಗ್ರಫಿ, ನನ್ ಸ್ವಂತ ಕೊರಿಯೋಗ್ರಫಿ ಜಾಸ್ತಿ ಇತ್ತು. ಸೊ ಕೊರಿಯೋಗ್ರಫಿ ಮಾಡ್ಕೊಂಡು ಯಾಕಂದ್ರೆ ಕಲ್ತಿದ್ರಲ್ಲಪ್ಪ ಇವ್ರು, ಡ್ಯಾನ್ಸ್ ಎಲ್ಲ ಕಲ್ತಿದ್ರು, ಇಂಟ್ರೆಸ್ಟ್ ಇತ್ತಲ್ಲ, ಸ್ವಂತವಾಗಿ ಮಾಡ್ಕೊಳಕ್ ತಯಾರು ಮಾಡಿದ್ರು. ನೀವೇನೇನ್ ಕಲ್ತಿದ್ದೀರಾ ಅದು ನಿಮ್ ಜೀವನದಲ್ಲಿ ಉಪಯೋಗಿಸ್ತಾ ಹೋದಾಗ ಬೇರೆಯವರ ಅವಲಂಬನೆಗಳು ಕಡಿಮೆ ಆಗುತ್ತೆ. ನಿಜ, ಬಹಳ ನಿಜ. ಕರ್ಕೊಂಡು ಹೋದ್ಲು ಅಲ್ಲಿ. ಫಸ್ಟ್ ಟೈಮ್ ಆಡಿಷನ್ಸ್ ಮಾಡಿದಾಗ ಅಲ್ಲೇ 2 ರೌಂಡ್ಸ್ ಆಯ್ತು. 1 ರೌಂಡ್ ಕ್ಲಿಯರ್ ಆಯ್ತು, ಸೆಕೆಂಡ್ ರೌಂಡು ಕ್ಲಿಯರ್ ಆಗಿ ಮುಂಬೈ ಆಡಿಷನ್ಸ್ಗೆ ಕ್ವಾಲಿಫೈ ಆದೆ. ಅದೇ ಟೈಮಲ್ಲಿ ನನ್ನ ಮಗಳಿಗೆ ಟ್ಯೂಮರ್ ಡಿಟೆಕ್ಟ್ ಆಗಿತ್ತು. ಸೊ ಸರ್ಜರಿ ಆಗ್ಬೇಕಂತ ಹೇಳಿ ಅದು ಇಟ್ ವಾಸ್ ನಮ್ಗೆ ಪೇರೆಂಟ್ಸ್ ಎಲ್ಲಿ ಕ್ಯಾನ್ಸರಸ್ ಇರುತ್ತೋ ಅಂತ ಹೇಳಿ ನಮ್ಗೆ ಅದು ಸರ್ಜರಿ ಮಾಡಿ ಬಯೋಪ್ಸಿ ಆಗಿ ಅದೆಲ್ಲ ಗದ್ಲಲ್ಲಿ ನನ್ ಮುಂಬೈ ಆಡಿಷನ್ಸ್ ಅಷ್ಟು ಇದಾಗ್ಲಿಲ್ಲ. ಸೊ ಅವಳಿಗೆ ಒಂದೊಂಥರ ಗಿಲ್ಟ್ ಕಾನ್ಶಿಯಸ್ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿತ್ತು, ನನ್ನಿಂದ ನಮ್ಮಮ್ಮ ಮುಂದೆ ಹೋಗ್ಲಿಲ್ಲ ಅಂತ ಹೇಳಿ. ಅವಳು ಹೆಂಗ್ ಹುಷಾರಾಗ್ತಾ ಬಂದ್ಲಲ್ಲ ಅವಾಗ ಅವಳ ತಲೆಯಲ್ಲಿ ಏನೋ ಒಂದು ಓಡ್ತು. ನಾನು ಅಲ್ಲಿ ಆಡಿಷನ್ಸ್ ಕುತ್ಕೊಂಡಾಗ ಒಂದು ಲೇಡಿ ವಾಸ್ ಬಿಸೈಡ್ ಮೀಮಾ. ಅವಳು ನಾನು ಮಿಸ್ಸಸ್ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಅಂತ ಹೇಳಿದ್ಲು. ಅವಳಕ್ಕಿಂತ ಯು ಆರ್ ಸೋ ಫಾರ್ ಬೆಟರ್, ಯಾಕೆ ನೀನ್ ಯಾಕೆ ಹೋಗ್ಬಾರ್ದು ಅಂತ ಅಂದ್ಲು. ಯಾವ ಮಿಸಸ್ ಇಂಡಿಯಾಪ್ಪ, ಮಿಸಸ್ ಇಂಡಿಯಾ ಅಂತೂ ಇದೆಯಾ ಅಂತ ಕೇಳಿದೆ. ನಂಗೆ ಗೊತ್ತೇ ಇರ್ಲಿಲ್ಲ. ಅವಾಗ ಸರ್ಚ್ ಮಾಡಿ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದಾಗ ಒಂದು ಗ್ಲಾಡ್ ರ್ಯಾಗ್ ಮಿಸಸ್ ಇಂಡಿಯಾ ಅಂತ ಇತ್ತು. ಓಕೆ ಹೋಗ್ಲಿ ಬಿಡು ಅಂತ ನೋಡಕ್ ಹೋದ್ರೆ ಅಲ್ಲಿ ಒಂದು ಫೋಟೋ ಶೂಟ್ ಪಿಕ್ಚರ್ಸ್ ಬೇಕು ಅಂತ. ನಮ್ಗೆ ಅವಾಗ ಇಷ್ಟು ಮೊಬೈಲ್ ತಗೊಂಡು ಫೋಟೋ ತಗೊಂಡು ಅಭ್ಯಾಸ ಇಲ್ಲ. ಸೊ ಅವಾಗ ಮತ್ತೆ ಸರ್ಚ್ ಮಾಡಿ ಒಬ್ಬರನ್ನ ಯಾರನ್ನು ಹುಡುಕ್ಸಿ ಹೋಗಿ ನನ್ ಫೋಟೋಸ್ ತಗೊಂಡು ನನ್ ಮೈ ಫಸ್ಟ್ ಫೋಟೋ ಶೂಟ್ ಅವಾಗ ಮಾಡಿಸಿತ್ತು. ಫೋಟೋ ಶೂಟ್ ಮಾಡಿಸಿ ಅದನ್ನ ಕಳ್ಸಿದೆ. ಐ ವಾಸ್ ಇಮಿಡಿಯೇಟ್ಲಿ ಕ್ವಾಲಿಫೈಡ್. ಅವ್ರದ್ದು ಪೇಜ್ ಮೇಲೆ ಬಂತು, ಶಿ ಇಸ್ ದ ಫೈನಲಿಸ್ಟ್, ಶಿಲ್ ಬಿ ಪಾರ್ಟ್ ಆಫ್ ದ ಪ್ಯಾಜೆಂಟ್ ಅಂತ. ಆದ್ರೆ ನನ್ನ ನಸೀಬಕ್ಕೆ ಆ ಪ್ಯಾಜೆಂಟೇ ಆಗ್ಲಿಲ್ಲ. ಸೊ ಅರೌಂಡ್ 2014 ಅರೌಂಡ್ ಫೆಬ್ರವರಿ ಟೈಮಲ್ಲಿ ಸೇಮ್ ಟೈಮ್ ನಮ್ಮ ಅತ್ತೆ ಫೈನಲ್ ಸ್ಟೇಜ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಡೀತಾ ಇತ್ತು. ನನ್ನ ಹತ್ರನೇ ಇದ್ರು. ಸೊ ನಂದು 24/7 ವರ್ಕಿಂಗ್ ನಡೀತಾ ಇತ್ತು ಅವ್ರ ಜೊತೆ. ಅದೇ ಟೈಮಲ್ಲಿ ನಮ್ಮ ತಂದೆಗೂ ಸರ್ಜರಿ, ಗಾಲ್ ಬ್ಲಾಡರ್ ಸರ್ಜರಿ ಆಗಿತ್ತು. ನಮ್ ಅತ್ತೆ ಇಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ, ನಮ್ಮ ತಂದೆ ಸಾಕ್ರಾ ಹಾಸ್ಪಿಟಲ್ ಅಲ್ಲಿ ಐ ವಾಸ್ ಗೋಯಿಂಗ್ ಟು ಅಂಡ್ ಫ್ರೋ. ನಾನು ಅದೇ ಟೈಮಲ್ಲಿ ಇನ್ನೊಬ್ರು ಯಾರೋ ಕಳ್ಸಿದ್ರು ನನಗೆ, ನಿಂಗೆ ಮಿಸಸ್ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಹೇಳಿದ್ಯಲ್ಲ, ಇದ್ರಲ್ಲಿ ಹೊಸದೊಂದು ಬಂದಿದೆ, ಅದನ್ನ ಟ್ರೈ ಮಾಡು ಅಂತ. ಸೊ ನಾನು ಲೆಟರ್ ಹಾಕಿದ್ದೆ, ಅಪ್ಲಿಕೇಶನ್ ಕಳ್ಸಿದ್ದೆ. ಅವರು ನೀಟಾಗಿ ಲೆಟರ್ ಕಳ್ಸಿದ್ರು, ಇಲ್ಲ ನಿಮ್ದು ನಮ್ದೆಲ್ಲ ಈ ವರ್ಷದ ಕೋಟಾ ತುಂಬ ಹೋಗಿದೆ, ನೆಕ್ಸ್ಟ್ ಇಯರ್ ಯು ಕಮ್ ಅಂತ. ನಾನು ಹೋಗ್ಲಿ ಬಿಡಿ, ಐ ವಾಸ್ ಸೋ ಬಿಸಿ ಇವತ್ತು, 2 ಪೇಷಂಟ್ಸ್ ನೋಡ್ಕೊಂತಾ ಇದೀನಿ ಅಂತ ಸುಮ್ನೆ ಆಗ್ಬಿಟ್ಟಿದ್ದೆ. ನಮ್ ತಂದೆ ಸರ್ಜರಿ ಆಗಿ ನಾನು ಅಲ್ಲಿ ಬಂದು ಲಾಬಿಯಲ್ಲಿ ಕುತ್ಕೊಂಡಾಗ ಕಾಲ್ ಬಂತು. ಸೊ ಒಂದಿಬ್ರು ಹುಡುಗಿಯರು ಡಿಫಾಲ್ಟ್ ಆಗಿದ್ದಾರೆ, ನಿಮ್ದು ಬೇಕಾದ್ರೆ ಇಂಟರ್ವ್ಯೂ ತಗೊಂತೀನಿ, ಇಫ್ ಯು ಆರ್ ಗುಡ್ ಇನಫ್ ವಿ ಕ್ಯಾನ್ ಟೇಕ್ ಯು ಆನ್ ಬೋರ್ಡ್ ಅಂತ. ನಾನು ಹೆಸರು ಓಕೆ. ನಾನು ಹಾಸ್ಪಿಟಲ್ ಲಾಬಿಯಲ್ಲಿ ಕುತ್ಕೊಂಡು ಫಸ್ಟ್ ಇಂಟರ್ವ್ಯೂ ತಗೊಂಡಿತ್ತು. ಅವ್ರಿಗೆ ಏನೇನ್ ಕೇಳಿದ್ರು ನಂಗೂ ಜ್ಞಾಪಕ ಇಲ್ಲ. ನಾನು ಎಲ್ಲ ಬಿಂದಾಸಾಗಿ, ನಾನು ಹಿಂಗೆ ನೀವು ಮಾತಾಡಕ್ ಶುರು ಮಾಡಿ ನಾನು ಮಾತಾಡಕ್ ಶುರು ಮಾಡ್ತೀನಿ. ಸೊ ನಾನೆಲ್ಲ ಮಾತಾಡ್ಬಿಟ್ಟೆ. ಅವ್ರು ಕಾಲ್ ಇಟ್ಟೆ. ನಾನು ಕಾಲ್ ಇಟ್ಮೇಲೆ ನೋಡ್ತೀನಿ ಎಲ್ಲರೂ ನನ್ನೇ ನೋಡ್ತಾ ಇದ್ರು ಲಾಬಿಯಲ್ಲಿ. ಪೇಷಂಟ್ ಅಲ್ಲೆಲ್ಲ ಇಟ್ಕೊಂಡವ್ರು. ನಾನು ಆಮೇಲೆ ನಮ್ಮಮ್ಮ ತಂಗಿ ಬಂದ್ರು, ತಿನ್ನಕ್ ಹೋಗೋಣ ಅಂತ ಕ್ಯಾಂಟೀನ್ ಅಲ್ಲಿ ಇಡ್ಲಿ ತಿಂತಾ ಕೂತ್ಕೊಂಡಿದ್ದೆ. ಅವ್ರು ಕಾಲ್ ಮಾಡಿದ್ರು, ಪ್ರತಿಭಾ ಐ ಲವ್ಡ್ ಯುವರ್ ಆಟಿಟ್ಯೂಡ್ ಅಂಡ್ ಔಟ್ಲುಕ್ ಆಫ್ ಲೈಫ್, ಯು ಆರ್ ಸೆಲೆಕ್ಟೆಡ್. ನಾ ಅಲ್ಲೇ ಟಣ ಜಿಗ್ಬಿಟ್ಟು ಐ ಇನ್ ದ ಫೈನಲ್ಸ್ ಅಂತ. ಆಮೇಲೆ ತಲೆಗೊಳಿತು, ಏನ್ ಮಾಡ್ತಾರಲ್ಲಿ ಅಂತ. ನನಗೆ ಪ್ಯಾಜೆಂಟ್ ಅಲ್ಲಿ ಏನ್ ಮಾಡ್ತಾರೆ ಅಂತಾನೆ ಗೊತ್ತಿರ್ಲಿಲ್ಲ. ಮಾಡ್ತೀವಿ ಅಂತ ತಲೆಗೆ ಬಂದ್ರೆ ಏನ್ ಮಾಡ್ತಾರೆ ಅಂತ ಆಮೇಲೆ ನೋಡ್ಕೊಂಡೆ ಬಿಡಿ. ದಟ್ ವಾಸ್ ಅ ಬಿಗ್ ಜರ್ನಿ. ಯಾಕಂದ್ರೆ ಏನು ಮಾಡ್ತಾರೆ ಗೊತ್ತಿಲ್ಲ. ನೀವು ಆನ್ಲೈನ್ ಅಲ್ಲಿ ಹೋದ್ರೆ ಅವಾಗ ಫಸ್ಟ್ ಟೈಮ್ ಅಲ್ಲಿ ಏನ್ ಪ್ಯಾಜೆಂಟ್ ಅಂದ್ರೆ ರ್ಯಾಂಪ್ ಹಾಕೋ ಅವೆಲ್ಲ ಇರುತ್ತಾ? ಇರುತ್ತೆ, ಬಟ್ ಬರೀ ಅಷ್ಟೇ ಇರಲ್ಲ. ಪ್ಯಾಜೆಂಟ್ ಅಂದ್ರೆ ಏನು? ಬ್ಯೂಟಿ ಪ್ಯಾಜೆಂಟ್ ಅಂದ್ರೆ ಅದೊಂದು ಒಂದು ಏನಂತೀರಾ, ಒಂದು ಜರ್ನಿ. ಒಂದೇ ದಿವಸದ ಶೋ ಅಲ್ಲ, ಸ್ಟೇಜ್ ಮೇಲೆ ಒಂದೇ ದಿವಸದ ಶೋ ಅಲ್ಲ ಅದು ಒಂದಿಷ್ಟು ದಿವಸದ, ಅಂದ್ರೆ ನಾವು ಟ್ರೈನಿಂಗ್ ಶುರು ಮಾಡಿದ್ರೆ 2 ತಿಂಗಳದ್ದು, ಅಥವಾ ಅಲ್ಲಿ ಹೋದಾಗ 3 ದಿವಸ 5 ದಿವಸದ ಈವೆಂಟ್ ಇರುತ್ತೆ. ಸೊ ಆ 3 ದಿವಸದಲ್ಲಿ ಆಗೋ ಎಲ್ಲಾನು, ಅಂದ್ರೆ ನಿಮ್ಮ ವ್ಯವಹಾರ, ನೀವ್ ಹೇಗ್ ಮಾತಾಡ್ತೀರಾ, ಹೇಗ್ ಕೂತ್ಕೊಂತೀರಾ, ಹೇಗ್ ಹೇಳ್ತೀರಾ, ಇನ್ನೊಬ್ರ ಜೊತೆ ಹೇಗಿರ್ತೀರಾ, ಆಮೇಲೆ ಅವ್ರು ಕೊಟ್ಟಿದ್ದ ಟಾಸ್ಕ್ಸ್ ನ ನೀವು ಹೇಗ್ ಮಾಡ್ತೀರಾ, ಟೈಮಲ್ಲಿ ಮಾಡ್ತೀರಾ, ಅವೆಲ್ಲ ಕೌಂಟ್ ಆಗತ್ತೆ. ಆಮೇಲೆ ಬರೀ ಒಂದು ರ್ಯಾಂಪ್ ವಾಕ್ ಅನ್ನೋದು ಕೊನೆ ಸ್ಟೇಜ್. ಅದು ಅದಕ್ಕಿಂತ ಮುಂಚೆ ಇರೋದು ಬಹಳ ಇರುತ್ತೆ. ಟ್ಯಾಲೆಂಟ್ ಶೋಸ್ ಇರುತ್ತೆ, ಇಂಟರ್ವ್ಯೂಸ್ ಇರ್ತಾರೆ, ಕುತ್ಕೊಂಡು ಮಾತಾಡ್ತಾರೆ, ನಿಮ್ದು ಏನು ಅಂತ ಗೊತ್ತು ಹಿಡಿತಾರೆ. ಆಮೇಲೆ ನಿಮ್ ಕೆಲವು ಕೆಲ್ಸಗಳನ್ನ ಕೊಡ್ತಾರೆ, ನೀವ್ ಎಷ್ಟು ಬೇಗ ಮಾಡ್ತೀರಾ ಅಂತ ಹೇಳ್ತಾರೆ. ಕೆಲವು ವಿಷಯಗಳನ್ನ ಕಲಿಸ್ಕೊಡ್ತಾರೆ, ನೀವ್ ಎಷ್ಟು ಬೇಗ ಅಂತ ಕಲ್ತ್ಬಿಟ್ಟು ಅನುಸರಿಸಿ ಮಾಡ್ತೀರಾ ಅಂತ ನೋಡ್ತಾರೆ. ಇವೆಲ್ಲಾ ಟ್ರಯಲ್ ಟೆಸ್ಟಿಂಗ್ ಇರುತ್ತೆ. ಅದೇನು ಗೊತ್ತಿರ್ಲಿಲ್ಲ ನನ್ಗೆ. ಸೊ ಕೊನೆಗೆ ಕಣ್ಮುಚ್ಕೊಂಡು ಅವ್ರು ಕೊಟ್ಟಿದ್ದು ಒಂದು ಲಿಸ್ಟ್ ಇತ್ತು, ಈ ಡ್ರೆಸ್, ಈ ರೌಂಡಿಗೆ ಈ ಡ್ರೆಸ್ ಅಂತ. ಏನೇನ್ ಡ್ರೆಸ್ ನೋಡ್ಕೊಂಡೆ. ಆಗಿನ ಕಾಲದಲ್ಲಿ ಐ ಕುಡ್ ನಾಟ್ ಅಫೋರ್ಡ್ ಆಲ್ ದೋಸ್ ಕ್ಲೋತ್ಸ್. ಸೊ ನನ್ ಮಗಳು ನಾನು ಸೇಮ್ ಸೈಜು. ಸೊ ಅರ್ಧ ನನ್ ಮಗಳ ಬಟ್ಟೆನ ಅಡ್ಜಸ್ಟ್ ಮಾಡ್ಕೊಂಡು ಐ ವೆಂಟ್.
ಇವಾಗ ಗೊತ್ತಾಗ್ತದೆ ಯಾಕೆ ನೀವು ದಪ್ಪ ಆಗಿಲ್ಲ ಅಂತ. ದಪ್ಪ ಆಗಿದ್ದೆ. ಆಗಿದ್ರಾ? ಓಕೆ ಓಕೆ ಅದು ಹೋಗಿ, ಬಟ್ ಅಲ್ಲಿ ಜರ್ನಿ ನೀವು ಅಲ್ಲಿ ಹೋದಾಗ ಬ್ಯೂಟಿ ಪಾಜೆಂಟ್ ಅಲ್ಲಿ 2 ತರ. ನನ್ ತರ ಏನೂ ಗೊತ್ತಿಲ್ಲದೆ ಬರೋರು ಕೆಲವ್ರು ಇರ್ತಾರೆ, ಓಕೆ. ಕೆಲವ್ರು ತುಂಬಾ ಟ್ರೈನ್ ಆಗಿ ನಾನ್ ಗೆಲ್ಬೇಕು ಅಂತ ಬಂದವರು ಇರ್ತಾರೆ. ನಾನ್ ಅಲ್ಲಿ ಹೋದಾಗ ಹಳ್ಳಿ ಹುಡುಗಿ ತರ, ಈ ಹಳ್ಳಿಯವ್ರು ಹೆಂಗ್ ಅನ್ಕೊಂತಾರೆ ಸಿಟಿಗೆ ಬಂದು ಹೆಣ್ಮಕ್ಳ ಜೊತೆ ಅಡ್ಡಾಡ್ಬೇಕಾರೆ ಹೆಂಗ್ ಅನ್ಸ್ತಾರೆ, ಎಕ್ಸಾಕ್ಟ್ಲಿ ಹಂಗೆ ಇತ್ತು ನನ್ ಕತೆ. ನಾನ್ ಮನೇಲಿ ಇದ್ಕೊಂಡು ಜಾಸ್ತಿ ಮದ್ವೆ ಆಗಿತ್ತು ನಿಮ್ಗೆ? ಮದ್ವೆ ಆಗಿ ದೊಡ್ಡ ಮಗ ಇದ್ರು ಎಲ್ಲ ಇದ್ದಾಗಲೂ ಕೂಡ ಇವ್ರಿಗೆ ಮಾಡ್ಬೇಕು, ನಾನೇನೋ ಸಾಧಿಸ್ತೀನಿ ಅನ್ನೋದೆಲ್ಲ ಇರಲ್ಲ. ಅವಾಗ ಇಲ್ಲಿ ಮಾಡಿಸ್ಬೇಕು, ಇಲ್ಲಿ ಗೆಲ್ಬೇಕು ಅನ್ನೋದೊಂದು ಆಸೆ ಇರುತ್ತೆ. ಆ ಗೆದ್ದು ಮಾಡಿದಂಥದ್ದೇ ಇವತ್ತಿನ ಸಾಧನೆಗಳಾಗಿ ನಮ್ಮ ಕಣ್ಣು ಕಾಣುತ್ತೆ. ನೋಡಿ ಅವ್ರಿ, ಅದು ಆಕ್ಚುಲಿ ನಾನು ಗೆಲ್ಬೇಕು ಅಂತಾನು ಹೋಗ್ಲಿಲ್ಲ. ಜೀವನದಲ್ಲಿ ಬರೀ ಅಡಿಗೆ ಮಾಡು, ಮಕ್ಳಿಗೆ ಹಾಕು, ಯಾರಿಗೂ ಹುಷಾರಿಲ್ಲ ಅವ್ರ ಕಾಳಜಿ ಮಾಡು, ಬರೀ ಅದು ಒಂದೇ ಆಗ್ತಿತ್ತಲ್ಲ. ತಲೆಯಲ್ಲಿ ಏನೋ ಬೇರೆ ಮಾಡ್ಬೇಕು ನನ್ಗೆ ಅದು ಒಂದು ತಲೆಯಲ್ಲಿತ್ತು. ಮನೆ ಬಿಟ್ಟು ಒಬ್ಳೆ ಹೊರಗಡೆನೂ ಹೋಗೋಂಗಿರ್ಲಿಲ್ಲ. ಮದ್ವೆ ಆದ್ಮೇಲೆ ಸೂಟ್ ಕೇಸ್ ಇಟ್ಕೊಂಡು ಫಸ್ಟ್ ಟೈಮ್ ಹೊರಗಡೆ ಒಬ್ಳೆ ಕಾಲಿಟ್ಟಿದ್ದೆ, ಒಂದೇ ಸಲ. ಅದು ನಾನು ಅದ್ ಹೋಗ್ಬೇಕು ಅಂತ ಹೋಗಿದ್ದೆ, ಗೆಲ್ಬೇಕು ಅಂತ ಹೋಗಿರ್ಲಿಲ್ಲ. ಆದ್ರೆ ಯಾವುದೇ ಕಾಂಪಿಟೇಷನ್ ಒಬ್ಬೊಬ್ರೆ ಹೋಗ್ಬೇಕಲ್ಲ, ಅದಕ್ಕೆ 3-4 ದಿನ ಅಲ್ಲಿ ಇರ್ಬೇಕು, ಸ್ಟೇ ಮಾಡ್ಬೇಕು, 5 ದಿನ ಫುಲ್ ಆ ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸ್ಬೇಕು, ಅದಕ್ಕೆಲ್ಲ ಮಾರ್ಕ್ಸ್ ತಗೋಬೇಕು. ಫೈನಲ್ ಆಗಿ ಮಾರ್ಕ್ಸ್ ಬಂದಾದ್ಮೇಲೆ ನಾವು ಆ ಸ್ಟೇಜು, ರ್ಯಾಂಪ್ ಹಾಕು, ಕ್ಯಾಟ್ ವಾಕ್ ಎಲ್ಲ ನೋಡಿ ಇದನ್ನೇ ಅನ್ಕೊಳ್ತೀವಿ. ಅದ್ರ ಹಿಂದೆ ನಡೆಯೋದಿದೆಯಲ್ಲ, ಅದಕ್ಕೆಲ್ಲ ಟ್ರೈನಿಂಗ್ ಸಿಗುತ್ತೆ. 3 ತಿಂಗಳು 6 ತಿಂಗಳು ಟ್ರೈನಿಂಗ್ ಎಲ್ಲ ತಗೊಳ್ತಾರೆ. ಆ ಟ್ರೈನಿಂಗ್ ಅನ್ನು ಕೊಡ್ತಾರೆ ಇವರು ತುಂಬಾ ಜನಕ್ಕೆ. ಅಂದ್ರೆ ನನಗೆ ಗೊತ್ತಿರೋ ಹಾಗೆ ಸರಿಸುಮಾರು 1000 ಜನಕ್ಕೆ ಆ ಪೇಜೆಂಟ್ ಅಲ್ಲಿ ಭಾಗವಹಿಸಕ್ಕೆ ಅಥವಾ ರ್ಯಾಂಪ್ ವಾಕ್ ಮಾಡಕ್ಕೆ ಸಾಕಷ್ಟು ಸಹಾಯ ಮಾಡಿರೋರು. ಇದನ್ನ ಫಸ್ಟ್ ಶುರು ಮಾಡಿದವರು ನಮ್ಮ ಪ್ರತಿಭಾ ಅವರು ಅಂತ ಹೇಳಕ್ಕೆ ಬಹಳ ಖುಷಿ ಆಗ್ತಾ ಇದೆ. ನಾನು ಒಂದ್ಸರಿ ಇವ್ರು ಶೋ ಹೋಗೋದಾಗ ನೋಡ್ತಾ ಇದ್ದೆ, ಒಂದು ಮಡಿಕೇರಿಯಿಂದ ಒಂದು ಲೇಡಿ ಅಜ್ಜಿ 71 ವರ್ಷ ಅವ್ರು ಬಂದಿದ್ದಾರೆ ಆ ಶೋ ಮಾಡಕ್ಕೆ. ಏನಿಗೆ ಬಂದ್ಬಿಡುವಪ್ಪ ನಾವಿಲ್ಲ. ಅಂದ್ರೆ ಯೂಶಲಿ ಫ್ಯಾಷನ್ ಪ್ಯಾಜೆಂಟ್ ಅಂತೆಲ್ಲ ಹೋದಾಗ ನಿಮ್ಗೆ ಕಾಣೋದೇನಂತ ಹೇಳಿದ್ರೆ ಒಂದು ಒಳ್ಳೆ ಫಿಗರ್ಗಳು ಬರ್ತಾರೆ, ಒಳ್ಳೆ ಹುಡುಗಿರು ಇರ್ತಾರೆ ಅನ್ನೋದೊಂದು ತಲೆ ಇರುತ್ತೆ. ಇವ್ರ ಶೋಗ್ ಹೋದ್ರೆ ಹಂಗಿಲ್ಲಪ್ಪ, ಎಲ್ಲಾ ಏಜ್ ಅವರು ಇದ್ರು. ನಾನು ಲಾಸ್ಟ್ ನೋಡಿದ್ರೆ 72 ವರ್ಷ ಆ ಅಜ್ಜಿಗೆ. ಏನ್ ಟ್ಯಾಲೆಂಟು, ಏನ್ ಫ್ಯಾಷನ್ನು, ಏನ್ ಡಿಸೈನ್, ಎಲ್ಲ ಖುಷಿ ಆಯ್ತು ನಮ್ಗೆ ನೋಡಿದ. ಅಂದ್ರೆ ಅವ್ರಿಗೆ ಅವರ ಏಜ್ ಅಲ್ಲಿ ಅದು ಮಾಡಕ್ಕೆ ಅವಕಾಶ ಸಿಕ್ಕಿರಲ್ಲ, ಅಥವಾ ಅವ್ರಿಗೆ ಅನುಕೂಲ ಇರಲ್ಲ. ಅವೆಲ್ಲವನ್ನೂ ಕೂಡ ಮದುವೆ ಆದ್ಮೇಲೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟವ್ರೆ ಪ್ರತಿಭಾ. ಅಲ್ಲಿ ಹೋದಾಗ ನಮ್ಗೆ ಅನಿಸ್ತು, ಎಸ್ ಇಲ್ಲೇನೋ ಬೇರೆ ಇದೆಯಲ್ಲ ಅಂತ. ಈಗ ಹೆಣ್ಮಕ್ಳಿಗೆ ನೀವೆಲ್ಲ ಹೇಳ್ಕೊಡ್ತೀರಾ, ಅಂದ್ರೆ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಹೇಳ್ಕೊಡ್ತೀರಿ. ಮದುವೆ ಆಗಿಲ್ದಿರೋ ಹೆಣ್ಮಕ್ಳು ನೀವು ಕಾಲೇಜ್ ಲೈಫ್ ಅಲ್ಲಿ ನೆನೆಸ್ಕೊಂಡಾಗ ಏನೇನು ಮಾಡಿದ್ರೆ ಅವ್ರ ಬಾಡಿನ ಫಿಟ್ ಆಗಿ ಇಟ್ಕೋಬಹುದು. ಈಗ ನೀವು ಫ್ಯಾಷನ್ಲೇ ಇದೀರಿ, ಅದಕ್ಕೆ ಸಂಬಂಧಪಟ್ಟ ಸೌಂದರ್ಯ ಸ್ಪರ್ಧೆಗಳಿಗೆ ಸಂಬಂಧಪಟ್ಟಾಗೆ ಇದೀರಿ. ತುಂಬಾ ಜನ ಗೊತ್ತಿಲ್ಲ, ಏನೋ ತಿಂತಾರೆ, ಏನೋ ಮಾಡ್ತಾರೆ, ಬಟ್ ಅವ್ರಿಗೆ ಆಸೆ, ನಾನು ಅವಳ ತರ ಚೆನ್ನಾಗಿ ಕಾಣ್ಬೇಕು, ಇಷ್ಟೇ ಹಿಂಗಿರ್ಬೇಕು, ಈ ತರನೇ ನನ್ ಹಿಂಗೆಲ್ಲ ಆಸೆ ಇರುತ್ತೆ. ಬಟ್ ಅದು ಯಾರದನ್ನು ಹೇಳ್ಕೊಳಕ್ಕಾಗಲ್ಲ, ಕೇಳ್ಕೊಳಕ್ಕೂ ಆಗಲ್ಲ. ನಾಚಿಕೆ, ಹಿಂಜರಿಕೆಗಳು ಜಾಸ್ತಿ. ಅದು ಎಸ್ಪೆಷಲಿ ನಮ್ಮ ಕನ್ನಡದ ಮಕ್ಕಳುಗಳಿಗೆ ಹಿಂಜರಿಕೆ. ಮುಂದೆ ಬರಲ್ಲ, ಮುಂದೆ ಬಂದು ಕೇಳಲ್ಲ, ಯಾರಿಂದೇನೋ ನಿಂತಿರ್ತಾರೆ, ಯಾರ ಹೋದ್ರೆ ಸಾಕಪ್ಪ ನಾನು ಅಂದ್ರೆ ಒಳಗಿನ ಆಸೆಗಳನ್ನ ಅವರೇ ಅಮ್ಮಕ್ಕಿ ಇಟ್ಕೊಳ್ತಾರೆ ಅಂತ ನನ್ನ ಅನಿಸಿಕೆ. ಅದು ನಮ್ಮ ಸಂಸ್ಕೃತಿಯಲ್ಲೇ ಬಂದ್ಬಿಟ್ಟಿದೆ. ತಂದೆ ತಾಯಿ ಆದ್ರೂ ಮೆತ್ತಿಗೆ ತಲೆ ಬಗ್ಗಿಸ್ಕೊಂಡು ಹೋಗು, ಎದೆ ಸಡ್ಸ್ಕೊಂಡು ಹೋಗ್ಬೇಡ, ನೀವು ಜಾಸ್ತಿ ಮಾತಾಡ್ಬೇಡ ಅಂತ ಸ್ವಲ್ಪ ಹೇಳ್ಕೊಡೋದು ಜಾಸ್ತಿ ನಮ್ ಫ್ಯಾಮಿಲೀಸ್ ಗಳಲ್ಲಿ. ಸೊ ಹಿಂಗಾಗಿ ಏನಾಗ್ಬಿಡತ್ತೆ, ಅದು ಅವ್ರು ಎಲ್ಲ ಜೋರ್ ಮಾಡ್ಬಿಟ್ರೆ ಮನೆಯಲ್ಲಿ ಗೊತ್ತಾದ್ರೆ ನಾನು ಏನ್ ಮಾಡ್ತೀನಿ ಅಂತ ಅದು ಒಂದು ಸ್ವಲ್ಪ ಮಟ್ಟಿಗೆ ಹೆದರಿಕೆ ಇರತ್ತೆ. ಸ್ವಲ್ಪ ಕೆಲವ್ರಿಗೆ ಇನ್ಸೆಕ್ಯೂರಿಟಿ ಇರತ್ತೆ. ಅವ್ರು ಇನ್ನೊಬ್ರು ನೋಡಿದ ತಕ್ಷಣ ಈ ಕಾಲೇಜ್ ಲೈಫ್ಸ್ ಅಲ್ಲಿ 2 ತರ ಬರುತ್ತೆ ನನ್ಗೆ ಎಕ್ಸ್ಪೀರಿಯನ್ಸ್ ಪ್ರಕಾರ. ಕೆಲವರು ಫಿನಾನ್ಷಿಯಲಿ ಬೆಟರ್ ಬ್ಯಾಕ್ ಗ್ರೌಂಡ್ ಇರೋರು ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ ಬಂದ್ಬಿಡ್ತಾರೆ. ಅವ್ರಿಗೆ ಅದು ಆಟೋಮೆಟಿಕ್ ಆಗಿ ಏನೋ ಅದೊಂಥರ ಕಾನ್ಫಿಡೆನ್ಸ್ ಬಂದ್ಬಿಡತ್ತೆ. ಇವರು ಲೋವರ್ ಮಿಡಲ್ ಕ್ಲಾಸ್, ಅದಕ್ಕಿಂತ ಕೆಳಗಡೆ ಇರೋರು ಬುದ್ಧಿಮತ್ತದಲ್ಲಿ ಎಲ್ಲಕ್ಕಿಂತ ಚೆನ್ನಾಗಿರ್ತಾರೆ, ಆದ್ರೆ ಬಟ್ಟೆ ಆ ಲೆವೆಲ್ ಹಾಕೋದಿಲ್ಲ. ಅದಕ್ಕೆ ಏನಾಗ್ಬಿಡತ್ತೆ, ಅಲ್ಲಿ ಒಂಥರ ಕುಗ್ಗಕ್ ಶುರು ಆಗ್ಬಿಡತ್ತೆ. ಓದೋದೆಲ್ಲ ಮಾಡ್ತಾರೆ, ಬಟ್ ಈ ತರದಕ್ಕೆ ಮುಂದೆ ಬರಲ್ಲ. ಯಾಕಂದ್ರೆ ಅವ್ರಿಗೆ ಸರಿಸಾಟಿ ಅಲ್ಲ, ಅವ್ರ ಸಮಾನವಾಗಿ ನಾನು ನಿಂತ್ಕೊಳಕ್ ಆಗೋದಿಲ್ಲ ಅನ್ನೋದು ಒಂದು. ಬಟ್ ಏನ್ ಗೊತ್ತಾ, ನೀವ್ ಯಾವುದೇ ಬಟ್ಟೆ ಹಾಕೊಳ್ಳಿ, ಅದನ್ನ
ನಾನ್ ಚೆನ್ನಾಗ್ ಕಾಣ್ತಿದೀನಿ ಅಂತ ನೀವು ದಿಟ್ಟಾಗಿ ನಡ್ಕೊಂಡು ಹೋಗ್ಬಿಟ್ರಿ, ಅವ್ರೇನ್ ಬ್ರಾಂಡೆಡ್ ಬಟ್ಟೆ ಹಾಕೊಳ್ಳಿ, ನೀವು ಅವ್ರಕ್ಕಿಂತ ಚೆನ್ನಾಗ್ ಕಾಣ್ತೀರಾ, ಅದನ್ನ ಮಾತ್ರ ಗೆಟ್. ಯಾಕಂದ್ರೆ ನಾನ್ ಹಾಕೊಳ್ಳೋ ಬಟ್ಟೆ ಇವತ್ತಿನವರೆಗೂ ಬ್ರಾಂಡೆಡ್ ಯಾವ್ದೂ ಇಲ್ಲ, ದ ಲೋಯೆಸ್ಟ್ ಕಾಸ್ಟ್. ಆಮೇಲೆ ಇವತ್ ನಾನು ಹಾಕೊಂಡಿರೋ ಬಟ್ಟೆನು ಈಗ 6 ವರ್ಷ ಆಯ್ತು ತಗೊಂಡು, ಅವನ್ನೇ ವಾಪಸ್ ರಿಪೀಟ್ ಮಾಡ್ತೀನಿ. ನನ್ ಸ್ಕರ್ಟ್ ಹಾಕೊಂಡಿರೋದಂತೂ ದಿಸ್ ಇಸ್ ನ ಫಸ್ಟ್ ಪ್ಯಾಜೆಂಟಿಗೆ ಹೋದಾಗ ಹಾಕೊಂಡಿದ್ ಬಟ್ಟೆ ಇದು, 2014, 11 years ಆಯ್ತು. ಸೊ ನನ್ಗೆ ನೀವು ಹೊಸ ಬಟ್ಟೆನೇ ತಗೊಳ್ಬೇಕು, ಹೊಸ ಬಟ್ಟೆಯಲ್ಲೇ ಚೆನ್ನಾಗಿ ಕಾಣ್ಬೇಕು ಅಂತ ಅನ್ನೋದು ಏನು ಇಲ್ಲ. ಈಗ ನಮ್ದ್ರೊಳಗೆ ನಾವು ಹೇಳ್ತೀವಿ ಅಪ್ಸೈಕಲ್ ರಿಸೈಕಲ್ ಅಂತ ಶುರು ಮಾಡ್ಕೊಂಡಿದೀವಿ. ಯಾಕಂದ್ರೆ ಟೆಕ್ಸ್ಟೈಲ್ ಪೊಲ್ಯೂಷನ್ ಸೆಕೆಂಡ್ ಲಾರ್ಜೆಸ್ಟ್ ಪೊಲ್ಯೂಟೆಂಟ್ ಇನ್ ದ ವರ್ಲ್ಡ್. ಅದಕ್ಕೆ ನೀವು ಬರೀ ಹೊಸ ಬಟ್ಟೆನ ತಗೊಳ್ಬೇಡಿ. ನಿಮ್ಮ ಅಮ್ಮಂದ್ ಹಳೆ ಸೀರೆ ಇರತ್ತೆ, ಒಂದ್ ಸೀರೆಯಲ್ಲಿ 2 ಸೀರೆ ಇಟ್ಕೊಂಡ್ಬಿಟ್ರೆ ಮಿಕ್ಸ್ ಮ್ಯಾಚ್ 8 ಬಟ್ಟೆ ಮಾಡ್ಕೊಳ್ಬಹುದು. ನೀವು ಲೋಕಲ್ ಟೈಲರ್ ಹತ್ರ ಹೋಗಿ ಕುತ್ಕೊಂಡು ಇಂಟರ್ನೆಟ್ ಅಲ್ಲಿ ರಿಸರ್ಚ್ ಮಾಡ್ಕೊಳ್ಳಿ, ಆ ಬಟ್ಟೆ ಹೊಲ್ಸ್ಕೊಳ್ಳಿ, ಹೊಸ ಡಿಸೈನ್ ಬಟ್ಟೆ ಆಗತ್ತೆ. ಹೊಸ ಬಟ್ಟೆ ತಗೊಂಡಿರೋದಿಲ್ಲ, ರೀಸೈಕಲ್ ಅಪ್ಸೈಕಲ್ ಮಾಡ್ಕೊಂತೀರಾ. ಸೊ ಅಷ್ಟೇ ಮಾಡ್ಕೊಂಡ್ರೆ ಸಾಕು, ನೀವು ಯು ಲುಕ್ ಆಸಮ್ಲಿ ಗುಡ್, ನಿಮ್ ಕಾನ್ಫಿಡೆನ್ಸ್ ತಾನಾಗೆ ಬಂದ್ಬಿಡತ್ತೆ. ಸೊ ಇದು ಒಂದು ಬಟ್ಟೆ ಹೆಣ್ಣು ಮಕ್ಕಳಿಗೆ ಕಾಲೇಜ್ ಹೋಗುವಂತವ್ರಿಗೆ ಬಟ್ಟೆ ಒಂದು ಬರತ್ತೆ. ಇನ್ನೊಂದು ಲುಕ್ಸ್, ಮೇಕಪ್. ಕೆಲವರು ಬೇಸಿಕ್ ಕಾಲೇಜಲ್ಲಿ ಎಲ್ಲರೂ ಹೆವಿ ಮೇಕಪ್ ಬರಲ್ಲ, ಬೇಸಿಕ್ ಲುಕ್ಸ್ ಬರ್ತಾರೆ, ಗ್ರೂಮಿಂಗ್ಸ್ ಅಂತೀವಿ. ಕೆಲವರು ಮನೆಯಲ್ಲಿ ಏನ್ ಐಬ್ರೋಸ್ ಶೇಪ್ ಮಾಡ್ಸ್ಕೊಂತೀಯ, ನೀನೇನ್ ಫೇಶಿಯಲ್ ಮಾಡ್ಕೊಂತೀಯ, ಏನ್ ಹೇರ್ ಯಾಕೆ ಕಲರ್ ಮಾಡ್ಕೊಂತೀಯ, ನೀನ್ ಓದಕ್ ಹೋಗ್ತಿದ್ಯಾ, ಫ್ಯಾಷನ್ ಮಾಡಕ್ ಹೋಗ್ತಿದೀಯ ಅಂತ ಕೇಳ್ತಾರೆ. ಸೊ ಬಹಳ ಮುಖ್ಯ, ನೀವು ಹೊರಗಡೆ ಹೋಗಿ ಮಾಡಿಸ್ಕೋಬೇಕಂತಿಲ್ಲ. ನೀವು ಮನೆಯಲ್ಲೇ ನೀವು ಕಲ್ತ್ಬಿಟ್ಟು ನೀವು ನೀಟಾಗಿ ಮಾಡ್ಕೊಳಕತ್ತ ನೀಟ್ ಲುಕ್ ಅಂತೀವಿ. ನೀವು ಅಡ್ಗೆ ಮನೆನ ನೀವು ಅಡ್ಗೆ ಮುಗಿದ್ಮೇಲೆ ಕ್ಲೀನ್ ಮಾಡಿ ಇಡ್ತೀರಾ ತಾನೆ, ಮುಖ ಮೈಗಳನ್ನ ಕ್ಲೀನ್ ಇಟ್ಕೊಳ್ಳಲ್ಲ. ವೆರಿ ಇಂಪಾರ್ಟೆಂಟ್. ನಿಮ್ದು ನೀವು ಸ್ವಚ್ಛವಾಗಿ ಇಟ್ಕೊಂಡ್ರೆ ನೀವು ಮೇಕಪ್ಪೇ ಅವಶ್ಯಕತೆ ಇಲ್ಲ, ನೀವು ಲಿಪ್ಸ್ಟಿಕ್ ಹಚ್ಕೋಬೇಕು ಅಂತ ಇಲ್ಲ. ಬಟ್ ನೀವು ಅದನ್ನ ಹೆಲ್ದಿಯಾಗಿ ಇಟ್ಕೊಂಡ್ರೆ, ನೀವು ಅದನ್ನ ನೀಟ್ ಕ್ಲೀನ್ ಇಟ್ಕೊಂಡ್ರೆ ಸಾಕು, ಕಾನ್ಫಿಡೆನ್ಸ್ ತಾನಾಗೆ ಬಿಲ್ಡ್ ಆಗತ್ತೆ. ನೀವು ಬರೀ ಇನ್ನೊಬ್ರು ಬಂದು ಯು ಲುಕಿಂಗ್ ಗ್ರೇಟ್, ನೀವು ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಹೇಳೋದು ಅವಶ್ಯಕತೆ ಇಲ್ಲ. ಕನ್ನಡಿಯಲ್ಲಿ ನಿಂತ್ಕೊಂಡು ನೋಡಿ, ನಾನು ಇವತ್ತು ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂದ್ಬಿಟ್ಟು ತಾನಾಗೆ ಗ್ಲೋ ಬಂದ್ಬಿಡತ್ತೆ. ನಾನ್ ಹೇಳ್ಕೊಡೋದು ಒಂದೇ, ದಿನ ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ನೀವು ಕನ್ನಡಿಯಲ್ಲಿ ನೋಡ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡಿಯಲ್ಲಿ ನೋಡ್ಕೊಂಡಾಗ ಎಲ್ಲ ವರ್ಸ್ಟ್ ಲುಕ್ ಅವಾಗಿರತ್ತೆ. ಯಾಕಂದ್ರೆ ಮಲ್ಕೊಂಡು ಎದ್ದಿದ್ದ ಅದು ಕೂದ್ಲು ಎಲ್ಲ ಇರತ್ತೆ. ಆ ಟೈಮಲ್ಲಿ ನೀವು ಆ ಕನ್ನಡಿಯಲ್ಲಿ ಮುಖ ನೋಡ್ಬೇಡಿ, ನಿಮ್ ಕಣ್ಣುಗಳನ್ನ ಕನ್ನಡಿಯಲ್ಲಿ ನೋಡ್ಕೊಂಡು ನೀವು ಹೇಳಿ. ನಾನು ಹೇಳ್ತೀನಿ, ಪ್ರತಿಭಾ ನೀವ್ ಬಹಳ ಚೆನ್ನಾಗಿದ್ಯಾ, ಆಸಮ್, ಯು ಆರ್ ದ ಬೆಸ್ಟ್, ನನ್ಗೆ ಈ ವಯಸ್ಸಲ್ಲಿ ಯು ಲುಕ್ ಯಂಗ್ ಆಲ್ಸೋ ಅಂತ ಹೇಳ್ತೀನಿ. ಓಕೆ, ಅಂಡ್ ಇವತ್ತು ನೀವ್ ಏನ್ ಬೇಕೋ ನೀವ್ ಮಾಡ್ತೀಯಾ, ಗೋ ಹೆಡ್, ಆಲ್ ದ ಬೆಸ್ಟ್ ಅಂತ ಹೇಳಿ. ಎವ್ರಿ ಡೇ ಮಾರ್ನಿಂಗ್ ನಿಮ್ಗೆ ಏನ್ ಬೇಕೋ, ಬಟ್ ನಿಮಗ್ ಪೆಪ್ ಟಾಕ್ ನೀವೇ ಕೊಟ್ಕೋಬೇಕು, ಬೇರೆಯವ್ರು ಯಾರು ಕೊಡೋದಿಲ್ಲ, ಕೊಡ್ತಾರೆ ಅಂತ ಕಾಯ್ಲು. ಸೊ ಅದನ್ನಷ್ಟು ಮಾಡ್ಕೊಂಡ್ರೆ ಸಾಕು, ಫೌಂಡೇಶನ್ ಬಿತ್ತು ನೀವು ಏನ್ ಬೇಕಾದ್ ಮಾಡ್ತೀರಾ. ಅಂದ್ರೆ ಇವಾಗ ನೀವು ಸೌಂದರ್ಯದಲ್ಲಿ ಮಾತ್ರ ಹೇಳಿದ್ರಿ, ಬಟ್ಟೆ ಬಗ್ಗೆ ಹೇಳಿದ್ರಿ, ಮೇಕಪ್ ಬಗ್ಗೆ ಹೇಳಿದ್ರಿ, ಊಟದ ಬಗ್ಗೆ ಏನಾರು ಹೇಳಿ. ಅದು ಎಲ್ಲಕ್ಕಿಂತ ದೊಡ್ಡದು. ಯಾಕಂದ್ರೆ ಅಲ್ಲಿ ನಾವು ಡಿಸಿಪ್ಲಿನ್ ಬೇಕು. ಡಿಸಿಪ್ಲಿನ್ ಇಲ್ಲದೆ ಯಾವ್ದು ಸಾಧ್ಯ ಇಲ್ಲ. ನಾವು ಯಾವಾಗೋ ಹೇಳ್ತೀವಿ, ಯಾವಾಗೋ ತಿಂತೀವಿ, ಅದನ್ನ ಬಿಟ್ಟು ನಾವು ಮೊದ್ಲು ಮಾಡ್ತಾ ಇದ್ರಲ್ಲ ಸೂರ್ಯೋದಯ ಸೂರ್ಯಾಸ್ತ ಅಂತ ಮಾಡ್ತೀವಲ್ಲ, ಅದ್ ಟೈಮ್ ನಾವು ಮೇಂಟೈನ್ ಮಾಡ್ಕೊಂಡು ಈಗ 6 ಗಂಟೆ ಅಂತಲ್ಲ 8 ಗಂಟೆ ಅಂತ ಮಾಡಿದೀವಿ. 8 ಗಂಟೆಗೆ ನಿಮ್ದು ಊಟ ಮುಗಿಬೇಕು. 8 ಗಂಟೆಗೆ ನೀವು ಊಟ ಮುಗಿಬೇಕು. ಬೆಳಿಗ್ಗೆ ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ಎದ್ಬಿಟ್ಟು ನಿಮ್ಮ ಕಾರ್ಯಗಳನ್ನ ಶುರು ಮಾಡ್ಕೊಳ್ಳಿ. ಊಟದಕ್ಕಿಂತ ಮುಂಚೆ ದಿಸ್ ಇಸ್ ಇಂಪಾರ್ಟೆಂಟ್. ನೈಟ್ ಸ್ಲೀಪಿಂಗ್ ರಿದಮ್ ಅಂತೀವಿ. ನೈಟ್ ಅಂದ್ರೆ ನೀವು ಮಲ್ಕೊಳ್ಳೋದು ಒಂದ್ ದಿವಸ 10 ಗಂಟೆಗೆ ಮಲ್ಕೊಂಡೆ, ಒಂದ್ ದಿವಸ 11 ಗಂಟೆಗೆ ಮಲ್ಕೊಂಡೆ, ಒಂದ್ ದಿವಸ 2 ಗಂಟೆಗೆ ಮಲ್ಕೊಂಡೆ, ಯಾವತ್ತೂ ಒಂದ್ ದಿವಸ ಚೇಂಜ್. ಓಕೆ, ಬಟ್ ಸ್ಲೀಪ್ ರಿದಮ್ ನ ವೆರಿ ಇಂಪಾರ್ಟೆಂಟ್ ಟು ಮೇಂಟೈನ್. ನೀವು ರಾತ್ರಿ ಓದೋರಾಗಿದ್ರೆ 11 ಗಂಟೆ ತನಕ ಓದ್ತೀರಾ, 12 ಗಂಟೆ ತನಕ ಓದ್ತೀರಾ, ಒಂದ್ ರಿದಮ್ ಮೇಂಟೈನ್ ಮಾಡ್ಕೊಳ್ಳಿ. ಈಗ ಉಲ್ಟಾ ಓದೋದು ತುಂಬಾ ಕಡಿಮೆ ಆಗಿದೆ. ಟಿವಿ ಎಷ್ಟು ಗಂಟೆವರೆಗೂ ನೋಡ್ತೀರಾ, OTT ಎಷ್ಟು ಗಂಟೆವರೆಗೂ ನೋಡ್ತೀರಾ, ದಿನ ಒಂದು ಪಿಕ್ಚರ್ ನೋಡ್ತೀರಾ, ಪಿಕ್ಚರ್ 4 ಗಂಟೆ ಮಲಗಿ ಬಿಡ್ತೀರಾ ಅಂತ ಹೇಳೋದು ಇವಾಗ ಸರಿ. ಈಗ ಅದು ನನ್ನ ಹತ್ರ ಆದ್ರೆ ನೀವು ಟಿವಿ ಇಂಡಸ್ಟ್ರಿ ಎಲ್ಲ ನಾನು ಕೊಂದಾಕ್ಬಿಡ್ತೀರಾ, ಯಾಕಂದ್ರೆ ನಾನು ಟಿವಿನೇ ಹಚ್ಚೋದಿಲ್ಲ. ಸಾರಿ, ಬಟ್ ಯಾವಾಗ ಬೇಕು ಅವಾಗ ನೋಡ್ಬೇಕು, ಹೊರತಾಗಿ ಅದನ್ನ ಅಡಿಕ್ಷನ್ ಅನ್ನೋದು ಬೇಡ. ನೀವು ಒಂದ್ ಯಾವ್ದೋ ಚೆನ್ನಾಗಿದೆ ಅಂತ ನೋಡ್ಬೇಕಾ, ಆ ಟೈಮಿಗೆ ಸ್ವಿಚ್ ಆನ್ ಮಾಡ್ಕೊಳ್ಳಿ, ನೋಡಿ ಆರಿಸ್ಬಿಡಿ. ಅದು ಬಹಳ ಮುಖ್ಯ. ಡಿಸಿಪ್ಲಿನ್ ಇನ್ ಲೈಫ್ ಅದು ಬಹಳ ಬಹಳ ಮುಖ್ಯ. ನಿಮ್ದು ಊಟಕ್ಕಿಂತ ಮುಂಚೆ ನಿಮ್ ದಿನಚರಿ ಅಂದ್ರೆ ನೀವು ಹೇಳೋದು ಮಲ್ಕೊಳ್ಳೋ ರೂಟೀನ್ ಸೆಟ್ ಮಾಡ್ಕೊಂಡ್ರೆ ನಿಮ್ದು ಹೋಲ್ ಲೈಫೇ ಸೆಟ್ ಆಗಿ ಹೋಗ್ಬಿಡತ್ತೆ. ಅದ್ರ ಮೇಲೆ ನೀವು ಊಟ, ಲಿಕ್ವಿಡ್ ವಾಟರ್, ಇನ್ನಫ್ ವಾಟರ್. ಒಮ್ಮೆ ವಾಟರ್ ಅಂದ್ರೆ ಒಬ್ಬೊಬ್ರು 5 ಲೀಟರ್ 6 ಲೀಟರ್ ಕುಡಿತಾರೆ. ಅಪ್ಪ ಅಷ್ಟು ಬೇಡಪ್ಪ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರ್ ಕುಡೀರಿ ಅಷ್ಟೇ. ನಾವು ಕೆಲವ್ರು 3 ಲೀಟರ್ಸ್ ಅಂತಾರೆ, ಒಬ್ಬರಿಗೆ 3 ಲೀಟರ್ಸು ಬೇಡ, ಬಟ್ ನಿಮ್ಗೆ ನೀರ್ ಎಷ್ಟು ಬೇಕೋ ಅಷ್ಟು ಕುಡಿತಾ ಇರ್ಬೇಕು. ವೆರಿ ಇಂಪಾರ್ಟೆಂಟ್. ನಿಮ್ಗೆಲ್ಲ ಅನಿಸ್ತಾ ಇರ್ಬೋದು, ಪ್ರತಿಭಾ ಅವ್ರು ಇಷ್ಟೊಂದೆಲ್ಲ ಹೇಳ್ತಾ ಇದ್ರಲ್ಲ, ಪ್ರತಿಭಾ ಅವ್ರು ಎಷ್ಟು ಏಜ್ ಇರ್ಬೋದು ಅಂತ ಗೆಸ್ ಮಾಡಿ ಹೇಳಿ ನೋಡೋಣ. ಅವರು ಇದೆಲ್ಲ ರೂಢಿಸ್ಕೊಂಡಿದ್ದಕ್ಕೇನೆ ಈ ಫ್ಯಾಷನ್ನು, ಪ್ಯಾಜೆಂಟು, ಸೌಂದರ್ಯ ಸ್ಪರ್ಧೆಗಳು ಇವ್ರಿಗೆಲ್ಲ ಇದ್ದಾರೆ. ಬಟ್
ನೋಡೋಣ ಹೇಳಿ ಎಷ್ಟಿರ್ಬೋದು. 40, 45, 48, 43, 51, 53, 55, 59, 60. 60 ಮುಟ್ಟಿಲ್ಲ ಬಿಡಿ. ಈ ವರ್ಷ 60 ಮುಟ್ತಾರೆ. 60 ವರ್ಷದಲ್ಲೂ ಈ ತರದವ್ರನ್ನ ನೀವು ನೋಡಕ್ಕೆ ಚಾನ್ಸೇ ಇಲ್ಲ. ಟಿವಿಲಿ ಸಂತೂರಮ್ಮನ್ ನೋಡಿರ್ಬೋದು ಅಷ್ಟೇನೆ. ನಾವು ನೋಡ್ತಾ ಇದೀವಲ್ಲ, ನಮ್ಗೆ ಒಂದು ಖುಷಿ ಇವ್ರನ್ನ ಕೂರ್ಸ್ಕೊಂಡು ಮಾತಾಡ್ಬೇಕು ಅಂದ್ರೆ. 60 ವರ್ಷದಲ್ರಿ ಈ ತಾಕತ್ತು, ಈ ಖುಷಿ, ಇದೆಲ್ಲ ಎಲ್ರಿಗೂ ಸಾಧ್ಯನಿಲ್ಲ ಬಿಡಿ. ಇಷ್ಟು ಮಾಡ್ತಾ ಇದಾರೆ ಅಂದ್ರೆ ಅವರು ರೂಢಿಸ್ಕೊಂಬಂದಿರುವಂತ ಪದ್ಧತಿ. ಇಷ್ಟೇ ಮಾಡ್ಬೇಕು, ಹಿಂಗೇ ಮಾಡ್ಬೇಕು. ನೋಡಿ ಹೇಳಿದ್ರು, ನಾನು ಟಿವಿ ನೋಡಲ್ಲ, ಎಸ್ ನಾನು ಓದ್ತೀನಿ, ಎಸ್ ನಾನು ಬೆಳಗ್ಗೆ ಇಷ್ಟು ಗಂಟೆಗೆ ಹೇಳ್ತೀನಿ, ನಾನು ಇದನ್ನೇ ತಿಂತೀನಿ, ಬೆಳಗ್ಗೆ ಎದ್ದು ನನಗೆ ನಾನೇ ಹೇಳ್ಕೊಳ್ತೀನಿ, ಎಸ್ ಪ್ರತಿಭಾ ಸಿಕ್ಕಾಪಟ್ಟೆ ಸಖತ್ತ ಕಾಣ್ತೇನೆ ಇವತ್ತು, ಗೋ ಹೆಡ್ ಅಂತ ಅನ್ಕೊಳ್ತೀನಿ. ಇವೆಲ್ಲ ಏನಂತ ಹೇಳಿದ್ರೆ ನಿಮ್ಮ ಜೀವನವನ್ನ ಸುಗಮವಾಗಿ ಮಾಡ್ಕೊಳ್ಳೋಂಥ ವಿಧಾನಗಳು. ಇದಕ್ಕೇನು ಬೇರೆ ಯಾರು ಬೇಕಾಗಿಲ್ಲ. ನಮ್ಮ ಅಕ್ಕಪಕ್ಕನಿದ್ದಾರೆ, ಇವಾಗಲೂ ಇವರು 10 ವರ್ಷ ಕೆಲಸ ಮಾಡ್ತಾರೆ, ನೀವು ನೋಡಿಲ್ಲ ಅಷ್ಟೇನೆ. ಇವ್ರು ಕೆಲಸ ಮಾಡಿಸ್ಕೊಳ್ತಾರೆ, ಬೇರೆಲ್ಲ ಸುಮ್ಮನೆ ಕೂತ್ಬಿಟ್ಟಿರ್ತಾರೆ. ಏನಪ್ಪ ಅಮ್ಮ ಹಿಂಗ್ ತಲೆ ತಿಂತಾರೆ, ನಮ್ ಕೈಲಿ ಆಗಲ್ಲ ಗುರು ಅಂತ ಕೂತಿರೋರು ನೋಡಿದೀನಿ ನಾನು. ಒಂದೊಂದ್ಸರಿ ಟ್ರೈನಿಂಗಿಗೆ ಇವರು ಮದುವೆ ಆಗಿರೋ ಹೆಣ್ಮಕ್ಳಿಗೆ 30-40 ಜನಕ್ಕೆ ಟ್ರೈನಿಂಗ್ ಮಾಡ್ತಾರೆ. ಫಿನಾಲೆಯಲ್ಲಿ ಒಂದು 20 ಜನ ಇರ್ತಾರಲ್ಲ ಪ್ರತಿಭಾ ಅವ್ರೆ, 35 ಜನ ಇರ್ತಾರೆ. 30-35 ಜನ ಅಂದ್ರೆ 40-45 ಜನಕ್ಕೆ ಇವ್ರು ರೆಡಿ ಮಾಡ್ತಾರೆ. ಅದೊಂದು ಕ್ಲಾಸ್ 10 ದಿನ 12 ದಿನದ ತರ ಅವ್ರನ್ನ ಕರ್ಕೊಂಡೋಗಿ ಅವ್ರಿಗೆ ರೆಡಿ ಮಾಡಿ. ಅಂದ್ರೆ ಅವ್ರಿಗೆಲ್ಲ ಏನ್ ಖುಷಿ ಇರುತ್ತೆ ಅಂತ ಹೇಳಿದ್ರೆ, ನಾನು ಕಾಲೇಜ್ ಓದ್ಬೇಕಾದ್ರೆ ನಾನು ಫ್ಯಾಷನ್ ಮಾಡಕ್ಕಾಗ್ಲಿಲ್ಲ, ಸೌಂದರ್ಯ ಅಂದ್ರೆ ಫ್ಯಾಷನ್ ಸ್ಪರ್ಧೆಗಳಿಗೆ ಹೋಗಕ್ಕಾಗ್ಲಿಲ್ಲ, ಪ್ಯಾಜೆಂಟ್ ರ್ಯಾಂಪ್ ವಾಕ್ ನ ಮಾಡಕ್ಕಾಗ್ಲಿಲ್ಲ, ಮದ್ವೆ ಆದ್ಮೇಲೆ ನಮ್ಮ ಯಜಮಾನ್ರು ನೋಡಿ ನನ್ಗೆ ಇದಕ್ಕೆಲ್ಲ ಸಪೋರ್ಟ್ ಮಾಡಿದ್ರು ಅಂತೇಳಿ ಒಂದೊಂದು ಡ್ರೆಸ್ಸು 20, 30, 40, 50 ಸಾವಿರ ಕೊಟ್ಟು ಸ್ಟಿಚ್ ಮಾಡಿಸ್ಕೊಂಡು ಗಂಡ ಮಗನ ಜೊತೆ ಬರ್ತಾರಲ್ಲ, ಆ ಖುಷಿನ ತಂದ್ಕೊಟ್ಟವ್ರು ಪ್ರತಿಭಾ ಅವ್ರು. ಎಸ್, ಮದುವೆ ಆಗಿದ್ರು ಪರವಾಗಿಲ್ಲ, ನೀವು ಓದೋ ವಯಸ್ಸಲ್ಲಿ ಅದನ್ನ ಮಾಡ್ಲಿಲ್ಲ, ನೀವು ಕಾಲೇಜಲ್ಲಿ ಮಾಡ್ಬೇಕಾದ್ ಮಾಡ್ಲಿಲ್ಲ, ಈಗ ಮಾಡ್ಬನ್ನಿ ಅಂತ. ಅದು ನನ್ಗೆಲ್ಲ ಒಂದ್ ಕಡೆ ಖುಷಿ ಕೊಡ್ತು. ಎಸ್, ತುಂಬಾ ಜನದ ಆಸೆಗಳು. ಅದಕ್ಕೆ ನಾನು ಹೇಳ್ತಾ ಇದೀನಿ ಅಂದ್ರೆ, ನಿಮ್ಮ ಆಸೆಗಳು ಕಾಲೇಜಲ್ಲೇ ನೆರವೇರಿಸ್ಕೋಬೇಕು ಅಂತಿದ್ದಾಗ ಪ್ರತಿಭಾವನ್ನ ಫಾಲೋ ಮಾಡಿ. ಎಸ್, ಅವ್ರು ಹೇಳ್ತಾರೆ ಹಿಂಗ್ ಮಾಡಿ ಚೆನ್ನಾಗಾಗತ್ತೆ ಅಂತೇಳಿ. ಎಸ್ ಪ್ರತಿಭಾ, ಈಗ ನಾನೀಗ ಕಾಲೇಜ್ ಹುಡುಗಿ, ನಾನೀಗ ಈ ನಿಮ್ಮ ಪ್ಯಾಜೆಂಟು ಮತ್ತೆ ಈ ರ್ಯಾಂಪ್ ವಾಕು ಇದಕ್ಕೆ ಬರಬೇಕು. ಅದಕ್ಕೆಲ್ಲ ಪೂರಕವಾಗಿ ಎಲ್ಲಿ ಹೋಗ್ಬೇಕು, ಜನಕ್ಕೆ ಎಲ್ಲಿ ಹೋಗ್ಬೇಕು ಅನ್ನೋದೇ ಗೊತ್ತಿಲ್ಲ ರೀ. ನನಗೆ ಹೇಳ್ತಾರೆ, ಏನ್ ಸರ್ ನಿಮ್ ಇಂಡಸ್ಟ್ರಿಗೆ ಬರ್ಬೇಕಂದ್ರೆ ಹೆಂಗೆ ಸರ್ ಅಂತ. ಯಾವ ಇಂಡಸ್ಟ್ರಿ ಗುರು ನಮ್ದು ಅಂತ. ಅದೇ ಸರ್ ಸಿನಿಮಾ ಇಂಡಸ್ಟ್ರಿ ಹೆಂಗ್ ಸರ್, ನಾನು ಟ್ರೈ ಮಾಡ್ತೀವಿ. ಅದು ಹೆಂಗೆ ಅಂದ್ರೆ ಅವ್ರು ಮಾತಾಡೋ ಶೈಲಿ ಕೇಳ್ಬೇಕು ನೀವು. ಸರ್ ನಾನು ಟ್ರೈ ಮಾಡ್ಬೇಕು ಅಂದಿದ್ದೀನಿ ಸರ್ ಅಂದ್ರು. ಟ್ರೈ ಮಾಡಿ, ಎಲ್ಲಿ ಟ್ರೈ ಮಾಡ್ತೀರಾ ಅಂತ. ಅದೇ ಗೊತ್ತಿಲ್ಲ ಸರ್ ನನಗೆ. 100ಕ್ಕೆ 90 ಜನಕ್ಕೆ ಇದೇ ಉತ್ತರನೇನೆ. ಯಾರಿಗೂ ಗೊತ್ತಿಲ್ಲ ಎಲ್ಲಿಗೆ ಹೋಗ್ಬೇಕು, ಹೆಂಗ್ ಟ್ರೈ ಮಾಡ್ಬೇಕು, ಪ್ರಾಪರ್ ಚಾನಲ್ ಏನು. ಅವ್ರಿಗೂ ಇಷ್ಟ ನಾನೊಂದು ಇದು ಮಾಡ್ಬೇಕಲ್ಲ, ಹೆಂಗೆ ಅವ್ರಿಗೆ ಎಲ್ಲಿ ಏನ್ ಮಾಡ್ಬೇಕು, ಹೆಂಗ್ ಗೋಯಿಂಗ್ ಫಾರ್ವರ್ಡ್ ಹೆಂಗಪ್ಪ. ಬೇಸಿಕ್ ಏನಂತೀರಾ, ನಮ್ದು ನಡೆ ನುಡಿ ಅದೆಲ್ಲ ಒಂದ್ ಸ್ವಲ್ಪ ಟ್ರೈನಿಂಗ್ ಆಗ್ಬೇಕಾಗತ್ತೆ. ಬಹಳ ಗ್ರೂಮಿಂಗ್ ಸೆಂಟರ್ಸ್ ಇದಾವೆ ಮಾಡ್ತವೆ. ಬಟ್ ಐ ಡೋಂಟ್ ನೋ ಹೌ ಇಟ್ ವರ್ಕ್ಸ್. ನಾನು ಐ ಆಮ್ ಜಸ್ಟ್ ಗೋನ್ ಟು ಲಾಂಚ್ ನಾವು ಈಗ ಇನ್ ಕಪಲ್ ಆಫ್ ಮಂತ್ಸ್ ಆನ್ಲೈನ್ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಈಗ ಬೇಸಿಕ್ ಮನೇಲಿರೋ ಹೆಣ್ಮಕ್ಳು, ನೀವು ಮದುವೆ ಆದವ್ರಿಗೆ ಮಾಡ್ತೀರಪ್ಪ, ನಾನ್ ಕೇಳ್ತಾರೆ ಕಾಲೇಜ್ ಹುಡುಗಿರಿಗೆ ಮಾಡ್ಬೇಕು, ಎಲ್ರಿಗೂ ಸ್ಟಾರ್ಟ್ ಮಾಡ್ತಾರೆ. ವೆರಿ ಗುಡ್, ಎಲ್ರಿಗೂ ಸ್ಟಾರ್ಟ್. ಈಗ ಲಾಸ್ಟ್ ಇಯರ್ ಇಂದ ನಾವು ಬರೀ ಮಿಸಸ್ ಇಂಡಿಯಾ ಕರ್ನಾಟಕ ಆಗಿಲ್ಲ, ನಾವು ಮಿಸ್ ಅಂಡ್ ಮಿಸಸ್ ಇಂಡಿಯಾ ಅಷ್ಟು ಅಂತ ರೀಬ್ರ್ಯಾಂಡಿಂಗ್ ಆಗಿದೆ. ಇವಾಗ ಮಿಸ್ಗೂ ಮಾಡ್ತಾ ಇದ್ದೀನಿ. ಸೊ ಈಗ ಎಲ್ರಿಗೂ ಟ್ರೈನ್ ಮಾಡ್ತೀನಿ. ಸೊ ನೀವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗಿ ಕಲಿಯೋದು ತುಂಬಾ ಕಷ್ಟ. ಸೊ ಅದಕ್ಕೆ ನಾನು ಇದು ಫಾರ್ಮುಲೇಟ್ ಮಾಡ್ತಾ ಇದ್ದೀನಿ. ಮನೇಲಿ ಇದ್ಕೊಂಡೆ ನೀವು ಆನ್ಲೈನ್ ಈಗೆಲ್ಲ ಝೂಮ್ ಸೆಷನ್ಸ್ ಅಲ್ಲಿ ಕಲಿತಾರಲ್ವಾ, ಸೊ ಅದನ್ನೇ ಹೇಗೆ ಸ್ಟಾರ್ಟ್ ಮಾಡಿ ಇನ್ನೊಂದು ಕೆಲವು ನವೆಂಬರ್ ಡಿಸೆಂಬರ್ ಅಲ್ಲಿ ಲಾಂಚ್ ಮಾಡ್ತೀನಿ. ಅದು ಪ್ರಿಪರೇಷನ್ಸ್ ಮಾಡ್ಕೊಂತ ಇದ್ದೀನಿ. ಸೊ ನೀವು ಮನೇಲಿ ಕುತ್ಕೊಂಡೆ ನೀವು ಪಾಸ್ಚರ್ ವೆರಿ ಇಂಪಾರ್ಟೆಂಟ್. ನಾನು ಇಲ್ಲಿ ಕುತ್ಕೊಂಡಾಗ ಹೇಳ್ತೀನಿ, ನೀವು ಆರಾಮ್ಸೆ ಹಿಂಗ್ ಕುತ್ಕೋಬಹುದು. ಅದೇ ಬಟ್ ಅದು ನೀಟಾಗಿ ಹಿಂಗ್ ಕುತ್ಕೊಂತೀವಲ್ಲ, ಅದು ಬ್ಯಾಕ್ ಸ್ಟ್ರೇಟಿಂಗ್ ಇರುತ್ತೆ ಪಾಸ್ಚರ್. ನೀವು ಅದನ್ನ ನಡಿಬೇಕಾದ್ರೆ ಆ ಪಾಸ್ಚರ್ ಇಟ್ಕೊಂಡು ನಡೆದ್ರೆ ನಿಮ್ಗೆ ಜನ, ನೀವು ಫಿಲ್ಮ್ ಸ್ಟಾರ್ಸ್ ಬಂದಾಗ ಎಲ್ಲರೂ ಹಿಂಗ್ ಅಂತ 2 ಸಲ ನೋಡ್ತಾರಲ್ಲ. ನೀವು ಫಿಲ್ಮ್ ಸ್ಟಾರ್ ಇರೋದು ಬೇಡ, ನೀವು ಬರೀ ನೀವು ಪಾಸ್ಚರ್ ಅಲ್ಲಿ ನಡ್ಕೊಂಡು ಹೋದಾಗ್ಲೇ ಜನ ನೋಡ್ತಾರೆ. ಅಂದ್ರೆ ಆ ಕಾನ್ಫಿಡೆನ್ಸ್ ವೈಬ್ರೇಷನ್ ಬರುತ್ತೆ. ಅದನ್ನ ಹೇಗ್ ನಡಿಬೇಕು, ಅದು ಬಹಳ ದೊಡ್ಡ ಸೈನ್ಸ್ ಅಲ್ಲ, ಬೇಸಿಕ್. ಅದು ನಮ್ಮ ಮೊದ್ಲಿನ ಜನ ಅದನ್ನ ಫಾಲೋ ಮಾಡ್ತಾ ಇದ್ರು. ಈಗ ನಾವ್ ಎಲ್ಲೋ ಒಂದ್ ಕಡೆ ಅದನ್ನ ರಿಲ್ಯಾಕ್ಸ್ ಮಾಡ್ಕೊಂಡು, ನಾವ್ ಎಲ್ಲಿ ಕಾಲೇಜ್ ಹುಡುಗರು ನೋಡ್ತೀನಿ ಎಲ್ಲಾ ಬ್ಯಾಗ್ ಹಾಕೊಂಡು ಹೆಂಗ್ ಹೋಗ್ತಿರ್ತಾರೆ, ಹಿಂಗೆ ನಿಜವಾಗ್ಲು. ಬಟ್ ಅದನ್ನೇ ನೀವು ಕೋರ್ ಸ್ಟ್ರೆಂತ್ ಮಾಡ್ಕೊಂಡ್ರೆ, ಸಿಂಪಲ್ ಎಕ್ಸರ್ಸೈಸಸ್ ಮಾಡ್ಕೊಂಡ್ರೆ ನೀವು ಆರಾಮ್ಸೆ ಹಿಂಗ್ ಹೋಗ್ತೀರಾ. ನೀವು ಬೆನ್ನು ಬರಲ್ಲ, ಕಾಲ್ನೂ ಬರಲ್ಲ. ಆಮೇಲೆ ಈಗ ನಾವು ಬೇಸಿಕ್ ವಾಕ್ ಹೇಳ್ಕೊಡ್ತೀವಲ್ಲ, ನಾವು ಈಗ ಸುಮ್ನೆ ವಾಕ್ ಮಾಡ್ಬೇಕಾದ್ರೆ ನೀವು ನೋಟಿಸ್ ಮಾಡಿ, ಬಹಳ ಜನ ಫ್ಲಾಟ್ ಫುಟ್ ಇರ್ತಾರೆ ಅಥವಾ ಇಟ್ಬಿಟ್ಟಿರ್ತಾರೆ. ಇಲ್ಲಿಂದ ವೈಬ್ರೇಷನ್ ನೀಗ್ ಹೋಗುತ್ತೆ. ಇವಾಗ ನೋಡಿರ್ಬೇಕು ನೀವು ಟ್ರೆಂಡು,
ನೀ ರಿಪ್ಲೇಸ್ಮೆಂಟ್ ಸರ್ಜರಿ, ನೀ ತುಂಬಾ ರಿಪ್ಲೇಸ್ಮೆಂಟ್ ಜಾಸ್ತಿ ಆಗಿದೆ. ಯಾಕಂದ್ರೆ ಅದು ದಟ್ ವೈಬ್ರೇಷನ್ ಹಿಟ್ಟಿಂಗ್ ದ ನೀ ಡೈರೆಕ್ಟ್ಲಿ ಅದು ಕಾರ್ಟ್ಲೇಜ್ ವೇರ್ ಔಟ್ ಆಗುತ್ತೆ. ಸೊ ಆಯುರ್ವೇದದಲ್ಲಿ ಮತ್ತೆ ಯೋಗದಲ್ಲೂ ಕೆಲವರು ಹೇಳ್ತಾರೆ ಹೀಲ್ ಟೋ, ವೇಟ್ ಹಾಕಿದ ತಕ್ಷಣ ಹೀಲ್ ಫಸ್ಟ್ ಟಚ್ ಮಾಡಿ, ಟೋ ಟಚ್ ಮಾಡಿ, ನಿಮ್ ವೈಬ್ರೇಷನ್ ನೀವರೆಗೂ ಬರಲ್ಲ ಅಂತ. ಸೇಮ್ ಫಾರ್ಮುಲಾ ಫ್ಯಾಷನ್ ವಾಕ್ ಅಲ್ಲಿ ನಾವು ಮಾಡ್ತೀವಿ. ಅಂದ್ರೆ ನೀವು ಬರೀ ರ್ಯಾಂಪಿಗೆ ಸ್ಟೇಜ್ ಮೇಲೆ ಹೋದಾಗ ಮಾತ್ರ ಆ ತರ ವಾಕ್ ಅಲ್ಲ, ಎವ್ರಿ ಡೇ ಆ ತರ ವಾಕ್ ಮಾಡಿ ನಿಮ್ ನೀಸ್ ಗಟ್ಟಿಯಾಗಿರುತ್ತೆ. ಸೊ ಇದು ಬರೀ ಶೋ ಆಫ್ ಮಾಡಕ್ಕಲ್ಲ, ಇದು ನಿಮ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ನೀವು ಪಾಸ್ಚರ್ ಸರಿಯಾಗಿ ಇಟ್ಕೊಂಡಾಗ ನಿಮ್ ಕಾನ್ಫಿಡೆನ್ಸ್ ತೋರ್ಸತ್ತೆ, ನಿಮ್ಗೆ ಬ್ಯಾಕ್ ಏಕ್ಸ್ ಬರಲ್ಲ, ನಿಮ್ಗೆ ಶೋಲ್ಡರ್ ಪೇನ್ಸ್ ಬರಲ್ಲ. ಯಾಕಂದ್ರೆ ಎಷ್ಟೋ ಸಲ ಹಿಂಗ ಕುತ್ಕೊಂಡು ಕೆಲಸ ಮಾಡ್ಬೇಕಾದ್ರೆ ಶೋಲ್ಡರ್ಸ್, ನೆಕ್ ಪೇನ್ ಬರುತ್ತೆ. ನೀವು ಪಾಸ್ಚರ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಟ್ರೆ ಅವು ಯಾವ್ದು ಪೇನ್ಸು ಇರಲ್ಲ. ಅಂದ್ರೆ ನಿಮ್ದು ಇವಾಗಿನ ಲೈಫ್ ಅಲ್ಲ, ಟೀನೇಜ್ ಲೈಫ್ ಅಲ್ಲ ನಾನು ಹೇಳ್ತಾ ಇರೋದು. ವೆನ್ ಯು ರೀಚ್ 30, 40, 50, ಬಿಲೀವ್ ಮೀ, ನೀವು ಬಿಂದಾಸ್ ಆಗಿರ್ತೀರ. ಯಾಕಂದ್ರೆ ಯಾವ ತರ ಪ್ರಾಬ್ಲಮ್ಸ್ ಇರಲ್ಲ. ಸೊ ನೀವು ಇವಾಗ ಕಲಿಬೇಕಾಗಿದ್ದು ಬರೀ ರ್ಯಾಂಪ್ ವಾಕ್ ಫ್ಯಾಷನ್ ಅಂತಲ್ಲ, ಇಟ್ಸ್ ಲೈಫ್ ಸ್ಟೈಲ್. ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಳಿ. ಸೊ ಕಾಲೇಜಲ್ಲಿ ಇದ್ದಾಗಲೇ ನೀವು ಕಲ್ತ್ರೆ ಅದು ಫೌಂಡೇಶನ್ ಸರಿಯಾಗಿ ಬೀಳುತ್ತೆ. ಸೊ ನೀವು ಹೇಗೆ ವಾಕ್ ಮಾಡ್ತೀರಾ, ಹೇಗೆ ಕೂತ್ಕೊಂತೀರಾ, ಹೇಗೆ ನೀವು ಮೊಬೈಲ್ ಇಟ್ಕೊಂತೀವಿ, ಹಿಂಗೆ ಮೊಬೈಲ್ ಇಟ್ಕೊಂಡ್ಬಿಟ್ಟು ಈ ತರ ಹಿಂಗ್ ಇಟ್ಕೊಂಡು ಕೂತ್ಕೊಂತೀವಿ, ಹಿಂಗ್ ಇಟ್ಕೊಂಡು ಬೆನ್ನು ಗೋಣಿ ಏನ್ ಕತೆ ಅದ್ರದ್ದು ಪಾಪ. ನೀವು ಹಿಂಗ್ ಇಟ್ಕೊಂಡು ನೋಡ್ಬೇಕಂದ್ರೂ ಸ್ಟ್ರೈಟ್ ಇಟ್ಕೊಂಡು ನೋಡಿ. ಇಲ್ಲ ನೀವು ನಾವ್ ಹೇಳ್ದವ್ರು ಒಂದೊಂದ್ಸಲ ಎತ್ತಿದ ತಕ್ಷಣ ಹಿಂಗೆ ನೋಡ್ತೀವಿ, ಅಭ್ಯಾಸ. ಬಟ್ ಅದನ್ನ ನೋಡ್ತೀವಿ, ಮೆಸೇಜ್ ಮಾಡ್ತೀವಿ, ವಾಪಸ್ ಇಡ್ತೀವಿ, ಓಕೆ ಫೈನ್. ಈಗ ನೋಡಿದೀನಿ ಮೆಟ್ರೋದಲ್ಲಿ ಕುತ್ಕೊಂಡು ಎಷ್ಟು ಜನ ಹಿಂಗೆ ಫಿಲ್ಮ್ ನೋಡ್ತಾ ಇರ್ತಾರೆ. ಗೋಣ್ ಏನಾಗ್ಬೇಕು, ಅಂಚೆ ಬ್ಯಾಕ್ ಏನಾಗ್ಬೇಕು. ಸೊ ಇದನ್ನ ನೀವು ಕಾಲೇಜಲ್ಲಿ ಇರ್ಬೇಕಾದ್ರೇನೆ, ನೀವು ಫ್ಯಾಷನ್ ಇಂಡಸ್ಟ್ರಿ ಅಂತಲ್ಲ, ನೀವು ಯಾವುದೇ ಪ್ರೊಫೆಷನ್ಗೆ ಹೋಗ್ತಾ ಇದ್ರು ನೀವು ಇಂಟರ್ವ್ಯೂಸ್ ಅಂತ ಹೋಗ್ತೀರಾ, IT ಆಗ್ಲಿ ನೀವು ಯಾವ್ದೇ ಆಗ್ಲಿ ಇಂಟರ್ವ್ಯೂಸ್ಗೆ ಹೋಗ್ತೀರಾ, ಅವಾಗ ಹಿಂಗ್ ನಡ್ಕೊಂಡು ಹೋಗಿ ನೋಡೋಣ ಹೆಂಗಿರತ್ತೆ ಅಂತ. ನೀವು ಬರೀ ನಡ್ಕೊಂಡ್ ಬರೋದ್ ನೋಡೇ ನಾಟ್ ಸೆಲೆಕ್ಟೆಡ್ ಅಂತ ಬರೀತಾರೆ. ಸೊ ಯೋರ್ ಬಾಡಿ ಲ್ಯಾಂಗ್ವೇಜ್ ಎಷ್ಟು ಇಂಪಾರ್ಟೆಂಟು. ನಿಮ್ಗೆ ಎಜುಕೇಶನ್ ಆದ್ಮೇಲೆ ಕಲಿಯೋದನ್ನ ನೀವು ಈಗ ಎಜುಕೇಶನ್ ಸ್ಟಾರ್ಟಿಂಗ್ ಅಲ್ಲೇ ನೀವು ಕಲ್ತ್ ಬಿಟ್ರೆ, ಸೊ ಅದು ನಿಮ್ಗೆ ಮಸ್ಕ್ಯುಲರ್ ಮೆಮರಿಯಲ್ಲಿ ಕುತ್ಕೊಂಡ್ಬಿಡುತ್ತೆ. ಡಾನ್ಸ್ ಮಾಡೋರ್ಗೆ, ನೀವು ಅಡಿಗೆ ಮಾಡೋರ್ಗೆ ಕೆಲವು ಕೆಲಸನ ಟಕ ಮಾಡ್ತೀರಾ, ಯಾಕಂದ್ರೆ ಅದನ್ನ ವಿಚಾರ ಮಾಡೋದು ಬೇಡ, ಇಟ್ಸ್ ಮಸ್ಕ್ಯುಲರ್. ಅದೇ ತರ ನೀವು ಹೇಗ್ ನಿಂತ್ಕೊಂತೀರಾ, ಹೇಗ್ ನಡೀತೀರಾ, ಆಮೇಲೆ ಕೆಲವು ವಿಷಯದಲ್ಲಿ ಹೇಗೆ ನೀವು ಇನ್ನೊಬ್ಬರನ್ನ ಗ್ರೀಟ್ ಮಾಡ್ತೀರಾ. ಈಗ ನಾನ್ ನೀವು ನೋಡಿದ್ರೆ ನನಗೆ ಯಾರಿಗೂ ಹೆಲೋ ಅನ್ನಲ್ಲ, ಹಾಯ್ ಅನ್ನಲ್ಲ, ನಾನು ನಮಸ್ಕಾರನ ಅಂತೀನಿ. ಯಾಕಂದ್ರೆ ನಮ್ಮ ಸಂಸ್ಕೃತಿ ಅದನ್ನ. ಈಗೆಲ್ಲ ಇಂಗ್ಲಿಷ್ ಬಂದ್ಬಿಟ್ಟು ಎಲ್ಲರೂ ಹಾಯ್, ಹೆಲೋ ಬ್ರೋ, ಹೆಲೋ ಡೂಡ್ ಅಂತಂತಾರೆ. ನೀವು ಏನೇ ಮಾತಾಡ್ಕೊಳ್ಳಿ, ಕರ್ನಾಟಕದಲ್ಲಿ ಹಿಂದೂಸ್ತಾನಲ್ಲಿ ಇದ್ಮೇಲೆ ನಮಸ್ಕಾರ ನಮಸ್ತೆ ಅನ್ನೋದೊಂದು ಕಲೀರಿ. ಇಲ್ಲ ನನ್ಗೆ ಸಾರಿ, ಅದೊಂದು ಜ್ಞಾಪಕ ಬಂತು ಅಂತ ಹೇಳಿದೆ. ಅದೊಂದು ಬಹಳ ಬಹಳ ಮುಖ್ಯ. ನಾವು ಯಾವಾಗ ನನ್ಗೆ ಇಂಟರ್ನ್ಯಾಷನಲ್ ಪ್ಯಾಜೆನ್ಸಿಗೆ ನಮ್ ಕಂಟೆಸ್ಟೆಂಟ್ಸ್ ಕರ್ಕೊಂಡು ಹೋಗ್ತೀನಲ್ಲ, ನನ್ ಅಲ್ಲಿ ಹೋದ ತಕ್ಷಣ ಫಸ್ಟ್ ಹಾಯ್ ಹೆಲೋ ಅಂತ ನಾನು ಯಾವತ್ತೂ ಅನ್ನಲ್ಲ. ಎಲ್ರಿಗೂ ನಂಗೆ ನಮಸ್ತೆ ಅಂತಾನೆ ಕರೀತಾರೆ, ನಮಸ್ತೆ. ಯಾಕಂದ್ರೆ ನಮ್ ಸಂಸ್ಕೃತಿ ಬೆಳೆಸೋದು ನಮ್ ಕತೆ. ಅದನ್ನ ಎಲ್ಲ ನೀವು ಇವಾಗ್ಲೇ ಶುರು ಮಾಡ್ಕೋಬೇಕು. ಕಾಲೇಜ್ ಲೈಫ್ ಅಲ್ಲೇ ಶುರು ಆದ್ರೆ ನೆಕ್ಸ್ಟ್ ನಿಮ್ಮ ಅವ್ರ ಮಕ್ಕಳ ಟೈಮ್ಗೆ ಕರೆಕ್ಟ್ ಆಗುತ್ತೆ ಬರುತ್ತೆ. ಕಾಲೇಜ್ ಲೈಫ್ ಅದೇ ಪಾಸ್ಚರ್ ಕರೆಕ್ಷನ್, ಹೇಗ್ ವಾಕ್ ಮಾಡ್ಬೇಕು, ಇದು ಬೇಸಿಕ್ ಲೈಫ್ ಸ್ಟೈಲ್ ನೆಸೆಸಿಟಿ. ಅದು ಸೆಟ್ ಆಯ್ತು ಅಂದ್ರೆ ಆಮೇಲೆ ನೀವು ಏನ್ ಬೇಕಾದ್ ಮಾಡ್ಕೋಬಹುದು. ನೀವು ರನ್ವೇ ಫ್ಯಾಷನ್ ವಾಕ್ ಮಾಡಿ, ರನ್ವೇ ಫ್ಯಾಷನ್ ವಾಕ್, ಪ್ಯಾಜೆಂಟ್ ಫ್ಯಾಷನ್ ವಾಕ್ ಎರಡು ಬೇರೆ ಸ್ವಲ್ಪ ಬೇರೆ ಇರುತ್ತೆ. ಬಟ್ ನೀವು ಇದು ಫೌಂಡೇಶನ್ ಕರೆಕ್ಟ್ ಇದ್ಮೇಲೆ ಅದು ಏನ್ ಬೇಕಾದ್ ಮಾಡ್ಕೋಬಹುದು. ಸೊ ಇದನ್ನ ನೀವು ಕಾಲೇಜಲ್ಲಿ ಇದ್ದಾಗ ಅಥವಾ ಹೈಸ್ಕೂಲಲ್ಲಿ ಇರೋ ಮಕ್ಕಳಿಗೆ ಕಲಿಸ್ಕೊಡೋದು ಬಹಳ ಮುಖ್ಯ. ಪ್ರತಿಭಾ ಅವರೇ, ತುಂಬಾ ಅವಾರ್ಡ್ ತಗೊಂಡಿದ್ದೀರಿ ನೀವು. ನಿಮ್ಮ ಅವಾರ್ಡ್ನ ಓದ್ಬೇಕು ಅಂತ ಕಳಿಸಿದ್ರೆ ಇಷ್ಟುದ ಅವಾರ್ಡ್ ಕಳಿಸಿದ್ರು. ಎಲ್ಲೆಲ್ಲ ಅವಾರ್ಡ್ ತಗೊಂಡ್ರಿ ಅಷ್ಟೊಂದು ನೀವು? ಫಸ್ಟ್ ಅವಾರ್ಡ್ ಯಾವ್ದು? ಕುವೆಂಪು ಅಂತ ಕೊಟ್ಟು ಕನ್ನಡ ರಕ್ಷಣಾ ವೇದಿಕೆಯವರು ನಾವು ಭಾರತವನ್ನ ಪ್ರತಿನಿಧಿಸಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಮಿಸಸ್ ಏಷ್ಯಾ ಇಂಟರ್ನ್ಯಾಷನಲ್ ಫೋಟೋಜೆನಿಕ್ ಗೆದ್ಕೊಂಡ್ ಬಂದಿದ್ದು ನಾನೇ. ನೀವೇ ಮೊದಲನೇವ್ರ? ಹೌದು. ನಾನು ಅನ್ಕೊಂಡು ಎರಡು ಒಂದೇ ಅನ್ಕೊಂಡೆ. ಇಲ್ಲ ಇಂಡಿಯಾ ಬೇರೆ, ಮಿಸಸ್ ಏಷ್ಯಾ ಇಂಟರ್ನ್ಯಾಷನಲ್ ಬೇರೆ. ಏಷ್ಯಾ ಇಂಟರ್ನ್ಯಾಷನಲ್ ಕೂಡ ಭಾರತಕ್ಕೆ ಮೊಟ್ಟ ಮೊದಲನೇ ದಕ್ಷಿಣ ಭಾರತಕ್ಕೆ. ಇಂಟರ್ನ್ಯಾಷನಲ್ ಅಲ್ಲಿವರೆಗೂ ಮದ್ವೆ ಆದ ಮಹಿಳೆಯರು ಯಾರು ಗೆದ್ಕೊಂಡ್ ಬಂದಿರ್ಲಿಲ್ಲ. ಸೊ ನಾನೇ ಮೊದಲನೇವಳು. ಇದಕ್ಕೆಲ್ಲ ಹೋಗ್ತಿದ್ರ ನಿಮ್ ಯಜಮಾನ್ರು ಏನಂದ್ರು? ಡ್ಯಾನ್ಸ್ ಬೇಡ ಅಂತ ಹೇಳಿದ್ರು, ಫ್ಯಾಷನ್ ಮಾಡ್ಕೊಂತ ಬಿಟ್ರಾ? ಅದೊಂದು ದೊಡ್ಡ ಕತೆ. ಇನ್ನೊಂದು ಕತೆ ಇದೆಯಾ? ಬೇಕಾದಷ್ಟು ಕತೆ ಇದೆಯಪ್ಪ, ಒಳ್ಳೆ ಕತೆ ಹೇಳೋರು ಕರೆಸ್ಬಿಟ್ಟಿದಿರಲ್ಲಪ್ಪ ನೀವು. ಏನ್ ಕತೆ ಅದು? 2014 ಅಲ್ಲಿ ಫಸ್ಟ್ ಟೈಮ್ ನಾನು ಹೋಗ್ಬೇಕಂತ ಹೇಳಿದಾಗ ನನ್ ಮಗಳೇನ್ ಸ್ಟಾರ್ಟ್ ಮಾಡಿದ್ಲು, ಅವಾಗ ನಮ್ಮ ಮನೇಲಿ ಯಾರಿಗೂ ಹೇಳಿರ್ಲಿಲ್ಲ ನಾನು ಹೋಗ್ತೀನಿ ಅಂತ. ನಾಳೆ ಹೋಗ್ಬೇಕು ಬೆಳಿಗ್ಗೆ ಅಂದ್ರೆ ಇವತ್ತು ನೈಟ್ ನಮ್ಮ ಅತ್ತೆ ಮಾವನು ಎಲ್ಲರಿದ್ರು. ನೈಟ್ ಹೇಳ್ದೆ ನನ್ಗೆ ಮಿಸಸ್ ಇಂಡಿಯಾ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೀನಿ, ನಾನು ಹೋಗ್ತೀನಿ ಅಂತ. ಎಲ್ರು ನಾನು ಹೆಂಗ್ ನಡೆದ್ರಿ ಅಂತ ಹುಚ್ಚಿಗೆ ಚಿಡ್ದೈತೆ ನಿಕ್ಕಿಗೆ ಅನ್ನೋರ್ ಜೊತೆ ನೋಡಿದ್ರು. ಆಮೇಲೆ ನಾನ್ ಅನ್ಕೊಂಡಿರ್ಬೇಕು ಮಲ್ಕೊಳ್ಳಿ ಇವಾಗ, ನಾಳೆ ಬೆಳಿಗ್ಗೆ ಎದ್ಮೇಲೆ ನೋಡೋಣ ಅಂತ ಹೇಳಿ ಸುಮ್ನೆ ಆಗ್ಬಿಟ್ರು. ಯಾರು ಏನು ಮಾತಾಡಿರ್ಲಿಲ್ಲ. ಆದ್ರೆ ಏನಾಗಿತ್ತು ಅಂದ್ರೆ ನೆಕ್ಸ್ಟ್ ಅವ್ರು ಬೆಳಿಗ್ಗೆ ಹೇಳಕ್ಕಿಂತ ಮುಂಚೆ ಫ್ಲೈಟ್ ಹೋಗ್ಬಿಟ್ಟಿದೆ. ಸೊ ಹೋಗ್ಬಿಟ್ಟೆ. ಅದೇನಾಯ್ತು, ಅದು ಫಸ್ಟ್ ಟೈಮ್ ನಾನು ಫಸ್ಟ್ ರನ್ನರ್ ಅಪ್ ಆಗಿ ಗೆದ್ಕೊಂಡ್ಬಂದೆ.
ಅದ್ ಬಂದ್ಮೇಲೆ ನನ್ಗೂ ಅಲ್ಲಿ ಎಲ್ಲರೂ ನೋಡ್ದೆ, ಎಲ್ಲರೂ ಹೆಂಗೆ ಅದು ಹೋದ್ಮೇಲೆ ವಿ ಹ್ಯಾವ್ ಟು ಇನ್ ಮೀಡಿಯಾ ಹ್ಯಾವ್ ಟು ಪೋಸ್ಟ್, ಇನ್ ಮೀಡಿಯಾ ಹ್ಯಾವ್ ಟು ಸೆಂಡ್ ದಿಸ್ ಪೇಪರ್, ಐ ಹ್ಯಾವ್ ಟು ಗೆಟ್ ಮೈ ಆರ್ಟಿಕಲ್ ಅಂತೆಲ್ಲ ಹೇಳೋದು ನೋಡ್ಬಿಟ್ಟು ಅದೊಂಥರ ಆಸೆ ಉಟ್ಕೊಂತು. ನಾನು ಅಲ್ಲಿ ತನಕ ಹೋಗಿ ಬಂದಿದ್ದೀನಿ, ಫಸ್ಟ್ ರನ್ನರ್ ಅಪ್ ಆಗಿ ಬಂದಿದ್ದೀನಿ, ನಂದು ಆರ್ಟಿಕಲ್ಸ್ ಬರ್ಲಿ ಅಂತ. 2008 ಸುಮಾರ ನಾನು ಒಂದು ಮೂವಿ ಜೊತೆ ಕೆಲಸ ಮಾಡಿದ್ದೆ, ಆರ್ ಚಂದ್ರ ಅವ್ರ ಜೊತೆ ಮೂವಿ ಕೆಲಸ ಮಾಡಿದ್ದೆ. ಅವಾಗ ಕೆಲವು ನ್ಯೂಸ್ ಪೇಪರ್ದವ್ರು ಪರಿಚಯ ಆಗಿತ್ತು. ಸೊ ಅವ್ರದ್ದು ನಂಬರ್ಸ್ ಹುಡುಕಿ ತೆಗೆದ್ಬಿಟ್ಟು ಕೆಲವ್ರಿಗೆ ಕಾಲ್ ಮಾಡಿದೆ, ಹಿಂಗ್ ನಾನು ಮೆಸೇಜ್ ಇಂಡಿಯಾಗೆ ಹೋಗಿ ಫಸ್ಟ್ ರನ್ನರ್ ಅಪ್ ಎತ್ಕೊಂಡ್ ಬಂದಿದ್ದೀನಿ, ಪೇಪರ್ ಅಲ್ಲಿ ಏನಾದ್ರು ಗೊತ್ತಿಲ್ಲ. ಇನ್ ಅವಾಗಿನ ಮುಂದಿನ ವರ್ಷದಿಂದ ಕೇಳ್ತೀನಿ, ಅವಾಗ್ಲೂ ಇಲ್ಲ. ಅವಾಗ ಅಂದ ತಕ್ಷಣ ಅವರು ಮೆಸೇಜ್ ಇಂಡಿಯಾ ಬಗ್ಗೆ ನಾವು ಹಾಕೋದಿಲ್ಲ, ಬಟ್ ನಿಮ್ದು ಫಿಟ್ನೆಸ್ ಬಗ್ಗೆ ಬೇಕಾದ್ರೆ ಹಾಕ್ತಿವಿ ಅಂದ್ರು. ಓಕೆ, ಯಾಕಂದ್ರೆ ಐ ವಾಸ್ ಆಲ್ರೆಡಿ 48-49, ಸೊ ನೀವು ಫಿಟ್ನೆಸ್ ಬಗ್ಗೆ ಬೇಕಾದ್ರೆ ಹಾಕ್ತಿವಿ ಅಂತಂದ್ರು. ನಾನು ಫೋಟೋಸ್ ಕಳ್ಸಿದೆ, ನನ್ನ ಕತೆ ಕಳ್ಸಿದೆ. ಅವ್ರು ಕಾಲ್ ಮಾಡ್ಬಿಟ್ಟು ನೀವು ಹೆಂಗ್ ಫಿಟ್ನೆಸ್ ಹೆಂಗ್ ಮೇಂಟೈನ್, ಯಾಕಂದ್ರೆ ನಾನು ಜಿಮ್ಮಿಗೆ ಹೋಗೋಳಲ್ಲ, ನಾನು ಬರೀ ಮನೇಲಿ ಮನೇಲಿ ಕೆಲಸ ಮಾಡ್ಕೊಂಡೆ ನನ್ನ ಫಿಟ್ನೆಸ್. ಸೊ ಅದು ಇಂಟ್ರೆಸ್ಟಿಂಗ್ ಇರುತ್ತೆ ನಮ್ಮ ಹೆಣ್ಮಕ್ಳಿಗೆ ಓದಕ್ಕೆ ಅಂತ ಅದನ್ನೆಲ್ಲ ಕೇಳ್ಕೊಂಡು ಮಾಡಿದ್ರು. ಒಂದೆರಡು ಕಡೆ ಅಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಪರಿಚಯ ಆಯ್ತು. ವಿಜಯ ಕರ್ನಾಟಕ ಶೀಲಾ ಶೆಟ್ಟಿ ಅವ್ರ ಪರಿಚಯ ಆದ್ರು, ಅವ್ರು ಒಂದು ಆರ್ಟಿಕಲ್ ಬರೆದ್ರು. ಹಿಂಗೆ ಒಂದ್ 3-4 ಆರ್ಟಿಕಲ್ ಯಾವಾಗ ಪೇಪರ್ ಅಲ್ಲಿ ಪ್ರಿಂಟ್ ಆಯ್ತು, ಅವಾಗ ಇವು ಜನಕ್ಕೆ ಹೊರಗಡೆ, ನಮ್ಮ ಹಸ್ಬೆಂಡ್ ಸ್ಪೆಷಲಿ ಆಫೀಸಲ್ಲಿ ಹೆಣ್ಮಕ್ಳು ಇರ್ತಾರಲ್ಲ, ಸರ್ ನಿಮ್ ವೈಫ್ ಆರ್ಟಿಕಲ್ ಬಂದಿದೆ ಸರ್ ಅಂತ ಶುರು ಆಯ್ತು. ಅಲ್ಲಿ ಒಂಥರ ಸ್ವಲ್ಪ ಕಂಪ್ಲೇಂಟ್ ಕಡಿಮೆ ಆಯ್ತು ಮನೆಯಲ್ಲಿ. ಸೆಕೆಂಡ್ ನನ್ಗೆ ಬಹಳ ಚೆನ್ನಾಗಿ ಜ್ಞಾಪಕ ಇರೋದು, ಇವು ಅವಾಗ ಅಸಿಸ್ಟೆಂಟ್ ಇಂಜಿನಿಯರ್, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇತ್ತು. ಇವು ಹೈರಾಕಿ ಗೊತ್ತಲ್ಲ ಗವರ್ಮೆಂಟ್ ಸಿಸ್ಟಮ್ ಅಲ್ಲಿ, ಚೀಫ್ ಇಂಜಿನಿಯರ್ ಆಫೀಸ್ಗೆ ಹೋದ್ರೆ ಹಿಂಗ್ ನಿಂತ್ಕೋಬೇಕು, ಸರ್ ನಾನು ಭೇಟಿ ಆಗಕ್ ಬಂದಿದ್ದೀನಿ ಅಂತ. ಪ್ಯೂನ್ ಕೂಡ ಫ್ರೀ ಇಲ್ಲ ಸರ್ ಇವಾಗ ಆಮೇಲೆ ಬನ್ನಿ ಅಂತ ಹೇಳೋರು. ಸೊ ಆ ತರ ಅಭ್ಯಾಸ ನಮ್ಮ ಹಸ್ಬೆಂಡ್ಗೆ. ಹೋಗಿ ಭೇಟಿ ಆಗ್ಬೇಕು ಅಂದ ತಕ್ಷಣ ನೀವು ಬಸವರಾಜ್ ಸಂಶಿಮಠ್ ಅವ್ರು ಬಂದಿದ್ದಾರೆ ಅಂತ ಹೇಳ್ರಿ ಅಂತ ತಕ್ಷಣ, ಸರ್ ಫ್ರೀ ಇಲ್ಲ, 10 ನಿಮಿಷ ಕುತ್ಕೊಳ್ಳಿ ಅಂತ ಹೇಗೆ ಹೋದವರು ಟರ್ನ್ ಮಾಡಿ, ಸರ್ ಪ್ರತಿಭಾ ಸಂಶಿಮಠ್ ಅವ್ರು ಏನಾಗ್ಬೇಕು ನಿಮ್ಗೆ ಅಂತ. ನಮ್ಮ ಹಸ್ಬೆಂಡ್ ನಮ್ಮ ವೈಫ್ ಆಗ್ಬೇಕು, ಸರ್ ಬನ್ರಿ ಸರ್ ಕುತ್ಕೊಳ್ಳಿ ಸರ್, ಟೀ ಬೇಕಾ ಕಾಫಿ ಬೇಕಾ ಅಂತ ಕೇಳಿದ್ರಂತೆ. ಅವಾಗಿಂದ ಚೀಫ್ ಇಂಜಿನಿಯರ್ ಆಫೀಸ್ ಅಲ್ಲಿ ನಮ್ಮ ಹಸ್ಬೆಂಡ್ಗೆ ಫ್ರೀ ಎಂಟ್ರಿ. ಸೊ ಏನಾಗ್ಬಿಡ್ತು, ಮನೆಯಲ್ಲಿ ಫ್ರೀ, ಅಲ್ಲಿಂದ ಫ್ರೀಡಮ್ ಶುರು ಆಯ್ತು. ಅದಕ್ಕೆ ನಾನು ಹೇಳೋದು ಏನ್ ಗೊತ್ತಾ, ನೀವು ಮೊದಲು ಕಾಲಿಡಿ, ಪ್ರಯತ್ನ ಮಾಡಿ, ಒಂದ್ ಸಕ್ಸಸ್ ಆದ್ಮೇಲೆ ಡೀಸೆಂಟ್ ಆಗಿ ಕನ್ಸ್ ಕಾಣಿ, ಸಾಧನೆ ಆಟೋಮೆಟಿಕ್ ಆಗಿ ಬರುತ್ತೆ. ಆಮೇಲೆ ಆ ಸಪೋರ್ಟ್ ಸಿಸ್ಟಮ್ ಹಾಗೆ ಬರಕ್ ಶುರು ಆಗುತ್ತೆ. ಇವಾಗ ಎಲ್ಲಾದ್ರೂ ಹೋದ್ರು ಆ ತರ ಮೊದಲ ತರ ಏನೋ ಹೊರಗೆ ಹೋಗ್ತೀಯಾ, ಏನ್ ಮಾಡ್ತೀಯಾ, ಎಷ್ಟೊತ್ತಿಗೆ ಬರ್ತೀಯಾ, ಏನಿಲ್ಲ. ದಟ್ ಫ್ರೀಡಮ್, ಆ ಫ್ರೀಡಮ್ ಸಿಕ್ತು. ಯಾಕಂದ್ರೆ ನಾನು ಎಲ್ಲಿ ಹೋದ್ರೆ ಏನ್ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತು. ಸೊ ಎಲ್ಲಿ ಹೋದ್ರು ಒಳ್ಳೆ ಹೆಸರು ತರ್ತೀನಿ ಅಂತ ಗೊತ್ತು. ಸೊ ಅದು ಫ್ರೀಡಮ್, ಅದು ಈಸಿಯಾಗಿ ಬರಲ್ಲ. ಆಯ್ತು, ಯಜಮಾನರನ್ನ ಗೆದ್ರಿ, ಸಿಕ್ಕಾಪಟ್ಟೆ ಕಿರೀಟಗಳನ್ನ ಗೆದ್ದಿದ್ದೀರಿ. ಇದ್ರಲ್ಲಿ ಯಾವ ಕಿರೀಟ ಅಂದ್ರೆ ಕ್ರೌನ್ ಇರ್ತಿರಲ್ಲ, ಕ್ರೌನ್ ಕ್ರೌನ್ ಅಲ್ಲಿ ಯಾವ ಕ್ರೌನ್ ನಿಮಗೆ ಬಹಳ ಇಷ್ಟ? ಆಕ್ಚುಲಿ 2014 ಅಲ್ಲಿ ನಾನು ಫಸ್ಟ್ ರನ್ನರ್ ಅಪ್ ಗೆದ್ದಾಗ ಕ್ರೌನ್ ಕೊಟ್ಟಿರ್ಲಿಲ್ಲ ನನ್ಗೆ. ಅವತ್ ರಾತ್ರಿ ಹೋಗ್ಬಿಟ್ಟು ಗೆಲ್ಬೇಕು ಅಂತ ಹೋದವಳಲ್ಲ ನಾನು, ಎಕ್ಸ್ಪೀರಿಯನ್ಸ್ ಜರ್ನಿ ನೋಡೋಣ ಅಂತ ಹೋದವಳು. ಕಿರೀಟ ಸಿಗ್ಲಿಲ್ಲ ಅಂದ ತಕ್ಷಣ ಅವತ್ತು ರಾತ್ರಿ ಅಳ್ಕೊಂಡ್ ಮಲ್ಕೊಂಡಿದ್ದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಸಬ್ ಟೈಟಲ್ ಅವಾರ್ಡ್ಸ್ ಕೊಡ್ತೀನಿ ಅಂದ್ರು. ನಾನು ರೂಮ್ ಮೇಟ್ ಒಬ್ಳಿದ್ಲು, ನಾನು ಬರಲ್ಲ, ನೀನ್ ಹೋಗು, ನಿನ್ನೆ ಫಸ್ಟ್ ರನ್ನರ್ ಅಪ್ಗೆ ಏನೂ ಕೊಟ್ಟಿಲ್ಲ, ಸಬ್ ಟೈಟಲ್ಗೆ ಏನ್ ಕೊಡ್ತಾರ, ನಾ ಬರಲ್ಲ ಹೋಗು ಅಂತಂದಿದ್ದೆ. ಅಲ್ಲಿ ಹೋದ್ಮೇಲೆ ನಾನು ಇನ್ನ ಹಾಸಿಗೆಯಲ್ಲಿದ್ದೀನಿ, ಕಾಲ್ ಮಾಡಿ, ಪ್ರತಿಭಾ ಯು ಗಾಟ್ ಅ ಕ್ರೌನ್ ಕಮ್ ಅಂತಂದ್ಲು. ನನಗೇನ್ ಕ್ರೌನು ಅಂತಂದೆ. ಕಮ್ ಫಾಸ್ಟ್ ಅಂದ್ಲು. ಅವತ್ತು ಸ್ನಾನನೂ ಇಲ್ಲ ಏನಿಲ್ಲ, ಮುಖ ತಳ್ಕೊಂಡು ಹಂಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋದ್ರೆ ಫಿಟ್ನೆಸ್ ಕ್ವೀನ್ ಅಂತ ಹೇಳಿ ನನ್ಗೆ ಒಂದು ಚಿಕ್ಕದೊಂದು ಕ್ರೌನ್ ಕೊಟ್ರು. ಎಷ್ಟು ಕ್ರೌನ್ ಇದೆ ನಿಮ್ಮಲ್ಲಿ? ಆಕ್ಚುಲಿ 3 ಇದೆ. ಎಂಟಿ ಹ್ಯಾಂಡೆಡ್ ಮನೆಗೆ ಬರ್ಲಿಲ್ಲ, ಖಾಲಿ ಕೈಯಲ್ಲಿ ಮನೆಗೆ ವಾಪಸ್ ಬರಲಿಲ್ಲ. ಒಂದು ಕಿರೀಟ ಇಟ್ಕೊಂಡು ಬಂದೆ, ಅದು ಇನ್ನೂವರೆಗೂ ಹಂಗೆ ಸೇಫ್ ಆಗಿ ಇಟ್ಕೊಂಡಿದ್ದೆ. ಇನ್ಯಾವ ಕಿರೀಟ ಬರ್ಬೇಕು ಅಂತ ಆಸೆ ಇದೆ? ಇಲ್ಲ, ನನ್ಗೆ ಇನ್ನೊಬ್ರಿಗೆ ಕಿರೀಟ ತೊಡಗಿಸ್ಬೇಕು, ಹಾಕಿಸ್ಬೇಕು ಅಂತ ಆಸೆ ಜಾಸ್ತಿ. ನಂದಾಯ್ತು, ನಾನು ಇಂಟರ್ನ್ಯಾಷನಲ್ಗೆ ಹೋದೆ, ಇಂಟರ್ನ್ಯಾಷನಲ್ಗೆ ಎತ್ಕೊಂಡ್ ಬಂದೆ. ಬಹಳ ಜನ ಇದ್ದಾರೆ, ಒಂದ್ ಇಂಟರ್ನ್ಯಾಷನಲ್ ಹೋಗ್ತಾರೆ, ಇನ್ನೊಂದು ಇಂಟರ್ನ್ಯಾಷನಲ್ ಹೋಗ್ತಾರೆ. ಒಂದ್ ಇಂಟರ್ನ್ಯಾಷನಲ್ ಸಾಕು. ನಾನು ಏಷ್ಯಾ ಇಂಟರ್ನ್ಯಾಷನಲ್ಗೆ ಎತ್ಕೊಂಡ್ ಬಂದಿದ್ದ ಕ್ರೌನ್ ಇದೆಯಲ್ಲ, ಅದು ಮಾತ್ರ ನನ್ನ ಜೀವದಕ್ಕಿಂತ ಹೆಚ್ಚಿಗೆ ಅಂತ ಕಾಯ್ಕೊಂತೀನಿ. ಯಾಕಂದ್ರೆ ಆ ಗಳಿಸಿದ್ದು ನನ್ಗೆ ಯಾವ ಬಂಗಾರ ಬೆಳ್ಳಿಕ್ಕಿಂತ ಜಾಸ್ತಿ. ನಾನು ಒಂದು ಇವೆಂಟ್ ಅಲ್ಲಿ ಚೀಫ್ ಗೆಸ್ಟ್ ಅಂತ ಕರೆದಿದ್ರು, ಹಿಂಗ್ ನಿಂತ್ಕೊಂಡಿದ್ದೆ. ಕ್ರೌನ್ ಅಂದ ತಕ್ಷಣ ಜನ ಬಂದು ಫೋಟೋ ತೆಗೆಸ್ಕೊಳ್ಳೋದು ಅಭ್ಯಾಸ. ಒಂದು ಮಗುನ ಎತ್ಕೊಂಡಿದ್ ಪೇರೆಂಟ್ ಬಂದು ಪಕ್ಕ ನಿಂತ್ಕೊಂಡು ಫೋಟೋ ತೆಗಿಸ್ತಾ ಇದ್ರು. ಆ ಮಗು ಹಿಂಗ್ ಕ್ರೌನ್ ಎತ್ಬಿಟ್ಟು ಎಸ್ತಿಡ್ತು. ನನ್ ಜೀವನೇ ಹೋಗ್ಬಿಡ್ತು ಅದ್ರ ಜೊತೆ. ನಂದು ಮೈ ಕ್ರೌನ್ ಅಂತ ಹೇಳಿ ನಾನು ಮಾಡಿದ ಸಿಲ್ಲಿ ಬಿಹೇವಿಯರ್ ಅನ್ಸ್ತು. ಬಟ್ ಅದಷ್ಟು ನನಗೆ ಬೆಲೆ ಬಾಳೋದು. ಕಷ್ಟಪಟ್ಟಿರೋರ್ಗೆ ಅದರ ಬೆಲೆ ಗೊತ್ತಿರುತ್ತೆ. ಬೇರೆಯವರು ಅದು ದುಡ್ಡಿಂದ ಅಳಿಯಕ್ಕಾಗ್ದಿರೋವಂಥದ್ದು, ಅವೆಲ್ಲ ದುಡ್ಡಿಂದ ಕೊಂಡ್ಕೊಳ್ಳೋದಲ್ಲ. ದುಡ್ಡಿಂದ ಕೊಂಡ್ಕೊಳ್ಳೋಕೆ ನೀವು ಅದಕ್ಕೆ ಚೆನ್ನಾಗಿ, ಅದಕ್ಕಿಂತ ಕಾಸ್ಟ್ ಇರೋದು ಕೊಂಡ್ಕೊಳ್ತೀರಿ, ಅದಕ್ಕೆಲ್ಲ ದುಡ್ಡಿಂದ ಅಳಿಯುವಂಥದ್ದಲ್ಲ ಅದು.
ಅದು ನನ್ಗೆ ಅದು ಬಹಳ ನಾನು ಹಿಂಗೆ ಸೇಫ್ ಆಗಿ ಇಟ್ಕೊಂತೀನಿ. Okay. ಕೆಲವು ಫೋಟೋ ಶೂಟ್ಸಿಗೆ ಮಾತ್ರ ತೆಗಿಯೋದು, ಮತ್ ವಾಪಸ್ ಇಟ್ಕೊಂತೀನಿ. ಅದಕ್ಕೆ ಕೆಲವ್ರು ಅಂತಾರೆ ಯಾಕೆ ನೀನ್ ಈಗ ಕ್ರೌನ್ ಹಾಕೊಂಡ್ ಬರಲ್ಲ ಅಂತ. ಈಗ ನಾನು ಅದು ದಾಟ್ ಹೋಗಿದೆ. ನಾನೀಗ ಈಗ ಬಹಳ ಜನ ನಂಗೆ ಒಂದು ಕ್ವೀನ್ ಮೇಕರ್ ಅಂತಾರೆ. ಯಾಕಂದ್ರೆ ನನಗೆ 10 ವರ್ಷ ಆಯ್ತು ನಾವು ಕ್ವೀನ್ ಮೇಕರ್ ಶುರು ಮಾಡ್ಕೊಂಡು. ಎಷ್ಟು ಜನ ಕ್ವೀನ್ ಗಳನ್ನ ತಯಾರು ಮಾಡಿದಿರಿ? ನೂರಾರು ಗಟ್ಲೆ ಇದಾರೆ, ಲಾಟ್ಸ್ ಆಫ್ ಪೀಪಲ್. 2016 ಶುರು ಮಾಡ್ಕೊಂಡೆ. Okay. ನ್ಯಾಷನಲ್ಸ್ ಇಂಟರ್ನ್ಯಾಷನಲ್ಸ್ ಅವಾಗಿಂದಾನೇ ಕಳಿಸ್ತಾ ಇದ್ದೀನಿ. ಸೊ ಬಹಳ ಜನ ಇದ್ದಾರೆ. ಬ್ಯೂಟಿ ಪ್ಯಾಜೆಂಟಿಗೆ ನಾನು ಲಾಯಕಲ್ಲ, ನಾನು ಬಹಳ ಜನ ಬರ್ತಾರೆ, ನಂಗೆ ಹೊಟ್ಟೆ ಇದೆ, ನಾನು ಏನ್ ಮಾಡ್ಬೇಕು, ದಪ್ಪ ಇದ್ದೀನಿ, ನನ್ ಸ್ಕಿನ್ ಸರಿ ಇಲ್ಲ, ನನ್ ಕೂದಲು ಸರಿ ಇಲ್ಲ ಅಂತ ಬರ್ತಾರೆ. ನಮ್ ಪ್ಯಾಜೆಂಟ್ದು ಈಗ ಆಸ್ಟ್ರಲ್ ಪ್ಯಾಜೆಂಟ್ಸ್ ಅಂತ ಇದೆ. ಆಸ್ಟ್ರಲ್ ಪ್ಯಾಜೆಂಟ್ಸ್ ಅಥವಾ ಮಿಸ್ ಅಂಡ್ ಮಿಸಸ್ ಇಂಡಿಯಾ ಆಸ್ಟ್ರಲ್ ಪೇಜ್ ನೀವೆಲ್ಲ ಹೋಗಿ ಹುಡ್ಕೊಳ್ಳಿ. ನಿಮ್ಗೆ 5XL ಸೈಜ್ ಜನನೂ ಇದ್ದಾರೆ, 0 ಸೈಜ್ ಅವರು ಇದ್ದಾರೆ, ಓಕೆ, ಸ್ಕಿನ್ ಸರಿ ಇಲ್ದವರು ಇದ್ದಾರೆ, ಸ್ಕಿನ್ ಚೆನ್ನಾಗಿದ್ದವರು ಇದ್ದಾರೆ, ಎಲ್ಲಾ ವೆರೈಟಿ ಜನ ಬರ್ತಾರೆ. ಬಹಳ ಮುಖ್ಯ ನೀವು ಬ್ಯೂಟಿ ಪ್ಯಾಜೆಂಟ್ಸ್ ಅಲ್ಲಿ ಬಂದಾಗ ನಿಮ್ ಮನಸ್ಸು, ನಾನ್ ಮಾಡ್ಬೇಕು, ನಾ ಸಾಧಿಸ್ಬೇಕು ಅಂತ ಒಂದ್ ಇದ್ರೆ ಸಾಕು. ನಾವು ಹೇಳ್ಕೊಡಕ್ಕಿದೀವಿ. ಎಷ್ಟೋ ಜನ ಅಂತಾರೆ ನನ್ಗೆ ವಾಕ್ ಬರಲ್ಲ, ನಾನ್ ಬಂದ್ ಏನ್ ಮಾಡ್ಲಿ ಅಂತ. ನಿಂಗ್ ಮನಸ್ಸಿದ್ಯಾ, ವಾಕ್ ನಾನ್ ಕಲ್ಸ್ಕೊಡ್ತೀನಿ. ಓಕೆ, ಓಕೆ, ಓಕೆ. ಯಾಕಂದ್ರೆ ಕಲಿಯೋದನ್ನ. ಆಮೇಲೆ ಬ್ಯೂಟಿ ಈಗ ನೀವೇ ನೋಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಜೋಕ್ ನೋಡ್ತೀರಾ. ಈಗ ಮದ್ವೆ ಹೆಣ್ಮಗು ಮೇಕಪ್ ತೆಗದ್ಮೇಲೆ ಎಲ್ಲ ಗಂಡ ಹೆದರೋಡೋಗ್ತಾನೆ ಅಂತ. ಹಂಗೆ ನೀವು ಹೇಗೆ ಕಾಣ್ತೀರಿ, ನೀವು ಅದನ್ನ ಪಾಲಿಶ್ ಮಾಡಕ್ ಸಾಧ್ಯ. ಆಮೇಲೆ ನೀವು ಒಂದು 6 months ನಿಮ್ಗೆ ಟೈಮ್ ಕೊಡ್ಕೊಳ್ಳಿ. ನಿಮ್ಮ ಮುಖದಲ್ಲಿ ಗ್ಲಾಸ್ ನೀವೇ ತಂದ್ಕೊಂತೀರಾ. ಆಮೇಲೆ ನೀವು ಯಾವುದೇ ಕಾಂಪಿಟೇಷನ್ಗೆ ಹೋಗ್ತೀನಿ ಅಂತ ಒಮ್ಮೆ ನಿರ್ಧಾರ ಮಾಡಿದ್ಮೇಲೆ ಆ ಜರ್ನಿ ಏನ್ ಶುರು ಆಗತ್ತೆ, ಪಯಣ ಏನ್ ಶುರು ಆಗತ್ತಲ್ಲ, ಅದು ತಾನಾಗೆ ನಿಮ್ನ ರಿಫಾರ್ಮ್ ಮಾಡ್ಕೊಂಡು ಹೋಗುತ್ತೆ. ಎಷ್ಟೋ ಜನ ದಪ್ಪ ಇದ್ದವ್ರು ಬರ್ತಾರೆ, ನಾನು ದಪ್ಪ ಇದ್ರು ಪರವಾಗಿಲ್ಲಮ್ಮ, ನಿಮ್ ಇಂಟ್ರೆಸ್ಟ್ಲಿ ಬನ್ನಿ, ನೀವು ಹೇಗಲ್ಲಿ ಮಾತಾಡ್ಬೇಕು, ಹೇಗ್ ನಡಿಬೇಕು ಹೇಳ್ಕೊಡ್ತೀನಿ ಅಂದ್ರೆ, ನಾನು ಅವ್ರ ಫಸ್ಟ್ ಟೈಮ್ ನೋಡಿದಾಗಿಂದ ಪ್ಯಾಜೆಂಟಿಗೆ ಬರೋದ್ರೊಳಗಡೆ ಎಷ್ಟೊಂದು ವೇಟ್ ರಿಡ್ಯೂಸ್ ಮಾಡ್ಕೊಂಡು ಬರ್ತಾರೆ. ನಾವು ವೇಟೇ ರಿಡ್ಯೂಸ್ ಆಗಲ್ಲ, ನಾನು ಏನ್ ಮಾಡಿದ್ರು ಅನ್ನೋರು ರಿಡ್ಯೂಸ್ ಮಾಡ್ಕೊಂಡ್ ಬಂದಿರ್ತಾರೆ. ಅದ್ ಹೆಂಗಾಗತ್ತೆ? ಅದೊಂದು ಗೋಲ್ ಬೇಕು. ಒಂದು ಆ ಗೋಲ್ ಇದ್ರೆ ತಾನೇ ನೀವು ಅದಕ್ಕೆ ವರ್ಕ್ ಮಾಡ್ತೀರಾ. 100%. ಓಕೆ, ಈಗ ಕಡೆಯದಾಗಿ ಒಂದು ಪ್ರಶ್ನೆ ನಿಮ್ಮಲ್ಲಿ. ಇಷ್ಟೊಂದು ಜನ ಹೆಣ್ಣು ಮಕ್ಕಳು ನಿಮ್ ಕಾರ್ಯಕ್ರಮ ನೋಡ್ತಾರೆ ಅಥವಾ ಕಾಲೇಜ್ ಓದ್ತಾರಂತ ಹೆಣ್ಮಕ್ಳಿಗೆ ಏನೇನು ಹೇಳೋದು ಬಯಸ್ತೀರಿ ನೀವು? ಹಾಗೆ ನಿಮ್ಮ ಮಗಳಿಗೆ ನೀವೇನ್ ಹೇಳಿದ್ರಿ ಕಾಲೇಜ್ ಓದ್ಬೇಕಂದ್ರೆ, ಇವಾಗ ಓದ್ತಾರೋ ಹೆಣ್ಮಕ್ಳಿಗೆ ಏನ್ ಹೇಳ್ಬೇಕು ಅನ್ಕೊಡ್ತಿದ್ರಿ? ಎಕ್ಸಾಕ್ಟ್ಲಿ ಫ್ಯಾಷನ್ ರಿಲೇಟೆಡ್ ಅಲ್ಲ ಇದು, ಬಟ್ ಒಂದು ಹೇಳ್ತೀನಿ, ಬಹಳ ಮುಖ್ಯ. ನಿಮಗೆ ನಂಬಿಕೆ ಇಟ್ಕೊಳ್ಳಿ. ಟ್ರಸ್ಟ್ ಇನ್ ಯೋರ್ ಸೆಲ್ಫ್ ಅಂತ ಹೇಳ್ತೀವಲ್ಲ, ಫಸ್ಟ್ ಅದು ಇಂಪಾರ್ಟೆಂಟ್. ಯಾರ ಅಕ್ಕಪಕ್ಕ ಏನ್ ಹೇಳಿದ್ರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಯು ಡೂಯಿಂಗ್ ಗುಡ್ ಅಂದ್ರೆ ಓಕೆ ಥ್ಯಾಂಕ್ ಯು ಅಂತ ಹೇಳಿ, ಬಟ್ ನಿಮ್ಮಲ್ಲಿ ನಿಮ್ ನಂಬಿಕೆ ಇಟ್ಕೊಂಡು, ನಿಮ್ ಟ್ರಸ್ಟ್ ಮಾಡ್ಕೊಂಡು, ನಿಮ್ಗೆ ಏನ್ ಬೇಕು, ನೀವ್ ಏನ್ ಮಾಡ್ಬೇಕು ಅಂತ ಸಾಧಿಸ್ಕೊಂತಿರೋ ಅದನ್ನ ಫಸ್ಟ್ ಇಲ್ಲಿ ಇಟ್ಕೋಬೇಡಿ, ಬರ್ದ್ ಹಾಕಿ ಆ ಒಂದ್ ABC ಅಂತ ಏನ್ ಬರೀತೀರಾ ಅದನ್ನ, ಅದ್ರ ಮೇಲೆ ನಾ ಏನ್ ವರ್ಕ್ ಮಾಡ್ಬೇಕು, ವರ್ಕ್ ಪ್ಯಾಟರ್ನ್, ಡಿಸಿಪ್ಲಿನ್ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಫ್ಯಾಷನ್ ಅಲ್ಲಾಗ್ಲಿ, ನಿಮ್ ಕರಿಯರ್ ಅಲ್ಲಾಗ್ಲಿ, ಅಥವಾ ನಿಮ್ಮ ಜೀವನದಲ್ಲೇ ಆಗ್ಲಿ, ಏನೇ ಇದ್ರು ಎಲ್ಲದಕ್ಕೂ ಒಂದು ಪ್ಲಾನ್, ಒಂದು ರೂಟೀನ್ ಬೇಕೇ ಬೇಕು. ಸೊ ಅದನ್ನ ರೂಟೀನ್ ಮಾಡ್ಕೊಂಡು ಅದ್ರ ತಕ್ಕಂಗ್ ಮಾಡ್ಕೊಂಡು ಹೋಗಿ. ಆಮೇಲೆ ಆಲ್ವೇಸ್ ಪ್ಲಾನ್ A, ಪ್ಲಾನ್ B, ಪ್ಲಾನ್ C ಅಂತ ಕಪಲ್ ಆಫ್ ಪ್ಲಾನ್ಸ್ ಇಟ್ಕೊಳ್ಳಿ. ನಾನ್ ಡಾಕ್ಟರ್ ಆಗ್ಬೇಕು ಅಂತ ಹೋದೆ, ಡಾಕ್ಟರ್ ಆಗ್ಲಿಲ್ಲ. IPS ಆಗ್ಬೇಕಂತ ಹೋದೆ, IPS ಆಗ್ಲಿಲ್ಲ. ನಿಮ್ ಮಗಳು ಏನಾಗ್ಬೇಕು ಅಂತಿದ್ರು? ನಿಮ್ ಪ್ರಕಾರ ನಿಮ್ ಮಗಳು ಏನಾಗ್ಬೇಕಾಗಿತ್ತು? ನನ್ ಮಗಳಿಗೆ ನಾನು ಅದ್ ಕಲ್ತ್ಬಿಟ್ಟೆ. ನಾನು ಅವಳಿಗೇನು ನೀ ಇದನ್ ಮಾಡು ಅಂತ ಹೇಳಿಲ್ಲ, ಬಟ್ ನಾನು ಒಂದ್ ತಪ್ಪು ಮಾಡಿದೆ. ನನ್ಗೆ ಸ್ಪೋರ್ಟ್ಸ್ ಮಾಡ್ಬೇಕು, ಡಾನ್ಸ್ ಮಾಡ್ಬೇಕು ಅಂತಿತ್ತಲ್ವಾ, ಅದೆಲ್ಲಾ ಕಲ್ಸ್ಕೊಟ್ಟೆ ಮಗಳಿಗೆ. ಶಿ ವಾಸ್ ನಾಟ್ ಇಂಟ್ರೆಸ್ಟೆಡ್. ಹೌದು, ಶಿ ವಾಸ್ ನಾಟ್ ಇಂಟ್ರೆಸ್ಟೆಡ್. ಬಟ್ ಅದನ್ನ ನನ್ ಗೊತ್ತಾಗಿದ್ದು ಅವಳು 10th standard ಅಲ್ಲಿ ಇದ್ದಾಗ. ತಲೆ ತಿಂತಾರಪ್ಪ, ನಮ್ಗೇನು ಇಂಟ್ರೆಸ್ಟ್ ಇಲ್ಲ ಅಂತ. ಬಟ್ ಅವ್ರು ಹೇಳ್ತಿರ್ಲಿಲ್ಲ. ವೆರಿ ಸಾಫ್ಟ್ ಗರ್ಲ್, ರಿಬೆಲ್ ಮಾಡ್ತಿರ್ಲಿಲ್ಲ, ಹೇಳಿದ್ ಸುಮ್ನೆ ಮಾಡ್ತಾ ಇದ್ಲು. 10th standard ಅಲ್ಲಿ ಸ್ಟೇಟ್ ಲೆವೆಲ್ ಬಾಸ್ಕೆಟ್ಬಾಲ್ ಸೆಲೆಕ್ಷನ್ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಕೋಚ್ ಬಂದ್ ಹೇಳಿದ್ರು, ಶೀಸ್ ಅಮೇಸಿಂಗ್, ಬಟ್ ಐ ಕಾಂಟ್ ಸಿ ದ ಕಿಲ್ಲರ್ ಇನ್ಸ್ಟಿಂಕ್ಟ್ ಇನ್ ಹರ್ ಅಂತ ಅಂದ್ರೆ. ಆಸ್ ಎ ಸ್ಪೋರ್ಟ್ಸ್ ಮ್ಯಾನ್ ನಂಗೆ ಗೊತ್ತು ವಾಟ್ ಇಸ್ ದಟ್ ಕಿಲ್ಲರ್ ಇನ್ಸ್ಟಿಂಕ್ಟ್ ಅಂತ. ಅದಕ್ಕೆ ವಾಪಸ್ ಬರ್ಬೇಕಾದ್ರೆ ಕೇಳ್ದೆ, ಇಂಟ್ರೆಸ್ಟ್ ಇಲ್ವಾ ನಿನ್ಗೆ ಅಂತ. ಟಕ್ ಅಂತ ಅವಳು ಒಂದೇ ಹೇಳಿದ್ರು, ನೀ ಹೇಳ್ತಿ ಅಂತ ನಾ ಮಾಡ್ತೀನಿ ಅಂದ್ಲು. ದಟ್ ವಾಸ್ ಅ ಲಾಸ್ಟ್. ನಾನು ಐ ಸೆಡ್, ಇಲ್ಲ ನಿಂಗೆ ಬೇಕು ಅಂದ್ರೆ ಮಾಡು, ಇಲ್ಲ ಅಂದ್ರೆ ಸ್ಟಾಪ್ ಇಟ್ ಅಂತ. ಐ ಸ್ಟಾಪ್ ಎವ್ರಿಥಿಂಗ್. ಅವಾಗ ಅವಳು ಶಿ ಸೆಡ್ ಐ ಸ್ಟಡಿ. ಶಿ ಇಸ್ ಅ ವಿಟಿಯು ರ್ಯಾಂಕ್ ಹೋಲ್ಡರ್, ಇಂಜಿನಿಯರಿಂಗ್ ಅಲ್ಲಿ ಕಾಲೇಜಿಗೆ ಟಾಪ್ ಮಾಡಿದ್ಲು. ಶಿ ವೆಂಟ್ ಟು ಜರ್ಮನಿ, ಶಿ ಡಿಡ್ ಮಾಸ್ಟರ್ಸ್. ಅವಳಿಗೆ ಏನ್ ಬೇಕು ಅವಳು ಮಾಡಿದ್ಲು, ಬಟ್ ಐ ಡಿ ನಾಟ್ ಫೋರ್ಸ್ ಹರ್. ಇಂಟ್ರೆಸ್ಟ್. ಬಟ್ ನಮ್ಗೆ ಅದು ಗೊತ್ತಾಗೋ, ಆಸ್ ಅ ಪೇರೆಂಟ್ ನಾವು ಒಂದು ದೊಡ್ಡ ತಪ್ಪು ಮಾಡ್ತೀವಿ. ಈಡೇರದ ಕನಸುಗಳನ್ನ ಮಕ್ಕಳ ಮೇಲೆ ಹೇರ್ತೀವಿ. ಆದ್ರೆ ಚಿಕ್ಕವರಿದ್ದಾಗ ಅವ್ರಿಗೆ ಹೇಳಕ್ ಬರಲ್ಲ. ಅವಾಗ ವಿ ಹ್ಯಾವ್ ನೋ ಚಾಯ್ಸ್. ಅವಾಗ ನಮ್ಗೆ ಏನಾಗತ್ತೆ, ನಾವು ಕೊಡ್ತೀವಿ. ಒಂದು ಏಜಿಗೆ ಬರಕ್ ಶುರು ಆದ ತಕ್ಷಣ ಕುತ್ಕೊಂಡು ಮಾತಾಡೋದು ಬಹಳ ಇಂಪಾರ್ಟೆಂಟ್. ಅವಾಗ ಅವ್ರಿಗೆ ಕಮ್ಯುನಿಕೇಶನ್ ಏನ್ ಗೊತ್ತಾ, ಇದು ಇಂಪಾರ್ಟೆಂಟ್ ಲೈಫ್ ಅಲ್ಲಿ, ಇದನ್ನ ನೀವು ಮಾಡ್ಬೇಕಾಗತ್ತೆ.
ಓಕೆ. ನಿನಗೆ ಏನ್ ಇಂಪಾರ್ಟೆಂಟು ಅದ್ರೊಳಗೂ ನಾವು ಸಪೋರ್ಟ್ ಮಾಡ್ತೀವಿ. ಎರಡೂ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಆ ಮಕ್ಳು ಹೇಳಿದ್ದನ್ನೇ ನಾವು ಮಾಡ್ಕೊಂಡು ಹೋಗಕ್ಕೂ ಆಗಲ್ಲ. ಓಕೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡೋದು ಬಹಳ ಮುಖ್ಯ. ಅದನ್ನ ನಾವು ಸ್ವಲ್ಪ ಲೇಟಾಗಿ ಕಲ್ತ್ವಿ. ಸೊ ಓಕೆ. ಸೊ ಅದಕ್ಕೆ ಈಗಿನ ಕಾಲೇಜಿಗೆ ಬಂದಿರೋ ಮಕ್ಳಿಗೆ ಒಂದು ಐಡಿಯಾ. ಇನ್ನೂವರೆಗೂ ಎಷ್ಟೋ ಜನ ಕಾಲೇಜ್ಗೆ ಬಂದಿರೋ ಹುಡುಗರಿಗೆ ನೀವು ಏನ್ ಮಾಡ್ಬೇಕಂತೀರಪ್ಪ ಎಜುಕೇಶನ್ ಆದ್ಮೇಲೆ ಅಂತಂದ್ರೆ ಗೊತ್ತಿಲ್ಲ ಅಂತಾರೆ, ಇವಾಗೂ ಹೇಳ್ತಾರೆ. ಸೊ ಬಹಳ ಮುಖ್ಯ. ನೀವು SSLC ಮುಗಿಯೋ ಟೈಮಿಗೆ ಕೂತ್ಕೊಂಡು PUC ಹೋಗೋ ಹಾಲಿಡೇಸ್ ಅಲ್ಲಿ ಇದ್ದಾಗ ನಿಮ್ ಲೈಫ್ ನ ಮ್ಯಾಪ್ ಔಟ್ ಮಾಡ್ಕೊಳ್ಳಿ. ಇದಾದ್ರೆ ಹಿಂಗೆ, ಇದಾದ್ರೆ ಹಿಂಗೆ, ಇದಾದ್ರೆ ಹಿಂಗೆ ಎಲ್ಲ ಮ್ಯಾಪ್ ಔಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಅಷ್ಟೊತ್ತಿಗೆ ನಿಮ್ಮ ಕೆಪಾಸಿಟಿ ಗೊತ್ತಾಗತ್ತೆ. ಎಲ್ಲರೂ ಇಂಜಿನಿಯರ್ ಆಗಕ್ ಬರಲ್ಲ, ಎಲ್ಲರೂ ಡಾಕ್ಟರ್ ಅಂತೂ ಆಗಕ್ಕೆ ಬರಲ್ಲ. ಆದ್ರೆ ನಿಮ್ ಕೆಪಾಸಿಟಿ ಏನಿದೆ ಅದ್ರೊಳಗೆ ನೀವ್ ಏನ್ ಮಾಡ್ಬೋದು. ಯಾಕಂದ್ರೆ ನನ್ ಮಕ್ಳಿಗೆ ನಾ ಹೇಳಿದ್ ಒಂದು, ನಿನ್ನೆ ಏನಾಯ್ತು ಅದ್ರ ಚಿಂತೆ ಬೇಡ, ಅಳು ಬೇಡ, ಅದು ನಿಮ್ಗೆ ಒಂದು ಲೆಸನ್ ಆಗಿರ್ಲಿ ಕಲಿಯಕ್ಕೆ. ಇವತ್ತು ನಿನ್ ಕೈಯಲ್ಲಿ ಏನಿದೆ ಅದನ್ನ ತಗೊಂಡು ನೀನ್ ನಾಳೆ ಏನ್ ಚೆನ್ನಾಗಿ ಮಾಡ್ಬೋದು ಅದನ್ನ ಮಾತ್ರ ವಿಚಾರ ಮಾಡು ಅಂತ. ಸೊ ಅದು ಬಹಳ ಮುಖ್ಯ. ಈಗಿನ ಹುಡುಗಿಯರ್ಗೆ ಟೈಮ್ ಅರ್ಧ ಇನ್ಸ್ಟಾಗ್ರಾಮು, ಫೇಸ್ಬುಕ್, ಪೋಸ್ಟ್, ರೀಲ್ಸ್ ಮಾಡಿ ಇಲ್ಲ ಅಂತನಲ್ಲ, ಅದಕ್ಕೊಂದು ಟೈಮ್ ಸ್ಲಾಟ್ ಮಾಡಿ 10 minutes 15 minutes ಸಾಕು. ಆಫ್ಟರ್ ದಟ್ ಮೊಬೈಲ್ ನ ಎತ್ತಿಡಿ. ಸ್ಟಡಿ ಟೈಮ್ ಅದನ್ನೂ ನೀವು 24 hours ಸ್ಟಡಿ ಮಾಡ್ಬೇಕು ಅಂತಿಲ್ಲ. ಇಲ್ಲ ಸ್ಟಾರ್ಟ್ 1 hour 2 hours ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆ, ನಿಮ್ಗೆ ಅವತ್ತು ವರ್ಕ್ ಜಾಸ್ತಿ ಇದೆಯಾ, ಪ್ರಾಜೆಕ್ಟ್ ವರ್ಕ್ ಜಾಸ್ತಿ ಇದೆಯಾ, 1 hour ಎಕ್ಸ್ಟ್ರಾ ಮಾಡಿ. ಬಟ್ ಟೈಮ್ ಸ್ಲಾಟ್. ಮನೇಲಿದ್ದೀರಾ, ಮನೆ ಕೆಲ್ಸಾನೂ ಒಂಚೂರು ಮಾಡಿ, ಅಮ್ಮನ್ಗೂ ಕೈ ಕೊಡಿ, ಅದನ್ನೂ ಕಲೀರಿ. ಬಿಕಾಸ್ ಓವರ್ ಆಲ್ ಲರ್ನಿಂಗ್ ಬಹಳ ಬಹಳ ಮುಖ್ಯ. ನಾನ್ ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ನನ್ಗೆ ಎಕ್ಸಾಮ್ ಇದೆ, ನಾನು ಮಾಡಲ್ಲ. ನಿಮ್ ಮನೇಲಿ ಇದ್ಮೇಲೆ ಎಲ್ಲಾರ್ದು ರೆಸ್ಪಾನ್ಸಿಬಿಲಿಟಿ. ನಾನು ಎಷ್ಟೋ ಜನ ಮನೇಲಿ ನೋಡಿದೀನಿ, 4 ವರ್ಷದ ಹುಡುಗರು, 3 ವರ್ಷದ ಹುಡುಗರು ಮನೆ ಕ್ಲೀನ್ ಮಾಡೋದು ನೋಡಿದೀನಿ. ನಾನ್ ಪೇರೆಂಟ್ಸಿಗೆ ಹ್ಯಾಟ್ಸ್ ಆಫ್ ಅಂತೀನಿ. ನಾನೇ ಮಾಡಿಲ್ಲ ಅದನ್ನ. ನನ್ ಮಗ ಕಾಲೇಜ್ ಕೆನಡಾಗ್ ಹೋಗೋಕ್ಕಿಂತ ಮುಂಚೆನೂ ಒಂದ್ ಗ್ಲಾಸ್ ನೀರ್ ಬೇಕು ಅಂದ್ರೆ ಇಟ್ಸ್ ಯೋರ್ ಡ್ಯೂಟಿ ಮಾ ಅಂತಿದ್ದ, ಅಂದ್ರೆ ಪ್ರೀತಿಲೇ ಅಂತಿದ್ದ. ಬಟ್ ಕಲ್ಸ್ಕೊಟ್ಟಿಲ್ಲ. ನಾನು ತಪ್ಪು ಮಾಡಿದೀನಿ. ಇವಾಗ ಅನ್ಸತ್ತೆ ಅವಾಗ್ಲೇ ನಾನು ಕಲ್ಸ್ಕೊಟ್ಟಿದ್ರೆ ಆಗ್ತಿತ್ತೋ ಏನೋ ಅಂತ. ನೀವು ಓದಿದ್ರೆ ಸಾಕು, ನೀವು ಇದು ಮಾಡಿದ್ರೆ ಸಾಕು ಅಂತ ಎಲ್ಲಾ ನಾನೇ ಮಾಡ್ಕೊಡ್ತಿದ್ದೆ. ಯಾಕಂದ್ರೆ ನಾನು ಹೊರಗಡೆ ಜಾಗ ಹೋಗಲ್ಲ ಬಿಡು, ಮನೇಲಿದ್ದೀನಿ, ಹೋಮ್ ಮೇಕರ್ ಮಾಮ್ ಅಂತ ಮಾಡ್ತೀನಿ ಅಂತ. ಬಟ್ ಹೋಮ್ ಮೇಕರ್ ಮಾಮ್ ಇದ್ರೂ ಬಹಳ ಮುಖ್ಯ. ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಆನ್ಲೈನ್ ವಿಡಿಯೋ ಕಾಲಲ್ಲಿ ಅಡ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಹೀಗೆ ಆಗ ಬರೋ ಪರಿಸ್ಥಿತಿ ಬೇಡ. ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇವಾಗ್ಲೇ ಕ್ರಿಯೇಟ್ ಮಾಡ್ಕೊಳ್ಳಿ. ಮನೆ ಫಿನಾನ್ಸ್ ರೆಸ್ಪಾನ್ಸಿಬಿಲಿಟಿಯಿಂದ ಹಿಡ್ಕೊಂಡು ನಾವು ಕೆಲವು ವಿಷಯದಲ್ಲಿ ಪೇರೆಂಟ್ಸ್ ಏನಂತೀವಿ, ನಾವು ದುಡ್ಡಿನ ವ್ಯವಹಾರ ಮಕ್ಳಿಗೆ ಗೊತ್ತಾಗೋದು ಬೇಡ ಅಂತ. ನೋ, ಅದು ಬಹಳ ದೊಡ್ಡ ತಪ್ಪು. ಇಷ್ಟು ದುಡಿಮೆ ಬರ್ತಾ ಇದೆ, ಇಷ್ಟು ನಾವು ಖರ್ಚು ಮಾಡ್ತಾ ಇದೀವಿ, ಇಷ್ಟು ನಾವು ಸೇವ್ ಮಾಡ್ತಾ ಇದೀವಿ ಅಂತ ಮಕ್ಳಿಗೂ ಗೊತ್ತಾಗ್ಬೇಕು. ಅವ್ರು ಅಲ್ಲಿಂದಾನೇ ಕಲಿತಾರೆ. ಸೊ ಅದನ್ನ ಇವಾಗ ಬಹಳ ಜನ ಮಾಡ್ತಾ ಇಲ್ಲ ಅನ್ಸುತ್ತೆ ನನ್ಗೆ. ಅದಕ್ಕೆ ವೆರಿ ಇಂಪಾರ್ಟೆಂಟ್. ಪೇರೆಂಟ್ಸಿಗೂ ಅಷ್ಟೇ, ಮಕ್ಳಿಗೆ ನೀವು ಪೇರೆಂಟ್ಸ್ ಜೊತೆ ಕುತ್ಕೊಂಡು ಕಮ್ಯುನಿಕೇಟ್ ಮಾಡಿ. ಅಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟು ನಿಮ್ಗೆ ಓದಿಸ್ತಾ ಇದ್ದಾರೆ, ಅಥವಾ ನೀವು ಒಂದು ಬೈಕ್ ಕೇಳಿದಾಗ ಅವ್ರು ಎಷ್ಟು ಕಷ್ಟಪಟ್ಟು ನಿಮ್ಗೆ ಅದು ಕೊಡ್ಸಿದ್ದಾರೆ ಅಂತ ನಿಮಗೂ ಗೊತ್ತಾಗತ್ತೆ, ನಿಮಗೂ ಅದು ಬೆಲೆ ಇರುತ್ತೆ. ಫ್ಯಾಮಿಲಿಯಲ್ಲಿ ಇದ್ಮೇಲೆ ಬಿ ಪಾರ್ಟ್ ಆಫ್ ದ ಫ್ಯಾಮಿಲಿ ಅಂತ. ನಮ್ಮ ಕಾರ್ಯಕ್ರಮದ ಹೆಸರು ಪ್ರತಿಭಾ ಅವರೇ ಫಿಯರ್ಲೆಸ್ ಫೌಂಡರ್. ಓಕೆ, ಫಿಯರ್ಲೆಸ್ ಫೌಂಡರ್ ನಿಮ್ ಪ್ರಕಾರ ಏನು ಫಿಯರ್ಲೆಸ್ ಫೌಂಡರ್ ಅಂದ್ರೆ? ನನ್ನ ಪ್ರಕಾರ ಹೇಳಿದ್ರೆ ಫಿಯರ್ಲೆಸ್ ಅದ್ರ ಅರ್ಥನೇ ಬೇರೆ. ಬಟ್ ಫಿಯರ್ಲೆಸ್ ಅಂದ್ರೆ ನಿಮ್ಮನ್ನ ನೀವು ನಂಬ್ಕೊಂಡು ನೀವು ಹೋಗಿ ಮುಂದೆ ಸಾಧಿಸ್ತೀರಲ್ಲ, ದಟ್ ಈಸ್ ಆಲ್ಸೋ ಫಿಯರ್ಲೆಸ್. ಎಸ್, ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ನಿಮ್ಮ ಸಾಧನೆಯ ಹೋರಾಟದ ದಿಟ್ಟ ಮಹಿಳಾತನವನ್ನ ತೋರಿಸ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಮತ್ತೆ ಸಿಗೋಣ, ಮತ್ತೆ ಮಾತಾಡೋಣ. ಥ್ಯಾಂಕ್ ಯು. ನಾನು ಕರೆದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನೋಡಿದ್ರಲ್ಲ ಪ್ರತಿಭಾ ಅವ್ರು ಏನೇನು ಮಾತಾಡಿದ್ರು. ಪ್ರತಿಭಾ ಅವ್ರು ಹೇಳಿದ್ರು, ಬ್ರಾಂಡೆಡ್ ಬಟ್ಟೆ ಹಾಕದೇ ಜೀವನ ಅಲ್ಲ, ನಾನು ಬ್ರಾಂಡೆಡ್ ಬಟ್ಟೆನೇ ಹಾಕಿಲ್ಲ, ಆದ್ರೂ ನಾನು ಎಲ್ಲೋ ಒಂದು ಸಾಧನೆನ ಮಾಡಿದ್ದೀನಿ. ಸೌಂದರ್ಯ ಅಂದ್ರೆ ಮುಖ ಚೆನ್ನಾಗಿರ್ಬೇಕು ಅನ್ನೋದಲ್ಲ, ಹೃದಯ ಚೆನ್ನಾಗಿರ್ಬೇಕು, ಮನಸ್ಸು ಚೆನ್ನಾಗಿರ್ಬೇಕು, ನಾವು ಆಡುವಂತ ಮಾತು ಚೆನ್ನಾಗಿರ್ಬೇಕು, ನಾವು ಬೆರೆಯುವಂತ ಜನ ಚೆನ್ನಾಗಿರ್ಬೇಕು. ಇವೆಲ್ಲವೂ ಸೌಂದರ್ಯಕ್ಕೆ ಸೇರುವಂಥದ್ದು ಅಂತೇಳಿ ಅವರ ಜೀವನದ ಅದ್ಭುತವಾದಂತ ನೆನಪುಗಳನ್ನ ನಮ್ಮ ಜೊತೆಗೆ ಮೆಲ್ಕಾಕೊಂಡಿದ್ದಾರೆ. ಮತ್ತೆ ಹೊಸ ಅತಿಥಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.